ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಸ್ ನೋಡ್ತಾ ಹೋದರೆ PSTRಗೆ ಸಂಬಂಧಪಟ್ಟಂತೆ ಪೇಪರ್ 1 GK ಸಾಮಾನ್ಯ ಪತ್ರಿಕೆ ಅಂತ ಏನು ಸ್ನೇಹಿತರೆ, ಅದರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಇಲಾಖೆಯಿಂದ ಬಿಡುಗಡೆ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಇವತ್ತಿನ ಕ್ಲಾಸಸ್ಸಲ್ಲಿ ನೋಡ್ತಾ ಹೋಗೋಣ. ಸೊ ಮೇಯ್ನಾಗಿ ಇಲ್ಲಿ ಸಾಮಾನ್ಯ ಜ್ಞಾನ ಒಟ್ಟು ಪಾರ್ಟ್ಗಳನ್ನ ಡಿವೈಡ್ ಮಾಡ್ತಾ ಹೋಗಿದ್ದಾರೆ ಸ್ನೇಹಿತರೆ. ಸೊ ನೋಡ್ತಾ ಹೋದರೆ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು 15 ಕ್ವಶನ್ಸ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕನ್ನಡ ಬಂದು 10 ಕ್ವಶನ್ಸ್ ಇದೆ ಆ್ಯಂಡ್ ಇಂಗ್ಲೀಷು ಸಹ 10 ಕ್ವಶನ್ಸ್ ಇದೆ ಸ್ನೇಹಿತರೆ. ಅದಾದ ನಂತರ ಮನೋವಿಜ್ಞಾನ ಬಂದು 15 ಕ್ವಶನನ್ನು ಕೊಟ್ಟಿದ್ದಾರೆ. 15 ಕ್ವಶನ್ ಇದೆ. ಆ್ಯಂಡ್ ನೆಕ್ಸ್ಟ್ ಮಾನಸಿಕ ಸಾಮರ್ಥ್ಯ ನೋಡ್ತಾ ಹೋದರೆ ಮಾನಸಿಕ ಸಾಮರ್ಥ್ಯ ನೋಡ್ತಾ ಹೋದರೆ 15 ಕ್ವಶನ್ ಇದೆ. ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ. ಆ್ಯಂಡ್ ಕಂಪ್ಯೂಟರ್ ಲಿಟ್ರಸಿ ನೋಡ್ತಾ ಹೋದಾಗ ಕಂಪ್ಯೂಟರ್ ಲಿಟ್ರಸಿ ಇದು ಸಹ 15 ಕ್ವೆಶನ್ಸ್ಗಳಿದೆ. ಆ್ಯಂಡ್ ಆರೋಗ್ಯ ಶಿಕ್ಷಣ 10 ಕ್ವಶನು ಆ್ಯಂಡ್ ಮೌಲ್ಯ ಶಿಕ್ಷಣ 10 ಕ್ವಶನ್ಸ್. ಸೊ ಟೋಟಲ್ ಆಗಿ ಒಂದು 100 ಕ್ವಶನ್ಸ್ಗೆ ಇರ್ತಕ್ಕಂಥದ್ದು. ಸೊ ಸಾಮಾನ್ಯ ಜ್ಞಾನ ಬಂದು ಇಲ್ಲಿ 15 ಕ್ವಶನ್ಸ್ಗಿದೆ. ಬಟ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮಾತ್ರ 10 ಕ್ವಶನ್ನೇ ಕೊಟ್ಟಿರ್ತಕ್ಕಂಥದ್ದು ಆಗಿದೆ. ಓಕೆ, ಸೊ ಇಲ್ಲಿ ನೋಡ್ತಾ ಹೋದರೆ ಪೇಪರ್ 1 ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ಲಾಸಸ್ ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಓಕೆ, ಪೇಪರ್ 1ಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನ. ದೇವನಂಪ್ರಿಯ ಎಂಬ ಬಿರುದನ್ನು ಹೊಂದಿದ್ದ ಮೌರ್ಯ ದೊರೆ ಯಾರು? ದೇವನಂಪ್ರಿಯ ಎಂಬ ಬಿರುದನ್ನು ಹೊಂದಿದ್ದ ಮೌರ್ಯರ ದೊರೆ ಯಾರು? ಆಪ್ಷನ್ ನೋಡ್ತಾ ಹೋದರೆ ಹರ್ಷವರ್ಧನ ಕೊಟ್ಟಿದ್ದಾರೆ, ಕನಿಷ್ಕ, ಸಮುದ್ರಗುಪ್ತ, ಅಶೋಕ. ಸೊ ಇಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಮೇಯ್ನಾಗಿ ನೋಡ್ತಾ ಹೋದರೆ ಸ್ನೇಹಿತರೆ, ಚಾಪ್ಟರ್ ವೈಸಲ್ಲಿ ಏನು ಬರುತ್ತೋ ಇದು ಸೈನ್ಸ್ ಆಗಿರ್ಬೋದು ಅಥವಾ ಸೋಷಿಯಲ್ ಆಗಿರ್ಬೋದು. ಆಲ್ಮೋಸ್ಟು ಒಂದು GKಗೆ ಒಂದಷ್ಟು ಕ್ವಶನ್ಸ್ಗಳಂತ ಹೇಳಿದಾಗ ಕರೆಂಟ್ ಅಫೇರ್ಸ್ಗೆ ಒಂದು 3-4 ಕ್ವಶನ್ಸ್ ರಿಲೇಟೆಡ್ ಮಾಡ್ತಾರೆ ಸ್ನೇಹಿತರೆ. ಅದಾದ ನಂತರ ಮೇಯ್ನ್ ಟಾಪಿಕ್ ಈ ಒಂದು ಸೈನ್ಸ್ ಮತ್ತು ಸೋಷಿಯಲಿಂದನೂ ಸಹ ಕ್ವಶನ್ಸ್ಗಳನ್ನ ಎತ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಸೊ ಅದರಲ್ಲೂ ಸಹ ನೋಡ್ಕೊಳ್ತಾ ಹೋಗಿ, ಡೆಫಿನೆಟಾಗಿ ಅದರಲ್ಲೂ ಸಹ ಕ್ವಶನ್ಸ್ಗಳು ಹರಿಸ್ತಾ ಹೋಗ್ತಾರೆ. ಈಗ ನೋಡಿ, ದೇವನಂಪ್ರಿಯ ಮತ್ತು ಅಕ್ಬರ್ ನಾಮ, ದೆಹಲಿ ಸುಲ್ತಾನ, ಇದೆಲ್ಲ ಸೋಷಿಯಲ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಆಗಿದೆ ಸ್ನೇಹಿತರೆ ಅಲ್ವಾ. ಸೊ ಇದೇ ರೀತಿ ಅಲ್ಲೂ ಸಹ ಕ್ವಶನ್ಸ್ಗಳು ಕೇಳ್ತಾ ಹೋಗ್ತಾರೆ. ಓಕೆ, ದೇವನಂಪ್ರಿಯ ಎಂಬ ಬಿರುದನ್ನು ಹೊಂದಿದ್ದ ಮೌರ್ಯರ ದೊರೆ ಯಾರು ಅಂತ ಕೇಳಿದರೆ ಹರ್ಷವರ್ಧನ, ಕನಿಷ್ಕ, ಸಮುದ್ರಗುಪ್ತ ಮತ್ತು ಅಶೋಕ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಇಲ್ಲಿ ಮೌರ್ಯರ ದೊರೆ ಅಂತ ಕೊಟ್ಟಿದ್ದಾರೆ. ಓಕೆ, ಮೌರ್ಯರು ಅಂತಕ್ಕಂಥ ನಾವು ನೋಡ್ತಾ ಹೋದಾಗೆ ದೇವನಂಪ್ರಿಯ ಆ್ಯಂಡ್ ಪ್ರಿಯದರ್ಶಿನಿ. ಸೊ ಎರಡು ಬರುತ್ತೆ ಸ್ನೇಹಿತರೆ ಇಲ್ಲಿ. ದೇವನಂಪ್ರಿಯ ಮತ್ತು ಪ್ರಿಯದರ್ಶಿನಿ ಅಂತಕ್ಕಂಥ 2 ಬಿರುದುಗಳನ್ನು ಹೊಂದಿರತಕ್ಕಂಥ ರಾಜ ಅಂತ ಹೇಳಿದರೆ ಅದು ಅಶೋಕ ಆಗಿರ್ತಾನೆ. ಮೌರ್ಯ ಸಾಮ್ರಾಜ್ಯದ ಮೂಲ ಪುರುಷ ಬಂದು ಚಂದ್ರಗುಪ್ತ ಮೌರ್ಯ, ಅದನ್ನು ಕೊಟ್ಟಿಲ್ಲ ಇಲ್ಲಿ. ಸೊ ಚಂದ್ರಗುಪ್ತ ಆ್ಯಂಡ್ ನೆಕ್ಸ್ಟ್ ಬಿಂದುಸಾರ, ಅಶೋಕ, ಸೊ ಇವರೆಲ್ಲ ಬರ್ತಕ್ಕಂಥದ್ದು ಈ ಒಂದು ಮೌರ್ಯರ ದೊರೆಯಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಕನಿಷ್ಕ ಬರೋದಿಲ್ಲ. ನೆಕ್ಸ್ಟ್ ಹೀಗಿರಬೇಕಾದ್ರೆ ದೇವನಂಪ್ರಿಯ ಮತ್ತು ಪ್ರಿಯದರ್ಶಿ ಸೊ 2 ಬಿರುದುಗಳನ್ನು ತನ್ನನ್ನು ತಾನು ಕರ್ಕೊಂಡಿರ್ತಕ್ಕಂಥ, ಇದು ಬೇರೆಯವರು ಕೊಟ್ಟಂತಹ ಒಂದು ಬಿರುದುಗಳಲ್ಲ. ಅಶೋಕ ಏನಿದಾನೋ ಮೌರ್ಯ ಸಾಮ್ರಾಜ್ಯದ ಒಬ್ಬ ದೊರೆ ಅಂತ ಹೇಳ್ತೀವಿ. ಸೊ ಈ ಒಂದು ಅಶೋಕ ಏನು ಮಾಡ್ಕೊಳ್ತಾನೆ, ದೇವನಂಪ್ರಿಯ ಮತ್ತು ಪ್ರಿಯದರ್ಶಿ ಅಂತಕ್ಕಂಥ 2 ಬಿರುದುಗಳನ್ನು ತನ್ನ ಒಂದು ಶಾಸನಗಳಲ್ಲಿ ಕೆತ್ತನೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಆಯಿತಾ. ಇನ್ನು ಈ ಒಂದು ದೇವನಂಪ್ರಿಯ ಅಂದರೆ ಏನಂತ ಹೇಳಿದ್ರೆ, ದೇವತೆಗಳಿಗೆ ಪ್ರಿಯನಾದವನು, ದೇವತೆಗಳಿಗೆ ಪ್ರಿಯನಾದವನು ಎಂಬ ಅರ್ಥವನ್ನು ತಗೊಳ್ತಾ ಹೋಗುತ್ತೆ. ಸೊ ಇದರ ಅರ್ಥ ಇದಾಗಿರುತ್ತೆ ಸ್ನೇಹಿತರೆ. ಸೊ ಬಟ್ ಇಲ್ಲಿ ಯಾರು ಸಹ ಬಿರುದನ್ನು ಅಶೋಕನಿಗೆ ಕೊಟ್ಟಿರ್ತಕ್ಕಂಥದ್ದು ತನ್ನನ್ನು ತಾನು ಹೇಳ್ಕೊಂಡಿರ್ತಕ್ಕಂಥ, ತನಗೆ ತಾನು ಕೊಟ್ಟಿರ್ತಕ್ಕಂಥ ಬಿರುದುಗಳು ಇವೆರಡು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಅಕ್ಬರ್ ನಾಮವನ್ನು ಕೊಟ್ಟಿದ್ದಾರೆ. ಅಕ್ಬರ್ ನಾಮವನ್ನು ಬರೆದವರು ಯಾರು ಅಂತ ಕೊಟ್ಟಿದ್ದಾರೆ, ಅಬ್ದುಲ್ ಫಜಲ್ ಬದೋನಿ ಆ್ಯಂಡ್ ಕಫಿ ಖಾನ್ ಆ್ಯಂಡ್ ಶೇಖ್ ಸೈಜ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಕ್ಬರ್ ನಾಮ ಅಂತಕ್ಕಂಥದ್ದು ಅಕ್ಬರ್ನ ಒಂದು ಜೀವನವನ್ನು ಕುರಿತಾದಂತಹ ಒಂದು ಗ್ರಂಥವನ್ನು ಸೂಚಿಸ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಅಕ್ಬರ್ ನಾಮವನ್ನು ಬರೆದವರು ಯಾರು ಅಂತ ಹೇಳಿದ್ರೆ, ಈ ಒಂದು ಅಕ್ಬರ್ ಆಸ್ಥಾನದಲ್ಲಿ ಇರ್ತಕ್ಕಂಥ ಇತಿಹಾಸಕಾರ ಅಂತ ಹೇಳ್ತೀವಿ. ಒಬ್ಬ ಕವಿನದಕ್ಕಿಂತ ಹೆಚ್ಚಾಗಿ ಇತಿಹಾಸಕಾರ ಆಗಿರ್ತಾನೆ ಅಬ್ದುಲ್ ಫಜಲ್ ಅಂತಕ್ಕಂಥವ್ರು. ಅಕ್ಬರ್ ನಾಮ ಅಂತಕ್ಕಂಥ ಒಂದು ಕೃತಿಯನ್ನು ಅಥವಾ ಗ್ರಂಥವನ್ನು ರಚನೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಅಕ್ಬರ್ನ ಒಂದು ಜೀವನ ಚರಿತ್ರೆಯನ್ನು ಕುರಿತು ಇರ್ತಕ್ಕಂಥ ಒಂದು ಗ್ರಂಥ ಅಥವಾ ಕೃತಿ ಆಗಿರುತ್ತೆ. ನೆಕ್ಸ್ಟ್ ದೆಹಲಿ ಸುಲ್ತಾನರ
ಗುಲಾಮ ಸಂತತಿಯ ಸ್ಥಾಪಕ ಯಾರು ಅಂತ ಕೇಳಿದರೆ ದೆಹಲಿ ಸುಲ್ತಾನರ ಗುಲಾಮ ಸಂತತಿಯ ಸ್ಥಾಪಕ ಯಾರು? ಸೊ ಮೇನ್ ಆಗಿ ದೆಹಲಿ ಸುಲ್ತಾನರು ಕ್ರಿಸ್ತಶಕ 1206ರಿಂದ ಶುರು ಆಗ್ತಕ್ಕಂಥದ್ದು ಆಗಿರುತ್ತೆ ಇವರ ಒಂದು ಅಧಿಕಾರ ಅಂತಕ್ಕಂಥದ್ದು. ಸೊ ಅಲ್ಲಿ ಏನಾಗುತ್ತೆ, ಮಹಮ್ಮದ್ ಗೋರಿ ಭಾರತದ ಮೇಲೆ ಹಲವಾರು ಆಕ್ರಮಣಗಳನ್ನ ಮಾಡ್ತಾ ಹೋಗ್ತಾನೆ. ಸೊ ಮಾಡಿದ ನಂತರ ಏನಾಗುತ್ತೆ, ಇಲ್ಲಿ ದೆಹಲಿಯ ಸಿಂಹಾಸನ ಮೇಲೇರ್ತಾ ಹೋಗುತ್ತೆ, ಮುಸ್ಲಿಮರ ಆಧಿಪತ್ಯ ಸ್ಥಾಪನೆ ಆಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಅದರಲ್ಲಿ ಮೇಯ್ನ್ ಆಗಿ ನಾವು ಎಷ್ಟು ಶಾಖೆ ನೋಡ್ತೀವಿ ಅಂದರೆ 5 ಶಾಖೆಗಳನ್ನು ನೋಡ್ತಾ ಹೋಗ್ತೀವಿ. ಯಾವುದ್ಯಾವ್ದು ಅಂತ ಹೇಳಿದ್ರೆ ಗುಲಾಮಿ ಸಂತತಿ ಆಗಿರ್ಬೋದು, ಆ್ಯಂಡ್ ಖಿಲ್ಜಿ ಸಂತತಿ ಆಗಿರ್ಬೋದು, ತುಘಲಕ್ ಆಗಿರ್ಬೋದು, ಸೈಯದ್ ಲೂದಿ. ಓಕೆ, ಸೊ ಹೀಗೆ ಒಟ್ಟು 5 ಸಂತತಿಗಳನ್ನು ಈ ಒಂದು ದೆಹಲಿ ಸುಲ್ತಾನರ ಒಂದು ಆಳ್ವಿಕೆಯಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಆದರೆ ಇಲ್ಲಿ ಫಸ್ಟ್ ಬರ್ತಕ್ಕಂಥದ್ದೇ ಈ ಒಂದು ಗುಲಾಮಿ ಸಂತತಿ. ಫಸ್ಟು ಅಂತಕ್ಕಂಥದ್ದು ಏನಿದೆಯೋ ಆ ಒಂದು ಗುಲಾಮಿ ಸಂತತಿ ಅಂತಕ್ಕಂಥದ್ದು ಆಗಿರುತ್ತೆ. ಇದನ್ನು ಸ್ಥಾಪಕ ಯಾರಂತ ಹೇಳಿದ್ರೆ ಕುತ್ಬುದ್ದೀನ್ ಐಬಕ್ ಆಗಿರ್ತಾನೆ. ಆಪ್ಷನ್ 2 ಕುತ್ಬುದ್ದೀನ್ ಐಬಕ್ ಆಗಿರ್ತಾನೆ. ಬಟ್ ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥದ್ದು ಖಿಲ್ಜಿ ವಂಶದಲ್ಲಿ ಬರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಅಲ್ಲಾವುದ್ದೀನ್ ಖಿಲ್ಜಿಗೂ ಈ ಒಂದು ಗುಲಾಮಿ ಸಂತತಿಗೂ ಯಾವುದೇ ಒಂದು ಸಂಬಂಧ ಇಲ್ಲ. ಇನ್ನು ಬಲ್ಬನ್ ಮತ್ತು ಇಲ್ತಾಮಶ್ ಅಂತ ಹೇಳ್ತೀವಿ. ಅಲ್ತಾಮಶ್. ಸೊ ಇವ್ರು ಬಂದು ಈ ಒಂದು ಗುಲಾಮಿ ಸಂತತಿಯಲ್ಲಿ ನೋಡ್ತಾ ಹೋಗ್ತೀವಿ. ಬಟ್ ಇದರ ಒಬ್ಬ ಸ್ಥಾಪಕ ಅಂತ ಹೇಳಿದ್ರೆ ಕುತ್ಬುದ್ದೀನ್ ಐಬಕ್ಕೆ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಒಂದು ಗುಲಾಮಿ ಸಂತತಿ ಅಂತ ಏನಿದೆಯೋ ಇದನ್ನು ಮಾಮ್ಲುಕ್ ಸಂತತಿ ಅಂತಲೂ ಸಹ ಕರೀತಾರೆ. ಗುಲಾಮ ಸಂತತಿಯ ಏನಿದೆಯೋ ಇದನ್ನ ಮಾಮ್ಲುಕ್ ಸಂತತಿ ಅಂತಲೂ ಸಹ ಇರ್ತಕ್ಕಂಥ ಮತ್ತೊಂದು ಹೆಸರಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಕೋಶಗಳ ಅಧ್ಯಯನ ಮಾಡುವ ಜೀವಶಾಸ್ತ್ರದ ಶಾಖೆ ಯಾವುದು? ನೋಡಿದು ಒಂದು ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ವೆಶನ್ ಆಗಿದೆ ಸ್ನೇಹಿತರೆ. ಕೋಶಗಳ ಅಧ್ಯಯನ ಮಾಡುವ ಜೀವಶಾಸ್ತ್ರದ ಶಾಖೆ ಯಾವುದು? ಕೋಶ ಮೀನ್ಸ್ ಸೆಲ್ ಅಂತ ಏನು ಹೇಳ್ತೀವೋ, ಸೊ ಸ್ಟಡಿ ಆಫ್ ಸೆಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸ್ಟಡಿ ಆಫ್ ಸೆಲ್ಸ್ ಇಸ್ ಸೈಟಾಲಜಿ ಅಂತ ಹೇಳ್ತಾ ಹೋಗ್ತೀವಿ. ಸೈಕಾಲಜಿ ಕೊಟ್ಟಿದ್ದಾರೆ, ಹಿಸ್ಟಾಲಜಿ, ಸೈಟಾಲಜಿ, ಫಿಸಿಯಾಲಜಿ. ಸೈಕಾಲಜಿ ಅಂದರೆ ಸ್ಟಡಿ ಆಫ್ ಬಿಹೇವಿಯರ್ ಅಂತ ಹೇಳ್ತೀವಿ. ಅಂದರೆ ವರ್ತನೆಗಳನ್ನು ಸ್ಟಡಿ ಮಾಡ್ತಕ್ಕಂಥದ್ದು, ವರ್ತನೆಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಸೈಕಾಲಜಿ ಆಗುತ್ತೆ. ಆಯಿತಾ, ವರ್ತನೆಗೆ ಸಂಬಂಧಪಟ್ಟಂತೆ. ಸೊ ಬರೋದಿಲ್ಲ. ಇನ್ನು ಹಿಸ್ಟಾಲಜಿ ಅಂತಕ್ಕಂಥದ್ದು ನೋಡ್ತಾ ಹೋದಾಗ ಸ್ಟಡಿ ಆಫ್ ಈ ಒಂದು ಏನನ್ನು ಹೇಳ್ತಾ ಹೋಗ್ತೀವಿ ಅಂದರೆ ಸೂಕ್ಷ್ಮ ದರ್ಶಕಗಳ ಒಂದು ಸಹಾಯದಿಂದ ನಾವು ಅಂಗಾಂಶದ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಅಲ್ಲಿ ಡೈರೆಕ್ಟ್ ಆಗಲ್ಲ. ಈ ಒಂದು ಸೂಕ್ಷ್ಮ ಜೀವಿಗಳು ಏನು ನೋಡ್ತಾ ಹೋಗ್ತೀವೋ ಅಥವಾ ಸೆಲ್ಸ್ಗಳಲ್ಲಿ ಇರ್ತಕ್ಕಂಥದ್ದು ಏನು ನೋಡ್ತಾ ಹೋಗ್ತೀವೋ ಅಂಗಾಂಶಶಾಸ್ತ್ರ ಅಂತ ಮೇನಾಗಿ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಅಂದರೆ ಸೂಕ್ಷ್ಮ ದರ್ಶಕದ ಸಹಾಯದಿಂದ ಅಧ್ಯಯನ ಅಥವಾ ಸ್ಟಡಿಯನ್ನು ಮಾಡ್ತಕ್ಕಂಥದ್ದು ಹಿಸ್ಟಾಲಜಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ಬರೋದಿಲ್ಲ. ಇನ್ನು ಫಿಸಿಯಾಲಜಿ ಅಂತ ಹೇಳಿದ್ರೆ ಸೊ ಇದೊಂದು ಸಂಬಂಧಪಟ್ಟಂತೆ ಇನ್ನು ಶರೀರಶಾಸ್ತ್ರ ಅಂತಲೂ ಹೇಳ್ತಾ ಹೋಗ್ತೀವಿ. ಅಂದರೆ ದೇಹದಲ್ಲಿ ಇರ್ತಕ್ಕಂಥ ವಿವಿಧ ಅಂಗಗಳ ರಚನೆ ಮತ್ತು ಕೆಲಸದ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು. ವಿವಿಧ ಅಂಗಗಳು ಮತ್ತು ಅದರ ರಚನೆಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ನಾವು ಫಿಸಿಯಾಲಜಿ ಅಂತ ಕರಿತಾ ಹೋಗ್ತೀವಿ. ಸೈಟಾಲಜಿ ಅಂತ ಹೇಳಿದ್ರೆ ಸ್ಟಡಿ ಆಫ್ ಸೆಲ್ಸ್ ಅಥವಾ ಕೋಶಗಳ ಅಧ್ಯಯನ. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವುದು ಅನುವಂಶೀಯ ಕಾಯಿಲೆಯಾಗಿದೆ ಅಂತ ಕೇಳಿದರೆ, ಈ ಕೆಳಗಿನಲ್ಲಿ ಯಾವುದು ಅನುವಂಶೀಯ ಅಂತ ಹೇಳಿದ್ರೆ ತಂದೆಯಿಂದ ಮಕ್ಕಳಿಗೆ ಬರ್ತಕ್ಕಂಥದ್ದು. ಸೊ ಅನುವಂಶೀಯ ಕಾಯಿಲೆ ಹಿಮೋಫೀಲಿಯಾ ಕೊಟ್ಟಿದ್ದಾರೆ, ಕ್ಯಾನ್ಸರ್, ಕ್ಷಯ, ಏಡ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಾ ಹೋದ್ರೆ ಮೈನ್ ಆಗಿ ಕ್ಯಾನ್ಸರ್ ಅಂತಕ್ಕಂಥದ್ದು ಅನುವಂಶೀಯದಿಂದ ಬರ್ತಕ್ಕಂಥದ್ದಲ್ಲ. ಸೊ ದೇಹದಲ್ಲಿ ಜೀವಕೋಶಗಳ ಒಂದು ಅನಿಯಂತ್ರಿತ ಬೆಳವಣಿಗೆಯಿಂದ ಬರ್ತಕ್ಕಂಥದ್ದು ಕ್ಯಾನ್ಸರ್ ಆಗಿರುತ್ತೆ. ಕೆಲವೊಂದಷ್ಟು ಗೆಡ್ಡೆಗಳು ಆಗ್ತಾ ಹೋಗುತ್ತೆ. ಸೊ ಗೆಡ್ಡೆಗಳು ದೊಡ್ಡದಾಗಿ ಅಥವಾ ಬೇರೆ ಮತ್ತೊಂದು ಏನು ಜೀವಕೋಶಗಳು ಅದರಿಂದ ಉತ್ಪತ್ತಿ ಆಗ್ತಕ್ಕಂಥ ಬೆಳವಣಿಗೆ ಆಗ್ತಕ್ಕಂಥದ್ದು ಕ್ಯಾನ್ಸರ್ ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಕ್ಷಯವನ್ನು ನೋಡ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ಇದೊಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು ಆಗಿರುತ್ತೆ. ಬ್ಯಾಕ್ಟೀರಿಯಾ ಯಾವ ಒಂದು ಬ್ಯಾಕ್ಟೀರಿಯಾ ಅಂತ ಕೇಳ್ಬೋದು. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಿ. ಮೈಕ್ರೋ ಬ್ಯಾಕ್ಟೀರಿಯಾ ಟ್ಯೂಬರ್ಕ್ಯುಲೋಸಿಸ್ ಈ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು ಕ್ಷಯ ಆಗಿರುತ್ತೆ. ಇನ್ನು ಏಡ್ಸ್ ಅಂತಕ್ಕಂಥದ್ದು HIV ವೈರಸ್ ಅಂತ ಹೇಳ್ತೀವಿ, ಹೌದಾ. ಸೊ HIV ವೈರಸ್ ಅಂತ ಹೇಳಿದ್ರೆ ಅದೊಂದು ವೈರಸ್ ಇಂದ ಹರಡ್ತಕ್ಕಂಥದ್ದು. ಸೊ ಏಡ್ಸ್ ವೈರಸ್ ಇಂದ ಹರಡುತ್ತೆ, ಕ್ಷಯ ಬ್ಯಾಕ್ಟೀರಿಯಾದಿಂದ ಹರಡುತ್ತೆ, ಕ್ಯಾನ್ಸರ್ ಅಂತಕ್ಕಂಥದ್ದು ಸೊ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು ಆಗಿರುತ್ತೆ. ಬಟ್ ಹಿಮೋಫೀಲಿಯಾ ಅಂತಕ್ಕಂಥದ್ದು ಏನಿದೋ ಇದೊಂದು ಅನುವಂಶೀಯ ಕಾಯಿಲೆ ಆಗಿರ್ತಕ್ಕಂಥದ್ದು. ಸೊ ಒಂದು ಜನರೇಷನ್ ಮತ್ತೊಂದು ಜನರೇಷನ್ಗೆ ಅನುವಂಶೀಯವಾಗಿ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 1.
ಅಂಡ್ ನೆಕ್ಸ್ಟ್ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನ ಸ್ಥಾಪಿಸಿದ್ದು ಯಾವಾಗ? ಡೆಫಿನೆಟ್ ಆಗಿ ಸ್ನೇಹಿತರೆ ಒಂದು ಕ್ವಶನ್ ಈ ಒಂದು ಪ್ರಶಸ್ತಿಯ ಮೇಲೆ ಕೇಳ್ತಾರೆ. ಅದು ದಾದಾ ಸಾಹೇಬ್ ಪಾಲ್ಕೆ ಅಂದ್ರೆ ನ್ಯಾಷನಲ್ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಆಗಿರಬಹುದು, ಅಥವಾ ಮೇನ್ ಆಗಿ ಈ ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ಪ್ರಶಸ್ತಿಗಳು ಬರುತ್ತೆ. ಸೊ ನಾಡೋಜ ಪಂಪ ಪ್ರಶಸ್ತಿ ಆಗಿರ್ಬೋದು, ನಾಡೋಜ ಪ್ರಶಸ್ತಿ ಆಗಿರ್ಬೋದು. ಸೊ ಈ ರೀತಿ ನೋಡ್ತಾ ಹೋದಾಗ ಅದಕ್ಕೆ ರಿಲೇಟೆಡ್ ಮತ್ತೆ ಒಂದು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು. ಸೊ ಈ ರೀತಿ ಆ ಬೇಸಿಸ್ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ಕೇಳ್ತಾರೆ. ಸೊ ಹಾಗೆ ಟೋಟಲ್ ಆಗಿ ನೀವು ಪ್ರಶಸ್ತಿ ಬಗ್ಗೆ ನೋಡ್ಕೊಳ್ತಾ ಹೋಗಿ ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ. ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನ ಸ್ಥಾಪಿಸಿದ್ದು ಯಾವಾಗ ಅಂತ ಕೇಳಿದ್ರೆ 1965, 1969, 1972, 1975ರಲ್ಲಿ. ಸೊ ನೋಡಿ, ಇಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿನ ಯಾಕೆ ಕೊಡ್ತಾರೆ, ಯಾವಾಗ ಶುರು ಮಾಡೋದು ಅಂತ ನೋಡ್ತಾ ಹೋದ್ರೆ ನಾವಿಲ್ಲಿ ಭಾರತೀಯ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಚಿತ್ರರಂಗಕ್ಕೆ ಕೊಡ್ತಕ್ಕಂಥದ್ದು ಈ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಭಾರತೀಯ ಚಿತ್ರರಂಗದ ಪಿತಾಮಹ ಅಂತಾನೆ ಹೇಳ್ತೀವಿ. ಯಾರಂತ ಹೇಳಿದ್ರೆ ಈ ಒಂದು ದುಂಡಿರಾಜ್ ಗೋವಿಂದ್ ಪಾಲ್ಕೆ. ದುಂಡಿರಾಜ್ ಗೋವಿಂದ್ ಪಾಲ್ಕೆ. ಸೊ ಇವರ ಒಂದು ಅಂದ್ರೆ ಈ ಒಂದು ಚಿತ್ರರಂಗದ ಅಥವಾ ಈ ಒಂದು ಭಾರತೀಯ ಚಿತ್ರರಂಗದ ಪಿತಾಮಹ ಅಂತ ಏನ್ ಕರಿತೀವೋ ದುಂಡಿರಾಜ್ ಗೋವಿಂದ್ ಪಾಲ್ಕೆ. ಸೊ ಇವರ ಒಂದು ನೆನಪಿಗೋಸ್ಕರ ಈ ಒಂದು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನ 1969ರಲ್ಲಿ ಶುರು ಮಾಡ್ತಕ್ಕಂಥದ್ದು ಆಗಿರುತ್ತೆ. 1969ರಲ್ಲಿ ಆಯ್ತಾ. ಅಂಡ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಈಗ 2025ರಲ್ಲಿ ಈ ಒಂದು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನ ಪಡೆದಂತಹ ವ್ಯಕ್ತಿ ಯಾರು ಅಂತ ಕೇಳ್ತಾ ಹೋದ್ರೆ ಮಲಯಾಳಂನ ನಟ ಮೋಹನ್ ಲಾಲ್ ಇವರೊಬ್ರು ಮಲಯಾಳಂನ ಒಬ್ಬ ವ್ಯಕ್ತಿ ಆಗಿರ್ತಾರೆ, ಮೋಹನ್ ಲಾಲ್ ಅಂತಕ್ಕಂಥವ್ರು. ಸೊ ಇದು 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಆಗಿರುತ್ತೆ. ಅಂದ್ರೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಒಟ್ಟು 71 ಎಪಿಸೋಡ್ ಆಗಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಅಂದ್ರೆ 71 ವರ್ಷ ಅಂದ್ರೆ 1969ನೇ ಕಂಟಿನ್ಯೂ ಆಗಿದೆಯಲ್ವಾ. ಸೊ ಅದು 71ನೇ ಆಗಿರುತ್ತೆ. ಸೊ ಇಲ್ಲಿ ಲಾಸ್ಟ್ ನೋಡ್ತಾ ಹೋದ್ರೆ ಮೋಹನ್ ಲಾಲ್ ಮಲಯಾಳಂ ಅಲ್ಲಿ ಬರ್ತಾ ಹೋಗ್ತಾರೆ. ಸೊ ಅವರಿಗೆ ಈ ಒಂದು 2025ರ ಒಂದು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು. ಮೇನ್ ಆಗಿ ಇದು ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಸ್ನೇಹಿತರೆ. ಅಂಡ್ ನೆಕ್ಸ್ಟ್ ಪ್ರತಿ ವರ್ಷ ಯಾವ ದಿನದಂದು ನೊಬೆಲ್ ಪ್ರಶಸ್ತಿನ ಪ್ರದಾನ ಮಾಡಲಾಗುತ್ತದೆ? ಎಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕಂದ್ರೆ ನೊಬೆಲ್ ಪ್ರೈಸ್ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ, ಕೊಡ್ತಾರೆ ಅಂತ ಗೊತ್ತು, ವರ್ಷ ಕೊಡ್ತಾ ಬರ್ತಾರೆ ಅಂತ ಗೊತ್ತು. ಫಸ್ಟ್ 5 ಒಂದು ಇದರಲ್ಲಿ ಕೊಡ್ತಾ 5 ಕ್ಷೇತ್ರಗಳಲ್ಲಿ ಈಗ 6 ಕ್ಷೇತ್ರಕ್ಕೆ ಅದು ಮೀಸಲಾತಿಯನ್ನು ತಗೊಂಡಿದೆ. ಯಾಕಂದ್ರೆ ಫಸ್ಟ್ ಅರ್ಥಶಾಸ್ತ್ರಕ್ಕೆ ಕೊಡ್ತಾ ಇರ್ಲಿಲ್ಲ, ಭೌತಶಾಸ್ತ್ರ ಫಿಸಿಕ್ಸ್ಗೆ ಕೊಡ್ತಾ ಇದ್ರು. ಮೇನ್ ಆಗಿ ನೋಡ್ತಾ ಹೋದ್ರೆ ಫಿಸಿಕ್ಸ್ ಇತ್ತು ಅಂಡ್ ಕೆಮಿಸ್ಟ್ರಿ ಇತ್ತು ಅಂಡ್ ವೈದ್ಯಕೀಯ ಅಂತ ಹೇಳ್ತೀವಿ. ಸೊ ವೈದ್ಯಕೀಯಗೆ ನೋಡ್ತಾ ಹೋಗ್ತಿದ್ವಿ. ಅದಾದ ನಂತರ ಸಾಹಿತ್ಯ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಇತ್ತು. ಸೊ ಅದ ನಂತರ ಶಾಂತಿ ಫೀಸ್ ಅಂತ ಹೇಳ್ತೀವಿ, ಶಾಂತಿಗೆ ಇತ್ತು. ಅಂಡ್ ಫೈನಲ್ ಆಗಿ ಈ ಒಂದು ಅರ್ಥಶಾಸ್ತ್ರಕ್ಕೆ ಕೊಡ್ತಾ ಹೋಗ್ತಾರೆ. ಅಮರ್ತ್ಸೆನ್ ಲಾಸ್ಟ್ ಭಾರತೀಯರಿಗೆ ಕೊಟ್ಟಿರ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಹೀಗಿರ್ಬೇಕಾದ್ರೆ 1901ರಲ್ಲಿ ಶುರು ಮಾಡ್ತಕ್ಕಂಥದ್ದು. 1901ರಲ್ಲಿ ಈ ಒಂದು ಸ್ವೀಡನ್ ದೇಶದ ವಿಜ್ಞಾನಿ ಆಲ್ಫ್ರೆಡ್ ನೋಬೆಲ್ ರವರ ಒಂದು ನೆನಪಿಗೋಸ್ಕರ 1901ರಲ್ಲಿ ಶುರು ಮಾಡ್ತಕ್ಕಂಥದ್ದು ನೊಬೆಲ್ ಪ್ರಶಸ್ತಿ ಪ್ರದಾನವನ್ನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆದ್ರೆ ನೀವು ಕೇಳಬಹುದು ನೊಬೆಲ್ ಪ್ರಶಸ್ತಿ 1901ರಲ್ಲಿ ಮಾಡಿದ್ರು, ಬಟ್ ಅದಕ್ಕೆ ಸ್ಪೆಸಿಫಿಕ್ ಆದಂತಹ ಡೇಟ್ನ ಎಲ್ಲೂ ನಮಗೆ ಅಷ್ಟು ಇದಾಗಿ ಹೇಳಲ್ಲ, ಹೇಗೆ ಕಂಡುಹಿಡಿಯೋದು ಅಂತ. ಆದ್ರೆ ಏನಂತ ಹೇಳಿದ್ರೆ ಸ್ನೇಹಿತರೆ, ಹೌದು ಪ್ರತಿ ವರ್ಷ ಕೊಟ್ಟಿದ್ದಾರೆ ನೋಡಿ, ಪ್ರತಿ ವರ್ಷ ಯಾವ ದಿನದಂದು ನೊಬೆಲ್ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತದೆ ಅಂತ ಕೇಳಿದಾರಲ್ವಾ. ಯಾವಾಗ ಅಂತ ಹೇಳಿದ್ರೆ ಡಿಸೆಂಬರ್ 10. ಆಪ್ಷನ್ 1 ಡಿಸೆಂಬರ್ 10 ಏನಿದೆಯೋ ಇದನ್ನ ನೊಬೆಲ್ ಪ್ರಶಸ್ತಿ ದಿನ ಅಂತ ನಾವು ಮೆನ್ಷನ್ ಮಾಡ್ತೀವಿ. ನೊಬೆಲ್ ಪ್ರೈಸ್ ಡೇ. ಓಕೆ, ನೊಬೆಲ್ ಪ್ರಶಸ್ತಿ ದಿನ ಅಥವಾ ನೊಬೆಲ್ ಪ್ರೈಸ್ ಡೇ ಅಂತ ಹೇಳ್ತೀವಿ. ಡಿಸೆಂಬರ್ 10ರಂದು ಅದನ್ನ ದಿನವನ್ನು ಆಚರಣೆಯನ್ನಾಗಿ ಮಾಡ್ತಕ್ಕಂಥದ್ದು ಸಹ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ 1 ಡಿಸೆಂಬರ್ 10. ಅದು ಶುರು ಮಾಡಿದ್ದು 1901ರಲ್ಲಿ. ಯಾರಿಗೋಸ್ಕರ? ಆಲ್ಫ್ರೆಡ್ ನೋಬೆಲ್ ಅವರಿಗೋಸ್ಕರ ಅವರೇ ಶುರು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಫಸ್ಟ್ 5 ಕ್ಷೇತ್ರಗಳಿಗೆ ಕೊಡ್ತಾ ಇದ್ದು, ಅದಾದ ನಂತರ 6 ಕ್ಷೇತ್ರಕ್ಕೆ ಕೊಡ್ತಾ ಹೋಗ್ತಾರೆ. ಲಾಸ್ಟ್ ಸೇರ್ಕೊಳ್ಳೋದು ಅರ್ಥಶಾಸ್ತ್ರ ಒಂದು ಕ್ಷೇತ್ರ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ರೈಲು ಗಾಲಿ ಕಾರ್ಖಾನೆ ಇರುವುದು ಎಲ್ಲಿ?
ರೈಲುಗಾಲಿ ಕಾರ್ಖಾನೆ ಇರುವುದು ಇಲ್ಲಿ ಕೊಚ್ಚಿನ್, ಹೈದರಾಬಾದ್, ಕೋಲ್ಕತ್ತಾ, ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ರೈಲುಗಾಲಿ ಕಾರ್ಖಾನೆ ಅಂತಕ್ಕಂಥದ್ದು ಯಲಹಂಕ ಈ ಒಂದು ಬೆಂಗಳೂರು ಕರ್ನಾಟಕ ಅಂತ ಏನ್ ಹೇಳ್ತೀವೋ, ಕರ್ನಾಟಕದ ಬೆಂಗಳೂರಿನ ಯಲಹಂಕ. ಸೊ ಇಲ್ಲಿ ರೈಲುಗಾಲಿ ಕಾರ್ಖಾನೆ ಇರ್ತಕ್ಕಂಥದ್ದಾಗಿ ತುಂಬಾ ಸಲ ರಿಪೀಟ್ ಆಗಿದೆ ಕ್ವಶನ್ಸ್ ಸ್ನೇಹಿತರೆ. ನೆಕ್ಸ್ಟ್ ಇಷ್ಟು ಈಸಿ ಕ್ವಶನ್ಸ್ಗಳು ಬರುತ್ತೆ ಅನ್ನೋದು ಒಂದು ನೋಡ್ಬೇಕು. ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಮೊದಲ ಉಪಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ, ಇದು 7th ಐ ಥಿಂಕ್ ನಮ್ಮ ರಾಜ್ಯ ಕರ್ನಾಟಕ ಆ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಈ ಒಂದು ಕ್ವಶನ್ಗೆ ಆನ್ಸರು. ಮತ್ತೆ ಅದು ಇದೆ ತುಂಗಭದ್ರಾ ನದಿಗಳು ಸಂಗಮವಾಗುವ ಸ್ಥಳ, ಸೊ ಅದು ಸಹ ಇದೆ ಆಯ್ತಾ. ಕರ್ನಾಟಕ ರಾಜ್ಯದ ಮೊದಲ ಉಪಮುಖ್ಯಮಂತ್ರಿ ಯಾರು? JH ಪಾಟೀಲ್, SM ಕೃಷ್ಣ, BS ಯಡಿಯೂರಪ್ಪ, DK ಶಿವಕುಮಾರ್ ಕೊಟ್ಟಿದ್ದಾರೆ. ಸೊ DK ಶಿವಕುಮಾರ್ ಲಾಸ್ಟ್ ಇದ್ರು ಉಪಮುಖ್ಯಮಂತ್ರಿ. ಸೊ ಇಲ್ಲಿ ನೋಡ್ತಾ ಹೋದ್ರೆ ಸ್ನೇಹಿತರೆ ಆಪ್ಷನ್ 2 SM ಕೃಷ್ಣರವರು ಬರ್ತಕ್ಕಂಥದ್ದು ಆಗಿರುತ್ತೆ. ಏನು ವೀರಪ್ಪ ಮೊಯ್ಲಿ ಅಂತಕ್ಕಂಥವ್ರು ಇದ್ರು, ವೀರಪ್ಪ ಮೊಯ್ಲಿ ಅಂತಕ್ಕಂಥ ಒಂದು ಏನು ಸಚಿವ ಸಂಪುಟ ಇತ್ತು, ಸೊ ಆ ಒಂದು ಟೈಮಲ್ಲಿ 1992ರಲ್ಲಿ ಉಪಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ SM ಕೃಷ್ಣರವರು ಇರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ ಆಯ್ತಾ. ಆನ್ಸರ್ ಆಪ್ಷನ್ 2. ಇನ್ನು ನೆಕ್ಸ್ಟ್ ನೋಡ್ತಾ ಹೋದ್ರೆ ತುಂಗಭದ್ರಾ ನದಿಗಳು ಸಂಗಮವಾಗುವ ಸ್ಥಳ ಯಾವುದು? ಭದ್ರಾವತಿ, ಸಾಗರ, ಹೊನ್ನಾಳಿ, ಕೊಡಲಿ ಅಂತ ಕೊಟ್ಟಿದ್ದಾರೆ. ಕೊಡಲಿ ಅಲ್ಲ, ಅದು ಕೂಡ್ಲಿ ಆಯ್ತಾ. ತುಂಗಭದ್ರಾ ನದಿಗಳು ಸಂಗಮವಾಗುವ ಸ್ಥಳ ಯಾವುದಂತ ಹೇಳಿದ್ರೆ ಅದು ಕೂಡ್ಲಿ ಆಗಿರುತ್ತೆ. ಅದು ಸಹ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಆಗಿರುತ್ತೆ. ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿಲಿ ಈ ಒಂದು ತುಂಗಭದ್ರಾ ನದಿಗಳ ಸಂಗಮ ಆಗ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಮೇನ್ ಆಗಿ ಇಲ್ಲಿ ಸಂಗಮೇಶ್ವರ ದೇವಸ್ಥಾನ ಸಹ ನಾವು ನೋಡ್ತಾ ಹೋಗಬಹುದಾಗಿರುತ್ತೆ ಈ ಒಂದು ಕೂಡ್ಲಿಯಲ್ಲಿ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಯುನೆಸೆಫ್ನ ಮುಖ್ಯ ಕಚೇರಿ ಇರುವುದು ಎಲ್ಲಿ ಅಂತ ಕೇಳಿದ್ರೆ, ಯುನೆಸೆಫ್ನ ಮುಖ್ಯ ಕಚೇರಿ ಅಂತ ಅದಕ್ಕಿಂತ ಹೆಚ್ಚಾಗಿ ಯುನೆಸೆಫ್ ಅಂದ್ರೆ ಅದೊಂದು ವಿಸ್ತರಣಾ ರೂಪವನ್ನು ನೋಡ್ತಾ ಹೋದ್ರೆ ಸ್ನೇಹಿತರೆ, ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್, F means ಫಂಡ್, ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್ ಆಗಿರುತ್ತೆ. ಯಾಕಂದ್ರೆ ಈಗ ಎಮರ್ಜೆನ್ಸಿ ಅಂತಕ್ಕಂಥದ್ದು ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಹೀಗಿರ್ಬೇಕಾದ್ರೆ ಇದೊಂದು ಮುಖ್ಯ ಕಚೇರಿ ನಾವು ಎಲ್ಲಿ ನೋಡ್ತಾ ಹೋಗ್ತೀವಿ ಅಂದ್ರೆ USA ನ್ಯೂಯಾರ್ಕ್, ಆಪ್ಷನ್ 3 ನ್ಯೂಯಾರ್ಕ್ ಅಲ್ಲಿ ನೋಡ್ತಕ್ಕಂಥದ್ದು ಆಗಿರುತ್ತೆ ಆಯ್ತಾ. ಸೊ ಆಪ್ಷನ್ 3 ಅದು ಮೇನ್ ಆಗಿ ಈ ಒಂದು ಮಕ್ಕಳ ಒಂದು ಗ್ರೋತ್ಗೋಸ್ಕರ ಇರ್ತಕ್ಕಂಥ ಸ್ನೇಹಿತರೆ, ಅಂದ್ರೆ ಮಕ್ಕಳ ಒಂದು ಏನು ಲೈಫ್ ಸೇವ್ಗೋಸ್ಕರ ಮಾಡ್ತಕ್ಕಂಥದ್ದಾಗಿರ್ಬೋದು, ಸೊ ಅವರ ಒಂದು ಗ್ರೋತ್ ಬೆಳವಣಿಗೆಗೋಸ್ಕರ ಇರ್ತಕ್ಕಂಥದ್ದು ಆಗಿರ್ಬೋದು. ಸೊ ಅದಕ್ಕೋಸ್ಕರ ಅಂತಾನೆ ಅದೊಂದು ಸಂಸ್ಥೆ ಅಂತಕ್ಕಂಥದ್ದು ಇದೆ ಸ್ನೇಹಿತರೆ. ನೆಕ್ಸ್ಟ್ IPL 2026ರಲ್ಲಿ ಆರೆಂಜ್ ಕ್ಯಾಪ್ ಪಡೆದವರು ಯಾರು? ಆರೆಂಜ್ ಕ್ಯಾಪ್ ಅನ್ನ ಪಡೆದವರು ಯಾರು? IPL 2026ರಲ್ಲಿ ಆರೆಂಜ್ ಕ್ಯಾಪ್ ಅನ್ನ ಪಡೆದವರು ಯಾರು? KL ರಾಹುಲ್, ವೈಭವ್ ಸೂರ್ಯವಂಶಿ, ಅಭಿಷೇಕ್ ಶರ್ಮಾ, ಸಂಜು ಸಮೇನ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ 2026ರಲ್ಲಿ ನೋಡ್ತಾ ಹೋದಾಗೆ ವೈಭವ್ ಸೂರ್ಯವಂಶಿ ಅಂತಕ್ಕಂಥ ನಿಂತಿರೋ, ಸೊ ಇವರು 776 ರನ್ಗಳು. ಸೊ ಟೋಟಲ್ ಆಗಿ 16 ಮ್ಯಾಚ್ ಅಂತ ನೋಡ್ತಾ ಹೋಗ್ತೀವಿ. ಸೊ 16 ಮ್ಯಾಚ್ ಅಲ್ಲಿ ಈ ಒಂದು 776 ರನ್ಗಳನ್ನ ಹೊಡಿತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಇವ್ರನ್ನ 2026ರಲ್ಲಿ ಆರೆಂಜ್ ಕ್ಯಾಪ್ಗೆ ಸೆಲೆಕ್ಟ್ ಅನ್ನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ನೆಕ್ಸ್ಟ್ ವಿಂಬಲ್ಡನ್ ಟ್ರೋಫಿಯು ಸಂಬಂಧಿಸಿದ ಕ್ರೀಡೆ ಯಾವುದು ಅಂತ ಕೇಳಿದ್ರೆ ಫುಟ್ಬಾಲ್, ಲಾನ್ ಟೆನಿಸ್, ಶಟಲ್ ಬ್ಯಾಡ್ಮಿಂಟನ್, ವಾಲಿಬಾಲ್. ವಿಂಬಲ್ಡನ್ ಟ್ರೋಫಿಯು ಸಂಬಂಧಿಸಿದ ಒಂದು ಕ್ರೀಡೆ ಯಾವುದು ಅಂತ ನೋಡ್ತಾ ಹೋದ ಸ್ನೇಹಿತರೆ ಆಪ್ಷನ್ 2 ಲಾನ್ ಟೆನಿಸ್ ಆಗಿರುತ್ತೆ. ಆಪ್ಷನ್ 2. ಈ ರೀತಿ ಕ್ವಶನ್ಸ್ ಸಹ ಇರುತ್ತೆ ಸ್ನೇಹಿತರೆ. ಯಾವುದಂತ ಒಂದು ವರ್ಡ್ ಕೇಳ್ಬಿಟ್ಟು ಆ ವರ್ಡ್ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಂತದ್ದು ಅಂತ ಆ ಒಂದು ಕ್ವಶನ್ ಸಹ GK ಕೇಳ್ತಾ ಹೋಗ್ತಾರೆ. ಒಂದು ಕ್ವಶನ್ ಡೆಫಿನೆಟ್ ಆಗಿ, ಅಥವಾ ಒಂದು ಈ ತರ ಟ್ರೋಫಿ ಕೊಟ್ಬಿಟ್ಟು ಸಹ ಕೇಳ್ಬಹುದು, ಅಥವಾ ಒಂದು ವರ್ಡ್ಗಳನ್ನ ಮೆನ್ಷನ್ ಮಾಡಿ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಂತ ವರ್ಡ್ ಅಂತ ಪದ ಅಂತ ಕೇಳಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ 14ನೇ ಕ್ವಶನ್ ನೋಡ್ತಾ ಹೋದ್ರೆ ಕಂಪ್ಯೂಟರ್ ನಲ್ಲಿ RAM ರ್ಯಾಮ್ ಎಂಬುದು ಏನನ್ನ ಸೂಚಿಸುತ್ತದೆ ಅಂತ ಕೊಟ್ಟಿದ್ರೆ, ಸೊ ಮೇನ್ ಆಗಿ ನಾವು ರ್ಯಾಮ್ ಮತ್ತೆ ರಾಮ್ ಅನ್ನ ನೋಡ್ತೀವಿ. ರ್ಯಾಮ್ ಮತ್ತೆ ರಾಮ್ ಅಂತಕ್ಕಂಥ ಮೆಮೊರಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ ಆಯ್ತಾ. ಸ್ಮರಣಾಂಗಗಳು ಅಂತ ಹೇಳ್ತೀವಿ. ರಾಮ್ ಅಂತ ಹೇಳಿದ್ರೆ ರೀಡ್ ಓನ್ಲಿ ಮೆಮೊರಿ,
ಆಯಿತಾ. ಸೊ ಇಲ್ಲಿ ಏನಾಗುತ್ತೆ ಮೆಮೊರಿ, ಓಕೆ ಮೆಮೊರಿ. ಆ್ಯಂಡ್ ನೆಕ್ಸ್ಟ್ ರ್ಯಾಮ್ ಅಂತಕ್ಕಂಥದ್ದು ಏನಿರುತ್ತೆ RAM, ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಅಂತ ಹೇಳ್ತೀವಿ, ರ್ಯಾಂಡಮ್ ಆಕ್ಸಿಸ್ ಮೆಮೊರಿ. ಸೊ ಇದು ಇಲ್ಲ, ರೀಡ್ ಬರಲ್ಲ, ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, NCPCRನ ವಿಸ್ತರಣಾ ರೂಪ ಯಾವುದು? ನ್ಯಾಷನಲ್ ಬರುತ್ತೆ ಮೇಯ್ನ್ ಆಗಿ. ಸೊ ನ್ಯಾಷನಲ್ ಅಂತ ಹೇಳಿದಾಗ ನೆಹರು ಬರಲ್ಲ, ನ್ಯಾಷನಲ್ ಚಿಲ್ಡ್ರನ್ ಪ್ಲೇ ಕಮ್ ರಿಹ್ಯಾಬಿಲಿಟೇಷನ್ ಅಲ್ಲ. ನಾವು ನೋಡ್ತಾ ಹೋದ್ರೆ ಸ್ನೇಹಿತರಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ರೈಟ್ಸ್, ಮಕ್ಕಳ ಹಕ್ಕುಗಳಿಂದ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ನ್ಯಾಷನಲ್ ಕಮಿಷನ್ ಆಗಿರುತ್ತೆ. ಇದೊಂದು ಸಂಸ್ಥೆ ಸ್ನೇಹಿತರೆ, ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ರೈಟ್ಸ್ ಅಂತಕ್ಕಂಥದ್ದು ಆಗಿರುತ್ತೆ. ಅಂದ್ರೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಂತ ಹೇಳ್ತೀವಿ, ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ. ಓಕೆ, ಸೊ ಇದು 2005ರ ಒಂದು ಕಾಯ್ದೆ ಏನ್ ಬರುತ್ತೋ ಸೊ ಇದರ ಅಡಿಯಲ್ಲಿ ಆಗಿರ್ತಕ್ಕಂಥದ್ದು. ಇದೊಂದು ಶಾಸನಬದ್ಧ ಸಂಸ್ಥೆ ಆಗಿರುತ್ತೆ, ಶಾಸನಬದ್ಧ ಸಂಸ್ಥೆ. ಓಕೆ, ಸೊ ಇದು ಮಕ್ಕಳ ಒಂದು ಏನು ರೈಟ್ಸ್ ಇರುತ್ತೋ ಹಕ್ಕುಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಇದು ಮಕ್ಕಳ ಒಂದು ಪ್ರೊಟೆಕ್ಷನ್ಗೋಸ್ಕರ ಇರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇಷ್ಟು ಬಂದು ಸ್ನೇಹಿತರೆ ಈ ಒಂದು GKಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಈ ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ಗಳಾಗಿರುತ್ತೆ. ನೋಡ್ತಾ ಹೋದ್ರೆ 15 ಕ್ವಶನ್ ಸಾಮಾನ್ಯ ಜ್ಞಾನ ಆಗಿತ್ತು. ನೆಕ್ಸ್ಟ್ 14ನೇ ಕ್ವಶನ್ ಈ ರೀತಿ ಇದೆ, ಕನ್ನಡ ವರ್ಣಮಾಲೆಯಲ್ಲಿರುವ ಸಂಧ್ಯಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಇದೊಂದು ತುಂಬಾ ಈಸಿ ಕ್ವಶನ್. ಅಂಡ್ ಇಷ್ಟು ಈಸಿ ಕ್ವಶನ್ಸ್ ಕೊಡ್ತಾರೆ ಗೊತ್ತಿಲ್ಲ ಸರ್, ಬಟ್ ಏನಂತ ಹೇಳಿದ್ರೆ STA FT ಆಗಿರ್ಬೋದು, ಬೇರೆ ಇತರ ಕನ್ನಡ ಸಾಮಾನ್ಯ ಕನ್ನಡ ಆಗಿರ್ಬೋದು, ಆಲ್ಮೋಸ್ಟ್ ಇದೊಂದು ಅದೆಷ್ಟು ಸರಿ ಕೇಳಿದ್ದಾರೆ ಅಂತಾನೆ ಲೆಕ್ಕ ಇಲ್ಲ. ಸೊ ಬರ್ತಕ್ಕಂಥ ಎಲ್ಲಾ ಪೇಪರ್ಗಳಲ್ಲೂ ಸಹ ಈ ಒಂದು ಕ್ವಶನ್ ಡೆಫಿನೆಟ್ ಆಗಿ ಕೇಳ್ತಾರೆ ಬಂದಿದ್ದಾರೆ ಸ್ನೇಹಿತರೆ. ಓಕೆ, ಸೊ ಸಂಧ್ಯಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಇಲ್ಲಿ ಆಪ್ಷನ್ ಕೊಟ್ಟವ್ರೆ 2, 10, 25, 9. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಸಂಧ್ಯಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 2 ಆಗಿರುತ್ತೆ. ಅದು ಯಾವ್ದಾವ್ದು ಅಂತ ಹೇಳಿದ್ರೆ ಐ ಮತ್ತೆ ಔ ಆಗಿರುತ್ತೆ. ಇವೆರಡು ನಾವು ಸಂಧ್ಯಾಕ್ಷರಗಳು ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಓಕೆ, ಇನ್ನು ಅಕ್ಷರನ ವರ್ಗೀಕರಣ ಮಾಡ್ತಕ್ಕಂಥದ್ದು ನೋಡ್ತಾ ಹೋದ್ರೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿರುತ್ತೆ ಸ್ನೇಹಿತರೆ. ಸೊ ಆ 49 ಅಕ್ಷರಗಳನ್ನ ನಾವು 3 ರೀತಿಯಲ್ಲಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಒಂದು ಸ್ವರಗಳು, ವ್ಯಂಜನಗಳು ಮತ್ತೆ ಯೋಗವಾಹಕಗಳು. ಸ್ವರಗಳು, ವ್ಯಂಜನಗಳು ಮತ್ತೆ ಯೋಗವಾಹಕಗಳಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಮತ್ತೆ ಸ್ವರಗಳನ್ನ 2 ರೀತಿಯಲ್ಲಿ ಯಾವ್ದು ಅಂತ ಹೇಳಿದ್ರೆ ಹ್ರಸ್ವ ಸ್ವರ ಮತ್ತೆ ದೀರ್ಘ ಸ್ವರವನ್ನಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಈ ಒಂದು ಏನ್ ಸಂಧ್ಯಾಕ್ಷರ ಐ ಮತ್ತೆ ಔ ಇದೆಯೋ ಸೊ ಇದು ಒಂದು ದೀರ್ಘ ಸ್ವರವಾಗಿ ಸಹ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಐ ಮತ್ತೆ ಔ ಸಂಧ್ಯಾಕ್ಷರ ಜೊತೆಗೆ ದೀರ್ಘ ಸ್ವರ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಹ್ರಸ್ವ ಸ್ವರ ಅಂತ ಹೇಳಿದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳ ಹ್ರಸ್ವ ಸ್ವರ ಅಂತ ಹೇಳ್ತೀವಿ. ಒಟ್ಟು 6 ಇರುತ್ತೆ. ದೀರ್ಘ ಸ್ವರ ಅಂತ ಹೇಳಿದಾಗ 2 ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳ ದೀರ್ಘ ಸ್ವರ ಅಂತ ಕರಿತಾ ಹೋಗ್ತೀವಿ. ಮತ್ತೊಂದು ಬರುತ್ತೆ ಪ್ಲುತ ಸ್ವರ ಅಂತ ಹೇಳ್ತೀವಿ ಸ್ನೇಹಿತರೆ. ಪ್ಲುತ ಸ್ವರ ಅಂತ ಹೇಳಿದ್ರೆ 2ಕ್ಕಿಂತ ಹೆಚ್ಚಿನ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆಯನ್ನು ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ನೋಡ್ತಾ ಹೋದ್ರೆ ನೋಡಿ, ಈಗ ಅದಕ್ಕೆ ಹೆಸರನ್ನ ಸೇರಿಸ್ಕೊಳ್ತಾ ಹೋಗುತ್ತೆ ಸ್ನೇಹಿತರೆ. ಹೆಸರು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಸ್ವರ 3 ಮಾತ್ರೆ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳು ಪ್ಲುತ ಸ್ವರ ಆಗುತ್ತೆ. ಸೊ ಭಾವ ತೀವ್ರತೆಯನ್ನು ಅಭಿವ್ಯಕ್ತಿಸುವಾಗ ದೀರ್ಘ ಸ್ವರವು ಎಂಬ ಚಿಹ್ನೆಯನ್ನು ಪಡೆಯುವುದರ ಮೂಲಕ ಪ್ಲುತ ಸ್ವರವಾಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಅಮ್ಮಗೆ ಹೆಸರನ್ನ ಸೇರಿಸ್ಕೊಳ್ತಂದು ಓ ದೇವರೇ, ಜಾಸ್ತಿ ರಾಗವನ್ನ ಹೇಳ್ತಕ್ಕಂಥದ್ದು ಆಗಿರ್ಬೋದು. ಸೊ ಇದನ್ನ ನಾವು ಪ್ಲುತ ಸ್ವರ ಅಂತ ಕರಿತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಒಂದು ಪಾಯಿಂಟ್ ಅಂತ ನೋಡ್ತಾ ಹೋದ್ರೆ ಇಲ್ಲಿ ಆಧುನಿಕ ವ್ಯಾಕರಣದಲ್ಲಿ ರು ಧ್ವನಿಯನ್ನು ವ್ಯಂಜನವೆಂದು, ಐ ಮತ್ತು ಔ ಧ್ವನಿಗಳನ್ನ ಸಂಧ್ಯಾಕ್ಷರಗಳೆಂದು ಗುರುತಿಸಿದ್ದಾರಂತೆ ಇತ್ತೀಚಿನ ದಿನಗಳಲ್ಲಿ. ಆಯ್ತಾ, ಸೊ ಐ ಮತ್ತೆ ಔನ ನಾವು ಸಂಧ್ಯಾಕ್ಷರ ಅಂತ ಕರಿತಾ ಹೋಗ್ತೀವಿ. ಸೊ ಸಂಧ್ಯಾಕ್ಷರ ಅಂದ್ರೆ 2 ಸ್ವರಗಳು ಸೇರಿ ಹೊಸ ಸ್ವರಾಕ್ಷರ ಆಗ್ತಾರೆ. ಇಲ್ಲಿ 2 ಸ್ವರ ಯಾವುದೇ ಸೇರ್ಕೊಳ್ಳುತ್ತೆ, ಇಲ್ಲಿ ಹಾ ಸೇರ್ಕೊಳ್ಳುತ್ತೆ, ಇಲ್ಲೊಂದು ಎ ಸೇರ್ಕೊಳ್ಳುತ್ತೆ. ಇದು ಹ್ರಸ್ವ ಸ್ವರ, ಇದು ದೀರ್ಘ ಸ್ವರ. ಒಟ್ಟಾರೆ 2 ಸ್ವರಗಳು ಸೇರಿ ಹೈ ಆಗ್ತಕ್ಕಂಥದ್ದು. ಔ ಅಷ್ಟೇನೆ, ಇಲ್ಲಿ ಆ ಮತ್ತೆ ಓ 2 ಸ್ವರಗಳು ಸೇರಿ ಮತ್ತೊಂದು ಹೊಸ ಅಕ್ಷರ ಏನು ಉತ್ಪತ್ತಿ ಆಗಿದೆಯೋ ಸೊ ಅಂತದ್ದು ನಾವು ಸಂಧ್ಯಾಕ್ಷರ ಅಂತ ನೋಡ್ತಾ ಹೋಗ್ತೀವಿ. ಓಕೆ, ಸೊ ಹಾಗಾಗಿ ಇಲ್ಲಿ ಆನ್ಸರ್ ಅದಾಗಿರುತ್ತೆ. ಇನ್ನು ಯೋಗವಾಹಕಗಳಂತ ಅಂದಾಗ ಇಲ್ಲಿ ಅನುಸ್ವರ ಮತ್ತೆ ವಿಸರ್ಗ ಬರುತ್ತೆ. ವ್ಯಂಜನಗಳು 2 ವಿಧ, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಆಗಿರ್ಬೋದು. ಅಂಡ್ ಇದು ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಪ್ರಾಣ ಬಂದು ಇದು ವರ್ಗೀಯ ವ್ಯಂಜನಲ್ಲಿ ಡಿವೈಡ್ ಆಗ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಆಯ್ತಾ, ಇನ್ನು ಇದರಲ್ಲಿ ನಾವು ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ ಯಾವ್ದಾವುದು ಕವರ್ಗ, ಚವರ್ಗ, ಟವರ್ಗ. ಸೊ ಅದನ್ನು ಸಹ ನೋಡ್ತಾ ಹೋಗ್ತೀವಿ. ಆಲ್ಮೋಸ್ಟ್ ಕನ್ನಡ ವ್ಯಾಕರಣದಲ್ಲಿ ಈ ಒಂದು ಇದರಲ್ಲಿ ಡಿವೈಡ್ ಮಾಡ್ತಾ ಹೋಗುತ್ತೆ.
ನೆಕ್ಸ್ಟ್ ಸಂತೋಷ, ದುಃಖ, ಆಶ್ಚರ್ಯ, ಕೋಪ ಮುಂತಾದ ಭಾವನೆಗಳನ್ನ ಸೂಚಿಸುವ ವಾಕ್ಯದ ಕೊನೆಯಲ್ಲಿ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರೆ ಉದ್ಧರಣ ಚಿಹ್ನೆ. ಸೊ ಉದ್ಧರಣ ಚಿಹ್ನೆ ಅಂತ ಹೇಳಿದ್ರೆ ಡಬಲ್ ಇನ್ವಿಟೆಡ್ ಕಾಮ ಅಂತ ಏನ್ ಹೇಳ್ತೀವೋ ಸೊ ಇದಾಗಿರುತ್ತೆ ಸ್ನೇಹಿತರೆ. ಅಂಡ್ ವಾಕ್ಯ ವೇಸ್ಟ್ ನ ಚಿಹ್ನೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ವಾಕ್ಯ ವೇಸ್ಟ್ ವಾಕ್ಯ ಸಿಂಗಲ್ ಇನ್ವಿಟೆಡ್ ಕಾಮ ಅಂತ ಏನ್ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಡಬಲ್ ಉದ್ಧರಣ ಚಿಹ್ನೆ ಬರುತ್ತೆ, ವಾಕ್ಯ ವೇಸ್ಟ್ ಸಿಂಗಲ್ ಬರುತ್ತೆ. ಇನ್ನು ಅಲ್ಪ ವಿರಾಮ ಅಂತ ನೋಡ್ತಾ ಹೋದ್ರೆ ಈ ಒಂದು ಕಾಮ ಅಂತ ಏನ್ ಹೇಳ್ತೀವೋ ಸೊ ಅಲ್ಪ ವಿರಾಮ ಇದಾಗಿರುತ್ತೆ. ಭಾವಸೂಚಕ ಚಿಹ್ನೆ ಅಂದ್ರೆ ಆಶ್ಚರ್ಯ ಸೂಚಕ ಚಿಹ್ನೆ ಇದಾಗಿರುತ್ತೆ. ಇನ್ನು ಉದ್ಧರಣ ಚಿಹ್ನೆ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡ್ತಾ ಹೋದ್ರೆ ಈ ಒಂದು ಸಂಭಾಷಣೆ ಅಂದ್ರೆ ಯಾರು ಏನಾದ್ರು ಹೇಳಿದ್ರೆ ಯಥಾವತ್ತಾಗಿ ನಾವು ಅದನ್ನ ಎಲ್ಲಿ ಫಾಲೋ ಮಾಡ್ತೀವೋ ಸೊ ಈಗ ಕಾಯಕವೇ ಕೈಲಾಸ ಅಂತ ಬಸವಣ್ಣವರು ಹೇಳ್ತಾರೆ. ಸೊ ಆ ಒಂದು ಕಾಯಕವೇ ಕೈಲಾಸ ಅಂತ ಹೇಳ್ಬೇಕಾದ್ರೆ ಸೊ ಅದನ್ನ ಹಾಗೆ ಯಥಾವತ್ತಾಗಿ ಹೇಳ್ತಕ್ಕಂಥದ್ದಾಗಿರ್ಬೋದು. ಸೊ ಅಲ್ಲಿ ಉದಾಹರಣೆ ಚಿಹ್ನೆ ಯೂಸ್ ಮಾಡ್ತೀವಿ, ವಾಕ್ಯವೇಚನ ಚಿಹ್ನೆಯನ್ನು ಸಹ ಯೂಸ್ ಮಾಡ್ತಾ ಹೋಗ್ತೀವಿ. ಇನ್ನು ಅಲ್ಪ ವಿರಾಮ ಅಂತಕ್ಕಂಥದ್ದು ನಾವು ಎಲ್ಲಿ ನೋಡ್ತಾ ಹೋಗ್ತೀವಿ, ಕೆಲವೊಂದು ಏನು ಒಂದಕ್ಕಿಂತ ಜಾಸ್ತಿ ಇರುತ್ತೋ ವಾಕ್ಯನ ಓದುವಾಗ ಅರ್ಥವಾಗುವಂತೆ ಅಲ್ಲಲ್ಲಿ ನಿಲ್ಲಿಸಿ ಓದ್ಬೇಕಾದಾಗ ಮತ್ತು ಸಂಬೋಧನೆ ಮುಂದೆ ಇದನ್ನ ಬಳಸ್ತಕ್ಕಂಥದ್ದು ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ರಾಮ, ಕೃಷ್ಣ ಅಂಡ್ ಇನ್ನು ಯಾರೋ ಅಷ್ಟು ಜನ ಹೆಸರುಗಳನ್ನ ತಗೊಳ್ತೀವಿ ಅಂತ ಹೇಳಿದಾಗ ಸೊ ರಾಮ ಕಾಮ, ಕೃಷ್ಣ ಕಾಮ ಈ ರೀತಿ ಹಾಕೊಂಡು ಹೋಗ್ತೀವಿ. ಸೊ ಅಲ್ಪ ವಿರಾಮ ಚಿಹ್ನೆ ಬರುತ್ತೆ. ಇನ್ನು ಭಾವಸೂಚಕ ಚಿಹ್ನೆ ಅಂತ ಹೇಳಿದಾಗ ಸಂತೋಷ, ದುಃಖ, ಆಶ್ಚರ್ಯ, ಕೋಪ ಸೊ ಈ ತರ ನೋಡ್ತಾ ಹೋದಾಗ ಅಲ್ಲಿ ಏನಾಗುತ್ತೆ ಆಶ್ಚರ್ಯ ಸೂಚಕ ಅಥವಾ ಉದ್ಧಾರ ವಾಚಕ ಅಂತ ಸಹ ಹೇಳ್ತೀವಿ. ಸೊ ಆನ್ಸರ್ ಆಪ್ಷನ್ 3 ಭಾವಸೂಚಕ ಚಿಹ್ನೆ ಆಗಿರುತ್ತೆ. ನೆಕ್ಸ್ಟ್ ಕನ್ನಡದ ಆದಿಕವಿ ಯಾರು ಅಂತ ಕೇಳಿದ್ರೆ ರನ್ನ, ಪಂಪ, ಜನ್ನ, ಶಿವಕೋಟ್ಯಾಚಾರ್ಯ. ನೋಡಿ ಇಲ್ಲಿ ಕನ್ನಡದ ಆದಿಕವಿ ಅಂತ ಹೇಳಿದಾಗ ಸ್ನೇಹಿತರೆ ಆಪ್ಷನ್ 2 ಪಂಪ ಬರ್ತಕ್ಕಂಥದ್ದಾಗಿರುತ್ತೆ. ಆದಿಪುರಾಣವನ್ನ ಬರೆದಂತಹ ಪಂಪನನ್ನ ಆದಿಕವಿ ಅಂತ ಕರೀತಾರೆ. ಅಂದ್ರೆ ಪಂಪ, ರನ್ನ, ಜನ್ನ ಸೊ ಇವರಿಗೆಲ್ಲ ನೋಡ್ತಾ ಹೋದಾಗ ಪಂಪ ಮೊದಲನೇದಾಗಿ ಬರ್ತಕ್ಕಂಥದ್ದಾಗಿರುತ್ತೆ. ಆದಿ ಮೀನ್ಸ್ ಸ್ಟಾರ್ಟಿಂಗ್ ಪ್ರಾರಂಭ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಪಂಪ ಬರ್ತಕ್ಕಂಥದ್ದಾಗುತ್ತೆ. ಇನ್ನು ಶಿವಕೋಟ್ಯಾಚಾರ್ಯ ಅಂತ ಮೇನ್ ಆಗಿ ಎಲ್ಲಿ ನೋಡ್ತೀವಿ ಅಂದ್ರೆ ಒಡ್ಡಾರಾಧನೆನ ಒಂದು ಕೃತಿಯನ್ನ ರಚನೆ ಮಾಡಿರ್ತಕ್ಕಂಥದ್ದು ಒಡ್ಡಾರಾಧನೆ. ಸೊ ಇದು ಕನ್ನಡದ ಮೊದಲ ಗದ್ಯ ಕೃತಿ ಆಗಿರುತ್ತೆ. ಗದ್ಯ ಕೃತಿ ಒಡ್ಡಾರಾಧನೆ ಇದನ್ನ ರಚನೆ ಮಾಡಿರ್ತಕ್ಕಂಥ ಶಿವಕೋಟ್ಯಾಚಾರ್ಯರು ಆಗಿರ್ತಾರೆ. ಇನ್ನ ನೆಕ್ಸ್ಟ್ ನೋಡ್ತಾ ಹೋದ್ರೆ ಇನ್ನ ಇವ್ರ ಬಗ್ಗೆ ನೋಡ್ತಾ ಹೋಗ್ತೀವಿ ಅಂದ್ರೆ ರನ್ನ ಆಗಿರ್ಬೋದು, ಪಂಪ ಆಗಿರ್ಬೋದು, ಜನ್ನ. ಸೊ ಮೇನ್ ಆಗಿ ಇಲ್ಲಿ ರನ್ನ, ಪಂಪ, ಜನ್ನ ಅಂಡ್ ನೆಕ್ಸ್ಟ್ ನಾವು ಬರ್ತಕ್ಕಂಥದ್ದು ಪೊನ್ನ. ಮೇನ್ 4 ಜನ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಕನ್ನಡದ ಆದಿಕವಿ ಪಂಪನೆ ಆಗಿರ್ತಾರೆ. ಅಂಡ್ ನೆಕ್ಸ್ಟ್ ರಾಮನಲ್ಲಿ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ರೆ ನೋಡಿ ಇಲ್ಲಿ ರಾಮನಲ್ಲಿ ಅಂತ ಹೇಳಿದ್ರೆ ತೃತೀಯ ಬಂದು ಏನ್ ಬರುತ್ತೆ, ತೃತೀಯ ಇಂದ ಬರುತ್ತೆ. ಫಸ್ಟ್ ಬರ್ದು ಪ್ರಥಮ ಸ್ನೇಹಿತರೆ, ಪ್ರಥಮ ಊ ಬರುತ್ತೆ. ಸೊ ಪ್ರಥಮ ಕೊಟ್ಟಿಲ್ಲ, ಪ್ರಥಮ ಊ ಬರುತ್ತೆ. ದ್ವಿತೀಯ ದ್ವಿತೀಯ ಹನ್ನು ಬರುತ್ತೆ. ತೃತೀಯ ಇಂದ ಚತುರ್ಥಿ ಗೆ ಅಥವಾ ಕೆ ಅಂತ ಬರುತ್ತೆ, ಅಥವಾ ಕೆ ಅಂತಾನು ಸಹ ಬರುತ್ತೆ. ಚತುರ್ಥಿ ಆಯ್ತು. ಪಂಚಮಿ ಬಂದು ದೆಸೆಯಿಂದ ಬರುತ್ತೆ, ಪಂಚಮಿ ದೆಸೆಯಿಂದ. ಷಷ್ಠಿ ಬಂದು ಹಾ ಬರುತ್ತೆ, ಷಷ್ಠಿಯ ಸಪ್ತಮಿ ಅಲ್ಲಿ ಬರುತ್ತೆ. ಸೊ ಹೀಗಿರ್ಬೇಕಾದ್ರೆ ರಾಮನಲ್ಲಿ, ನಲ್ಲಿ, ಅಲ್ಲಿ ಬಂದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ನೆಕ್ಸ್ಟ್ ದಿಗಂತ ಪದದಲ್ಲಾಗಿರುವ ಸಂಧಿಯನ್ನ ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಸವರ್ಣ ದೀರ್ಘ ಸಂಧಿ, ಜಸ್ವ ಸಂಧಿ, ಎಂಡ್ ಸಂಧಿ ಅಂಡ್ ವೃದ್ಧಿ ಸಂಧಿ ಕೊಟ್ಟಿದ್ದಾರೆ. ದಿಗಂತ ಬಿಡಿಸಿದಾಗ ದಿಕ್ ಪ್ಲಸ್ ಅಂತ ಬರುತ್ತೆ. ದಿಕ್ ಪ್ಲಸ್ ಅಂತ ದಿಗಂತ. ಸೊ ನೋಡಿ ಇಲ್ಲಿ ಇದಕ್ಕೆ ಹೊರತಾಗಿರ್ತಕ್ಕಂಥದ್ದು ಮತ್ತೊಂದು ಆದೇಶ ಸಂಧಿ ಬರುತ್ತೆ ಸ್ನೇಹಿತರೆ, ಆದೇಶ ಸಂಧಿ ಆಯ್ತಾ. ಸೊ ಇದಕ್ಕೆ ಆನ್ಸರ್ ದಿಕ್ ಪ್ಲಸ್ ಅಂತ ದಿಗಂತ. ಇದು ಆಪ್ಷನ್ 2 ಜಸ್ವ ಸಂಧಿ ಆಗುತ್ತೆ. ಗಾಗೆ ಬದಲಾಗಿ ಇಲ್ಲಿ ಕಾ ಬರ್ತಕ್ಕಂಥದ್ದು. ಮತ್ತೊಂದು ಆದೇಶ ಸಂಧಿಗೆ ಉದಾಹರಣೆ ಅಂತ ಹೇಳಿದ್ರೆ ಹಳೆಗನ್ನಡ ಅಂತ ತಗೊಂಡ್ರೆ ಹಳೆ ಪ್ಲಸ್ ಕನ್ನಡ ಅಂತ ಬರುತ್ತೆ. ಹಳೆ ಪ್ಲಸ್ ಕನ್ನಡ, ಹಳೆಗನ್ನಡ. ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಪೂರ್ವ ಪದದ ಕೊನೆಯ ಅಕ್ಷರ ಚೇಂಜ್ ಆಗುತ್ತೆ ಸ್ನೇಹಿತರೆ. ಆದೇಶ ಸಂಧಿಯಲ್ಲಿ ಉತ್ತರ ಪದದ ಮೊದಲ ಅಕ್ಷರ ಚೇಂಜ್ ಆಗುತ್ತೆ ಆಯ್ತಾ. ಸೊ ಇವೆರಡಕ್ಕೂ ಅದೇ ಅಷ್ಟೇ ರಿಲೇಷನ್ ಇದಿರ್ತಕ್ಕಂಥದ್ದು. ಆದೇಶ ಸಂಧಿಲಿ ಉತ್ತರ ಪದದ ಮೊದಲ ಅಕ್ಷರ ಚೇಂಜ್ ಆಗುತ್ತೆ, ಕಚ್ಚಡದ ಅಕ್ಷರ ಬದಲಾಗಿ ಗಜಡದ ಅಕ್ಷರಗಳ ಆದೇಶವಾಗಿ ಬರುತ್ತೆ. ದಿಗಂತ ಅಥವಾ ಈ ಒಂದು ಜಸ್ವ ಸಂಧಿಲಿ ಏನಾಗುತ್ತೆ, ಪೂರ್ವ ಪದದ ಕೊನೆಯ ಅಕ್ಷರಗಳಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಆಯ್ತಾ. ಸೊ ಇಲ್ಲಿ ಆನ್ಸರ್ ಆಪ್ಷನ್ 2 ಜಸ್ವ ಸಂಧಿ ಹಾಕ್ತಕ್ಕಂಥದ್ದು. ಇಲ್ಲ ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದ್ರೆ ನೋಡಿ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನಾಗುತ್ತೆ ಅಂತ ನೋಡ್ತಾ ಹೋದ್ರೆ ಸವರ್ಣ ದೀರ್ಘ ಸಂಧಿಲಿ ನೋಡಿ
ಇಲ್ಲಿ ಬರುತ್ತೆ ಸವರ್ಣ ಅಕ್ಷರಗಳು ಒಂದರ ಮುಂದೆ ಒಂದು ಬರ್ತಕ್ಕಂಥ ಸವರ್ಣ ದೀರ್ಘ ಸಂಧಿ ಅಂತ ಕರಿತಾ ಹೋಗ್ತೀವಿ. ಒಂದೇ ಜಾತಿಯ ವರ್ಣಗಳು ಪರಸ್ಪರ ಪರವಾದಾಗ ಅದೇ ವರ್ಣವು ದೀರ್ಘವಾದರೆ ಅದನ್ನ ಸವರ್ಣ ದೀರ್ಘ ಸಂಧಿ ಅಂತ ಕರಿತಕ್ಕಂಥ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ವಾಲಿ ಆ ಇದೆ, ಇಲ್ಲೂ ಆ ಇದೆ, ಅದನ್ನ ಕೂಡಿಸ್ಬರ್ದಾಗ ಆ ದೀರ್ಘ ಬರುತ್ತೆ. ಇಲ್ಲಿ ಆ ಇದೆ, ಇಲ್ಲೂ ಆ ಇದೆ, ಇದನ್ನ ಕೂಡಿಸ್ಬರ್ದಾಗ ಬರ್ತಕ್ಕಂಥ ದೀರ್ಘ ಸಂಧಿ. ಸೊ ಅಂದ್ರೆ ಒಂದೇ ವರ್ಣ ಅಂದ್ರೆ ಒಂದೇ ಜಾತಿಯ ಸ್ವರಗಳು ಬರ್ತಕ್ಕಂಥದ್ದು ಹಾಗಿರುತ್ತೆ. ಇನ್ನು ನೆಕ್ಸ್ಟ್ ಏನಿದೆ ಇಲ್ಲಿ ಹೆಣ್ ಸಂಧಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೆಣ್ ಸಂಧಿ, ವೃದ್ಧ ಸಂಧಿ ಮತ್ತೆ ಗುಣ ಸಂಧಿ ಮೈನ್ ಆಗಿ ಇಲ್ಲಿ 4 ನೋಡ್ತಾ ಹೋಗ್ತೀವಿ ನಾವು. ಸೊ ನೋಡಿ ಇಲ್ಲಿ ದೇವಂ ಪ್ಲಸ್ ಈಶ ದೇವೇಶ ಅಂತಕ್ಕಂಥದ್ದು ಯಾವ್ದು ಬರುತ್ತೆ, ಗುಣ ಸಂಧಿ ಬರ್ತಕ್ಕಂಥದ್ದು. ನೋಡಿ ಆ ಕರಗಳ ಮುಂದೆ ಈ ಕರಗಳು ಪರವಾದರೆ ಅವೆರಡ ಸ್ಥಾನದಲ್ಲಿ ಏಕಾರ ಬರುತ್ತೆ. ಅದೇ ಉಕಾರಗಳ ಪರವಾದ್ರೆ ಓಕಾರ ಬರುತ್ತೆ. ಋಕಾರಕ್ಕೆ ಹರ್ಕಾರ ಆದೇಶವಾಗಿ ಬರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಕೊಟ್ಟಿದೆ ನೋಡಿ, ದೇವ ಪ್ಲಸ್ ಈಶ ದೇವೇಶ. ನೋಡಿ ಇಲ್ಲಿ ಆ ಬದಲಿಗೆ ಇಲ್ಲಿ ಈ ಬಂದಿದೆ ಪರವಾಗಿ, ಸೊ ಇಲ್ಲಿ ಎ ಬಂದಿದೆ. ಇಲ್ಲಿ ಆ ಇದೆ, ಹಾಗೆ ಈ ಬಂದಿದೆ, ಇಲ್ಲಿ ಎ ಬಂದಿದೆ. ಸೊ ಇದೆಲ್ಲ ನೋಡ್ತಾ ಹೋದಾಗ ಆ ಕರಗಳ ಮುಂದೆ ಈ ಕರಗಳ ಪರವಾದಾಗ ಏಕಾರ ಬರುತ್ತೆ. ಉಕಾರ ಪರವಾದ್ರೆ ಓಕಾರ ಬರುತ್ತೆ. ಅಂಡ್ ಋಕಾರ ಬಂದಾಗ ಹರ್ಕಾರ ಆದೇಶವಾಗಿ ಬಂದ್ರೆ ಅದನ್ನು ನಾವು ಗುಣ ಸಂಧಿ ಅಂತ ಕರಿತಾ ಹೋಗ್ತೀವಿ. ಅಂಡ್ ನೆಕ್ಸ್ಟ್ ಯಾವ್ದು ಕೊಟ್ಟಿದ್ರೆ ಹೆಣ್ ಸಂಧಿ ಕೊಟ್ಟಿದ್ದಾರೆ. ಸೊ ಹೆಣ್ ಸಂಧಿಗೆ ಫಾರ್ ಎಕ್ಸಾಂಪಲ್ ನೋಡ್ತಾ ಹೋದ್ರೆ ನೋಡಿ ಇಲ್ಲಿದೆ ಜಾತ್ಯತೀತ ಹತ್ಯೆ ಅಂತ. ಆಲ್ಮೋಸ್ಟ್ ಇದಕ್ಕೆಲ್ಲ ಯಾವತ್ತು ಅಕ್ಷರ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ, ಆಯ್ತಾ. ಯಾವ ಅಕ್ಷರ ಮತ್ತೆ ವಾನದ್ ಬರುತ್ತೆ, ಮನ್ವಂತರ ಬರುತ್ತೆ. ಇಲ್ಲಿ ಇಲ್ಲ ಮನ್ವಂತರ. ವಾವತ್ತಕ್ಷರ ಮತ್ತೆ ಯಾವತ್ತಕ್ಷರ ಮೇನ್ ಆಗಿ ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ವೃದ್ಧಿ ಸಂಧಿಲಿ ಏನಾಗುತ್ತೆ, ಗುಣ ಸಂಧಿಗೆ ಸೇಮ್ ಬರುತ್ತೆ. ಆದ್ರೆ ಇದು ಆನ್ಸರ್ ಏನ್ ನೋಡಿದ್ವಿ, ಜಸ್ವ ಸಂಧಿಗೆ ನೋಡಿ ವಾಗ್ದಾನ ನೋಡಿ ಇಲ್ಲಿ ಕಾಗೆ ಗಾ ಬರ್ತಕ್ಕಂಥದ್ದು. ಕಾಗೆ ಗಾ ವಾಗ್ದೇವಿ, ವಾಕ್ ಪ್ಲಸ್ ದೇವಿ, ಅಚ್ ಪ್ಲಸ್ ಅಂತ ಹಜಂತ. ನೋಡಿ ಚಾಗೆ ಜಾ ಬರ್ತಕ್ಕಂಥದ್ದು, ಅಚ್ ಪ್ಲಸ್ ಆದಿ ಅಜಾದಿ. ಸೊ ಇದೆಲ್ಲ ಜಸ್ವ ಸಂಧಿ ಬರ್ತಕ್ಕಂಥದ್ದಾಗಿರುತ್ತೆ. ಅಂಡ್ ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥದ್ರಲ್ಲಿ ಹೆಸರು ವೃದ್ಧಿ ಸಂಧಿ ಕೊಟ್ಟಿದ್ದಾರೆ. ಓಕೆ, ಅಂಡ್ ನೆಕ್ಸ್ಟ್ ನೋಡ್ತಾ ಹೋದ್ರೆ ಸಪ್ತಸ್ವರಗಳು ಪದದಲ್ಲಾಗಿರುವ ಸಮಾಸ ಯಾವುದು ಅಂತ ಕೇಳಿದರೆ ಕರ್ಮಧಾರಯ ಸಮಾಸ, ಬಹುವ್ರೀಹಿ ಸಮಾಸ, ದ್ವಿಗು ಸಮಾಸ, ದ್ವಂದ್ವ ಸಮಾಸ ಕೊಟ್ಟಿದ್ದಾರೆ. ಸಪ್ತಸ್ವರಗಳು ಅಂತ ನಾವು ನೋಡ್ತಾ ಹೋದಾಗ ಫಸ್ಟ್ ಅದನ್ನ ಬಿಡಿಸಿ ಬರಿಬೇಕಾಗುತ್ತೆ ಅಲ್ವಾ. ಸೊ ಹಂಗೆ ಡೈರೆಕ್ಟ್ ಆಗಿ ಹೇಳೋದಕ್ಕಿಂತ ಕೆಲವೊಂದು ಕಡೆ ಬಿಡಿಸಿ ಬರೆಯೋದನ್ನು ಸಹ ಕೇಳ್ತಾ ಹೋಗ್ತಾರೆ. ಸಪ್ತಸ್ವರ ಅಂತ ಹೇಳಿದ್ರೆ ಸಪ್ತಗಳಾದ ಪ್ಲಸ್ ಸ್ವರಗಳು, ಸಪ್ತಸ್ವರಗಳು. ಸೊ ನೋಡಿ ಇಲ್ಲಿ ಸಪ್ತ ಅಂತ ಹೇಳಿದ್ರೆ 7 ಬರುತ್ತೆ. 7 ಅಂತಕ್ಕಂಥದ್ದು ಎಲ್ಲಿ ನೋಡ್ತಾ ಹೋಗ್ತೀವಿ, ದ್ವಿಗು ಸಮಾಸದಲ್ಲಿ ಬರ್ತಕ್ಕಂಥದ್ದಾಗುತ್ತೆ. ಅಂದ್ರೆ ಅಂಕಿ ಸಂಖ್ಯೆಗಳು ಎಲ್ಲಿ ನೋಡ್ತಾ ಹೋಗ್ತೀವಿ ಅದು ದ್ವಿಗು ಸಮಾಸ ಅಂತ ಅನ್ಸ್ಕೊಳ್ತಾ ಹೋಗುತ್ತೆ. ಸೊ ಹಾಗೆ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಇನ್ನು ಕರ್ಮಧಾರಯ ಸಮಾಸದಲ್ಲಿ ವಿಶೇಷತೆಯನ್ನು ಕೊಡಿರ್ತಕ್ಕಂಥದ್ದು ಹೆಬ್ಬೆಂಡೆ, ಹೆಮ್ಮರ, ಹೆಬ್ಬಾವು ಈ ರೀತಿ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಬಹುವ್ರೀಹಿ ಸಮಾಸ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮುಕ್ಕಣ್ಣ ಅಂತ ಹೇಳ್ತೀವಿ, 3 ಕಣ್ಣುಗಳನ್ನ ಹೊಂದಿರ್ತಕ್ಕಂಥದ್ದು. ಸೊ ಆ ರೀತಿ ಅದನ್ನ ಹೊರತಾದಂತ ಒಂದು ಎಕ್ಸ್ಟ್ರಾ ಏನು ಬಿರುದುಗಳನ್ನ ಹೊಂದಿರ್ತಾರೋ ಸೊ ಅದನ್ನ ಬಹುವ್ರೀಹಿ ಸಮಾಸಕ್ಕೆ ನೋಡ್ತಾ ಹೋಗ್ತೀವಿ. ದ್ವಂದ್ವ ಸಮಾಸ ಅಂದ್ರೆ ಈಗ ರಾಮ ಲಕ್ಷ್ಮಣ ತಗೊಂಡ್ರೆ ರಾಮರು ಪ್ಲಸ್ ಲಕ್ಷ್ಮಣರು. ಸೊ ಈ ರೀತಿ ಬರ್ತಕ್ಕಂಥ ದ್ವಂದ್ವ ಸಮಾಸಕ್ಕೆ ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ನೀರಿಗೆ ಹಾಕು ನುಡಿಗಟ್ಟಿನ ಅರ್ಥವನ್ನ ಕೇಳಿದ್ರೆ ನೀರಿಗೆ ಹಾಕು ಅಂತ ಅಂದ್ರೆ ನೀರಿನಲ್ಲಿ ಬಿಸಾಕು, ವ್ಯರ್ಥ ಮಾಡು, ತಪ್ಪು ಕೆಲಸ ಮಾಡು, ಶ್ರಮ ಪಡು ಅಂತ ಕೊಟ್ಟರೆ. ಸೊ ನುಡಿಗಟ್ಟು ಅಂದ್ರೆ ಒಳ ಅರ್ಥ ಅಂತ ನೋಡ್ತಾ ಹೋಗ್ತೀವಿ ಅಂದ್ರೆ ಒಳ ಅರ್ಥನೇ ಬೇರೆ ಇರುತ್ತೆ, ಪದಗಳ ಅರ್ಥನೇ ಬೇರೆ ಇರ್ತಕ್ಕಂಥದ್ದು. ನೀರಿಗೆ ಹಾಕು ಅಂತ ಅಂದ್ರೆ ವ್ಯರ್ಥ ಮಾಡು ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ 2025ನೇ ಸಾಲಿನ ಪಂಪ ಪ್ರಶಸ್ತಿ ಪಡೆದಂತಹ ಕವಿ ಯಾರು, ದೇವನೂರು ಮಹಾದೇವ, ನಾಳೆ ಡಿಸೋಜ ಅಂತ ಕೊಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ BA ವಿವೇಕಾರೈ, ಬಾಬು ಕೃಷ್ಣಮೂರ್ತಿ. 2025ರ ಒಂದು ಪಂಪ ಪ್ರಶಸ್ತಿಯನ್ನು ಪಡೆದಂತಹ ಕವಿ ಯಾರು ನೋಡ್ತಾ ಹೋದ್ರೆ ದೇವನೂರು ಮಹಾದೇವ, ಆಪ್ಷನ್ 1 ಆಗಿರುತ್ತೆ. ನೆಕ್ಸ್ಟ್ ಮುಖ ಕಮಲ ಇದರಲ್ಲಿರುವ ಅಲಂಕಾರ ಯಾವುದು, ರೂಪಕ, ದೃಷ್ಟಾಂತ, ಉಪಮ, ಉತ್ಪ್ರೇಕ್ಷೆ. ಮುಖ ಕಮಲ ಇದರಲ್ಲಿರುವ ಅಲಂಕಾರ ಯಾವುದು ಕೇಳಿದರೆ ಮುಖ ಕಮಲ ಅಂತ ಹೇಳಿದಾಗ ಸ್ನೇಹಿತರೆ ಇಲ್ಲಿ ರೂಪಕ ಅಲಂಕಾರಕ್ಕೆ ಬರುತ್ತೆ. ಸೊ ರೂಪಕ ಅಲಂಕಾರವೇ ಹೋಲಿಕೆ ಮತ್ತು ಹೋಲಿಸಲ್ಪಡುವ ವಸ್ತು ಬೇರೆ ಬೇರೆ ಆಗೋದಿಲ್ಲ. ಹೋಲಿಸಲ್ಪಡುವ ಮತ್ತು ಹೋಲಿಕೆ ವಸ್ತು ಎರಡು ಸಹ ಒಂದೇ ಅಂತಕ್ಕಂಥ ಒಂದು ಅರ್ಥದಲ್ಲಿ ಬರ್ತಕ್ಕಂಥದ್ದು. ಸೊ ಒಂದೇ ಅನ್ನೋ ಅರ್ಥ ಬರ್ತಕ್ಕಂಥದ್ದು ಆಗಿರುತ್ತೆ. ಇಲ್ಲಿ ಯಾವ್ದು ಬರುತ್ತೆ, ಆಪ್ಷನ್ 1 ರೂಪಕ ಅಲಂಕಾರ, ಮುಖ ಕಮಲ ಆಗಿರುತ್ತೆ. ನೆಕ್ಸ್ಟ್ ಕೈ ಬರಹದಲ್ಲಿ ಕಂಡು ಬರುವ ವ್ಯಾಕರಣ ದೋಷಗಳಿಗೆ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಕೈ ಬರಹ ಅಂತ ಹೇಳಿದಾಗ ನಾವು ಕೈಯಿಂದ ಬರೀತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ ಅಲ್ವಾ. ಸೊ ಕೈಯಿಂದ ಬರಿಬೇಕಾದ್ರೆ ಅಲ್ಲಿ ಕಂಡು ಬರ್ತಕ್ಕಂಥ ವ್ಯಾಕರಣ ದೋಷಗಳಿಗೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಮಾತು ಮತ್ತು ಓದಿನಲ್ಲಿ ಕಂಡು ಬರುವ ದೋಷಗಳು ಅಂತ ಕೊಟ್ಟಿದ್ದಾರೆ. ಸುಂದರ ಕೈ ಬರಹಕ್ಕೆ ಉತ್ತೇಜನದ ಕೊರತೆ, ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ. ಸೊ ಕೈ ಬರಹ ಅಂತ ಹೇಳಿದಾಗ ಕೈಯಲ್ಲಿ ನಾವು ಬರಿತೀವಿ ಅಂತ ಹೇಳಿದಾಗ ಏನಾಗಿರ್ಬೇಕಲ್ಲಿ ಕರೆಕ್ಟ್ ಆದಂತಹ ಒಂದು ಅಕ್ಷರಗಳ ಒಂದು ಜೋಡಣೆ ಇರಬೇಕಾಗಿರುತ್ತೆ. ಅಂಡ್ ಒತ್ತಕ್ಷರ ಆಗಿರಬಹುದು ಅಥವಾ ಪದ ಏನು ಸಾಲುಗಳು ಕರೆಕ್ಟ್ ಆಗಿರ್ತಕ್ಕಂಥದ್ದಾಗಿರ್ಬೋದು, ಒಂದು ಮೀಡಿಯಂ ಅಲ್ಲಿ ಬರಿತಕ್ಕಂಥ ಒಂದು ಗಾತ್ರ ಆಗಿರ್ಬೋದು, ಅದರ ಮಧ್ಯೆ ಬಿಡ್ತಕ್ಕಂಥ ಸ್ಥಳಗಳ ಒಂದು
ಸ್ಪೇಸ್ ಅಂತ ಏನಿತ್ತು, ಸೊ ಅದಾಗಿರ್ಬೋದು. ಸೊ ಈ ರೀತಿ ನೋಡ್ತಾ ಹೋದಾಗ ಇಲ್ಲಿ ಸುಂದರ ಕೈ ಬರಹಕ್ಕೆ ಉತ್ತೇಜನ ಕೊರತೆ ತಪ್ಪಾಗುತ್ತೆ, ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ಸಹ ತಪ್ಪಾಗುತ್ತೆ ಸ್ನೇಹಿತರೆ. ಸೊ ಮಾತು ಮತ್ತು ಓದಲು ಕಂಡುಬರುವ ದೋಷಗಳು ಅಲ್ಲ, ಪದ ಮತ್ತು ವಾಕ್ಯ ರಚನಾ ಅಭ್ಯಾಸಗಳ ಕೊರತೆ ಕಂಡುಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ವ್ಯಾಕರಣ ದೋಷವನ್ನ ಕೇಳಿದರೆ ಇಲ್ಲಿ ವ್ಯಾಕರಣ ದೋಷ ಅಂತ ಹೇಳಿದಾಗ ಪದ ಮತ್ತು ವಾಕ್ಯ ರಚನಾ ಅಭ್ಯಾಸಗಳ ಕೊರತೆ ಅಂತಕ್ಕಂಥದ್ದು ಇಲ್ಲಿ ಆನ್ಸರ್ ಆಗಿ ನಾವು ನೋಡ್ತಾ ಹೋಗ್ತೀವಿ. ಕೇಳಬಹುದಾಗಿರುತ್ತೆ ಅದಕ್ಕೊಂದು ಮಾಡೆಲ್ ಪೇಪರನ್ನು ಬಿಟ್ಟಿರ್ತಕ್ಕಂಥದ್ದು ಆಗಿದೆ. ಸೊ ನೋಡ್ತಾ ಹೋದರೆ ಫಸ್ಟ್ ಏನು ಕೊಟ್ಟಿದ್ದಾರೆ, ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ, ಸೊ ಅದನ್ನು ಓದ್ಕೊಂಡು ನಾವು ಆನ್ಸರ್ಸ್ನ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಟೋಟಲಾಗಿ 26, 27, 28 3 ಕ್ವೆಶನ್ ಈ ಒಂದು ಪ್ಯಾಸೇಜ್ ಮೇಲೆ ಇರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದಕ್ಕೆ ಮೇಯ್ನಾಗಿ ನಾವು ಏನು ನೋಡಬೇಕಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಇಂಗ್ಲೀಷ್ನ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡ್ತಕ್ಕಂಥ ಒಂದು ನಾಲೆಡ್ಜ್ ನಮಗೆ ಇರಬೇಕಾಗಿರುತ್ತೆ. ಸೊ ಮೇಯ್ನಾಗಿ 10 ಕ್ವಶನ್ಸು ಇಂಗ್ಲೀಷಲ್ಲಿ ಕೇಳ್ತಾ ಹೋಗ್ತಾರೆ. ಸೊ ಅದರಲ್ಲಿ 3 ಪ್ಯಾಸೇಜ್ ಮೇಲೆ ಹಾಕ್ತಕ್ಕಂಥದ್ದು ಆಗಿದೆ. ಓಕೆ, ಸೊ ಅಲ್ಲಿ ನೋಡ್ತಾ ಹೋದರೆ ಪ್ಯಾಸೇಜ್ ಏನು ಕೊಟ್ಟಿದ್ದಾರೆ, ಅರ್ಬನ್ ಗ್ರೀನ್ ಸ್ಪೇಸಸ್ ಲೈಕ್ ಪಾರ್ಕ್ಸ್, gardens and tree-lined streets are vital for healthy cities. In rapidly growing cities like Bangalore, these spaces act as the lungs of the city. They help reduce air pollution, lower temperatures, and provide habitats for birds and small animals. Behind environmental benefits, green spaces improve mental health. Studies show that people who spend 20 minutes in a park feel less stressed and more focused. They also serve as community hubs where children play, elders walk, and festivals are celebrated. However, due to rapid urbanization, many cities are losing green cover to buildings and roads. Experts suggest that every city should have at least 50% of its area under green cover to maintain ecological balance. ಸೊ ಇದೊಂದು ಪ್ಯಾಸೇಜನ್ನು ಕೊಟ್ಟಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ಮೇಯ್ನಾಗಿ ನಾವು ಇದರ ಒಂದು ಅರ್ಥವನ್ನು ನೋಡ್ತಾ ಹೋಗ್ತೀವಿ ಅಂತಂದರೆ, ಅರ್ಬನ್ ಗ್ರೀನ್ ಸ್ಪೇಸಸ್ ಲೈಕ್ ಪಾರ್ಕ್ಸ್ ಅಂದರೆ ಒಂದು ನಗರಗಳಲ್ಲಿ ನೋಡ್ತಾ ಹೋದಾಗ ಗ್ರೀನ್ ಹಸಿರು ಅಂತ ಏನು ಹೇಳ್ತೀವಿ ಸ್ನೇಹಿತರೆ, ಲೈಕ್ ಅದು ಪಾರ್ಕಿಂದ ಆಗಿರಬಹುದು ಅಥವಾ ಗಾರ್ಡನ್ಗಳಿಂದ ಆಗಿರ್ಬೋದು, ಆ್ಯಂಡ್ ಟ್ರೀ ಲೈನ್ ಸ್ಟ್ರೀಟ್ ಅಂದರೆ ರೋಡಲ್ಲಿ ಹಾಕಿರ್ತಕ್ಕಂಥ ಟ್ರೀ ಮರಗಳಿಂದ ಆಗಿರ್ಬೋದು. ವಿಟಲ್ ಫಾರ್ ಹೆಲ್ತಿ ಸಿಟೀಸ್ ಅಂದರೆ ಒಂದು ಹೆಲ್ತಿ ಸಿಟಿಯನ್ನಾಗಿ ಅಥವಾ ಹೆಲ್ತಿ ನಗರವನ್ನಾಗಿ ಇರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಮೇಯ್ನಾಗಿ ನೋಡ್ತಾ ಹೋದರೆ ಇಲ್ಲಿ ಪಾರ್ಕ್ಸ್, ಗಾರ್ಡನ್ಸ್ ಆ್ಯಂಡ್ ಟ್ರೀ ಲೈನ್ ಸ್ಟ್ರೀಟ್ಸ್ ಏನಿದೆಯೋ ಇದು ಒಂದು ನಗರವನ್ನು ಹೆಲ್ತಿಯಾಗಿ ಇರ್ತಕ್ಕಂಥದ್ದು ಆಗಿರುತ್ತೆ, ಸಿಟಿಯನ್ನು ಹೆಲ್ತಿಯಾಗಿ ಇರ್ತಕ್ಕಂಥದ್ದಕ್ಕೆ ಮೇಯ್ನ್ ಆಗಿರುತ್ತೆ. ಇನ್ ರ್ಯಾಪಿಡ್ಲಿ ಗ್ರೋಯಿಂಗ್ ಸಿಟೀಸ್ ಅಂದರೆ ಈ ಒಂದು ರ್ಯಾಪಿಡಾಗಿ ಗ್ರೋ ಆಗ್ತಕ್ಕಂಥ ಒಂದು ಸಿಟಿ ಬೆಂಗಳೂರಲ್ಲಿ ನೋಡ್ತಾ ಹೋದರೆ ಲೈಕ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಕಡೆನಾಗಿರ್ಬೋದು ನಗರ ಅಂತ ಹೇಳ್ತಾ ಹೋದಾಗ ಲೈಕ್ ಬ್ಯಾಂಗ್ಳೂರು ಅಂದರೆ ಬ್ಯಾಂಗ್ಳೂರು ಅಂತ ಇದ್ರಲ್ಲಿ ನೋಡ್ತಾ ಹೋದಾಗ ದೀಸ್ ಸ್ಪೇಸಸ್ ಆ್ಯಕ್ಟ್ ಆಸ್ ದ ಲಂಗ್ಸ್ ಆಫ್ ದ ಸಿಟಿ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಗ್ರೀನ್ ಅದು ಪಾರ್ಕ್ಸ್ ಆಗಿರ್ಬೋದು, ಗಾರ್ಡನ್ ಆಗಿರ್ಬೋದು, ಟ್ರೀ ಲೈನ್ ಸ್ಟ್ರೀಟ್ಸ್ ಆಗಿರ್ಬೋದು. ಸೊ ಇದನ್ನ ಲಂಗ್ಸ್ ಆಫ್ ದ ಸಿಟಿ ಅಂತ ಕರಿತಾ ಹೋಗ್ತಾರೆ, ಆಯಿತಾ. ಸೊ ಯಾಕೆ ಅಂತ ಹೇಳಿದ್ರೆ ಈ ಒಂದು ಪಾರ್ಕ್ಸು, ಗಾರ್ಡನ್ಸ್ ಆಗಿರ್ಬೋದು, ಟ್ರೀಸ್ ಆಗಿರ್ಬೋದು ನಗರಗಳಿಗೆ ಬೇಕಾದಂತಹ ಕೆಲವೊಂದಷ್ಟು ಇಂಪಾರ್ಟೆನ್ಸ್ನ ಕೊಡ್ತಾ ಹೋಗುತ್ತೆ. ಸೊ ಅದನ್ನ ಇಂಪಾರ್ಟೆನ್ಸ್ ಏನಂತ ನೋಡ್ತಾ ಹೋದರೆ ಇಲ್ಲಿ ನೋಡಿ, ದ ಹೆಲ್ಪ್ ರೆಡ್ಯೂಸ್ ಏರ್ ಪಲ್ಯೂಷನ್, ಇದು ಏರ್ ಪಲ್ಯೂಷನ್ನ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಲೋವರ್ ಟೆಂಪ್ರೇಚರ್ ಆ್ಯಂಡ್ ಪ್ರೊವೈಡ್ ಹ್ಯಾಬಿಟೇಟ್ಸ್ ಫಾರ್ ಬರ್ಡ್ಸ್ ಆ್ಯಂಡ್ ಸ್ಮಾಲ್ ಆ್ಯನಿಮಲ್ಸ್. ಸೊ ಈ ಒಂದು ಪೊಲ್ಯೂಷನ್, ಏರ್ ಪೊಲ್ಯೂಷನ್ನ ರೆಡ್ಯೂಸ್ ಮಾಡ್ತಕ್ಕಂಥದ್ದು, ಲೋವರ್ ಟೆಂಪ್ರೇಚರ್ ಆಗಿ ಇರ್ತಕ್ಕಂಥದ್ದು ಆಗಿರ್ಬೋದು, ಆ್ಯಂಡ್ ಒಂದು ಬರ್ಡ್ಸ್ ಮತ್ತು ಸ್ಮಾಲ್ ಆ್ಯನಿಮಲ್ಸ್ಗೆ ಒಂದು ವಾಸಸ್ಥಳವಾಗಿ ಇರ್ತಕ್ಕಂಥದ್ದು ಈ ಒಂದು ಗ್ರೀನ್ ಸ್ಪೇಸ್ ಆಗಿರುತ್ತೆ. ಸೊ ಅದರ ಜೊತೆಗೆ ಬಿಹೈಂಡ್ ಎನ್ವೈರನ್ಮೆಂಟಲ್ ಬೆನಿಫಿಟ್ಸ್, ಕೆಲವೊಂದು ಎನ್ವೈರನ್ಮೆಂಟ್ ಬೆನಿಫಿಟ್ಸು ಸಹ ಇದರಲ್ಲಿ ನೋಡ್ತಾ ಹೋಗ್ತೀವಿ. ಗ್ರೀನ್ ಸ್ಪೇಸಸ್ ಇಂಪ್ರೂವ್ ಮೆಂಟಲ್ ಹೆಲ್ತ್, ಅಂದರೆ ಈ ಒಂದು ಹಸಿರು ಅಂತಕ್ಕಂಥದ್ದು ಆಗಿರ್ಬೋದು ಸ್ನೇಹಿತರೆ, ಪಾರ್ಕ್ಸ್, ಗಾರ್ಡನ್ ಆಗಿರ್ಬೋದು. ಸೊ ಇಲ್ಲಿ ನಾವು ಹೋದಾಗ ಏನಾಗುತ್ತೆ, ನಮ್ಮ ಒಂದು ಮೆಂಟಲ್ ಹೆಲ್ತ್ ಏನಾಗುತ್ತೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಸ್ಟಡೀಸ್ ಶೋ ದಟ್ ಪೀಪಲ್ ಹೂ ಸ್ಪೆಂಡ್ 20 ಮಿನಿಟ್ಸ್ ಇನ್ ಎ ಪಾರ್ಕ್, ಅಂದರೆ ಜನಗಳು 20 ನಿಮಿಷ ಪಾರ್ಕಲ್ಲಿ ಕಳೀತಾರೆ, ಒಂದು ಟೈಮನ್ನು ಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿದರೆ ಫೀಲ್ ಲೆಸ್ ಸ್ಟ್ರೆಸ್ಡ್ ಆ್ಯಂಡ್ ಮೋರ್ ಫೋಕಸ್ಡ್, ಅಂದರೆ ಅವರ ಒಂದು ಮೆಂಟಲ್ ಸ್ಟ್ರೆಸ್ ಅಂತಕ್ಕಂಥದ್ದು ತುಂಬ ಕಡಿಮೆ ಆಗುತ್ತೆ. ಮೋರ್ ಫೋಕಸ್ಡ್ ಅಂದರೆ ಫೋಕಸ್ಡ್ ಆಗಿರ್ತಕ್ಕಂಥದ್ದು ಸಹ ಆಗುತ್ತೆ. ಆ್ಯಂಡ್ ದೇ ಆಲ್ಸೋ ಸರ್ವ್ ಆಸ್ ಕಮ್ಯುನಿಟಿ ಹಬ್ಸ್ ವರ್ ಚಿಲ್ಡ್ರನ್ ಪ್ಲೇ, ಅಂದರೆ ಒಂದು ಪಾರ್ಕಲ್ಲಿ ಮಕ್ಕಳು ಆಡ್ತಕ್ಕಂಥದ್ದಾಗಿರ್ಬೋದು, ಎಲ್ಡರ್ಸ್ ವಾಕ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಫೆಸ್ಟಿವಲ್ಸ್ ಸೆಲೆಬ್ರೇಟ್ ಅಂದರೆ ಫೆಸ್ಟಿವಲ್ಸ್ನ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಮೇಯ್ನಾಗಿ ಎಲ್ಲ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ, ಇದು ನಮಗೆ ಯೂಸ್ ಆಗ್ತಕ್ಕಂಥದ್ದು ಆಗಿರುತ್ತೆ. However, due to rapid urbanization, many cities are losing green cover to building and roads. ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಬೆಳೀತಾ ಇರ್ತಕ್ಕಂಥ ಒಂದು ನಗರಗಳನ್ನ ನೋಡ್ತಾ ಹೋದ ಸ್ನೇಹಿತರೆ, ಮೇನ್ ಸಿಟೀಸ್ಗಳಲ್ಲಿ ಏನಾಗ್ತಾ ಹೋಗಿದೆ, ಲಾಸಿಂಗನ್ನು ಕಳ್ಕೊಳ್ತಾ ಹೋಗ್ತಾರೆ. ಗ್ರೀನ್ ಕವರ್ ಟು ಬಿಲ್ಡಿಂಗ್ಸ್ ಆ್ಯಂಡ್ ರೋಡ್ಸ್ ಮಾಡೋದ್ರಿಂದ, ಬಿಲ್ಡಿಂಗ್ಸ್ಗಳನ್ನ ಕಟ್ಟೋದ್ರಿಂದ ಏನು ಮಾಡ್ತಾ ಇದ್ದಾರೆ, ಈ ಒಂದು ಗ್ರೀನ್ ಅಂತಕ್ಕಂಥದ್ದು ಇದೆಯೋ ಹಸಿರು ಪರಿಸರ ಅಂತಕ್ಕಂಥದ್ದು ಅದನ್ನ ಲಾಸ್ ಮಾಡ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಆ್ಯಂಡ್ ಎಕ್ಸ್ಪರ್ಟ್ಸ್ ಸಜೆಸ್ಟ್, ಅಂದರೆ ಕೆಲವೊಂದಷ್ಟು ಜನಗಳು ಸಜೆಸ್ಟ್ ಮಾಡ್ತಾ ಹೋಗ್ತಾರೆ ಎಕ್ಸ್ಪರ್ಟ್ಸ್ಗಳು, ದಟ್
Every city should have at least 15% of its area under green cover to maintain ecological balance. ಅಂದರೆ ಈ ಒಂದು ನಗರಗಳಂತಕ್ಕಂಥದ್ದು ಇದೆಯೋ ಅದರಲ್ಲಿ ಅಟ್ಲೀಸ್ಟ್ 15% ಆದರೂ ಈ ಒಂದು ಗ್ರೀನ್ ಕವರಿಂದ ಇರಬೇಕು ಅಂತಕ್ಕಂಥದ್ದನ್ನ ಸಜೆಸ್ಟ್ ಮಾಡ್ತಾ ಹೋಗ್ತಾರೆ. ಅಂದರೆ ಆಲ್ಮೋಸ್ಟ್ ಏನು ಸಿಟಿ ಇರುತ್ತೋ ಸೊ ಅದರಲ್ಲಿ 15% ಅಷ್ಟಾದರೂ ಈ ಒಂದು ಗ್ರೀನ್ ಅಂತ ಪಾರ್ಕ್ ಆಗಿರ್ಬೋದು, ಗಾರ್ಡನ್ಸ್ ಆಗಿರ್ಬೋದು, ಟ್ರೀಸ್ ಆಗಿರ್ಬೋದು 15% ಅದಕ್ಕೋಸ್ಕರನೇ ಮೀಸಲಾಗಿ ಇಡಬೇಕು ಅಂತಕ್ಕಂಥದ್ದು ಈ ಕೆಲವೊಂದಷ್ಟು ಎಕ್ಸ್ಪರ್ಟ್ಸ್ಗಳ ಒಂದು ಸಜೆಷನ್ಸ್ ಆಗಿರುತ್ತೆ. ಸೊ ಇದು ಪ್ಯಾಸೇಜ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಇದ್ರ ಮೇಲೆ ಕ್ವಶನ್ಸ್ಗಳು ಏನು ಬರಬಹುದು ಅಂತ ನೋಡ್ತಾ ಹೋದಾಗ ನೋಡಿ, ಅರ್ಬನ್ ಗ್ರೀನ್ ಸ್ಪೇಸಸ್ ಆರ್ ಕಾಲ್ಡ್ ದ ಲಂಗ್ಸ್ ಆಫ್ ದ ಸಿಟಿ. ನೋಡಿ, ಲಂಗ್ಸ್ ಆಫ್ ದ ಸಿಟಿ ಅಂತ ಕರಿತಾ ಹೋಗ್ತೀವಿ. ಯಾವ್ದು ಅರ್ಬನ್ ಗ್ರೀನ್ ಸ್ಪೇಸಸ್ನ ಲಂಗ್ಸ್ ಆಫ್ ದ ಸಿಟಿ ಅಂತ ಕರಿತೀವಿ. ಯಾಕೆ ಅಂತ ನೋಡ್ತಾ ಹೋದರೆ, ದೇ ಪ್ರೊವೈಡ್ ಆಕ್ಸಿಜನ್ ಆ್ಯಂಡ್ ರೆಡ್ಯೂಸ್ ಪೊಲ್ಯೂಷನ್. ದೇ ಆರ್ ಶೇಪ್ಡ್ ಲೈಕ್ ಲಂಗ್ಸ್. ಓನ್ಲಿ ಲಂಗ್ಸ್ ಕ್ಯಾನ್ ಸರ್ವೈವ್ ದೇರ್. ದೇ ಆರ್ ಲೊಕೇಟೆಡ್ ಇನ್ ದ ಸೆಂಟರ್ ಆಫ್ ದ ಸಿಟಿ ಅಂತ ಕೊಟ್ಟಿದ್ದಾರೆ. ಅರ್ಬನ್ ಗ್ರೀನ್ ಸ್ಪೇಸಸ್ನ ಲಂಗ್ಸ್ ಆಫ್ ದ ಸಿಟಿ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಲಂಗ್ಸ್ ಅಂತಕ್ಕಂಥದ್ದು ಏನು ಮಾಡುತ್ತೆ, ನಮಗೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ತೊಗೊಂಡು ಇಂಗಾಲ ಡೈಆಕ್ಸೈಡ್ನ ಹೊರಗಡೆ ಕಳಿಸ್ತಕ್ಕಂಥ ಆಗಿರುತ್ತೆ. ಸೊ ಅದೇ ರೀತಿ ಇಲ್ಲೂ ಸಹ ಈ ಒಂದು ಸಿಟಿಗಳಲ್ಲಿ ಹಾಕ್ತಕ್ಕಂಥ ಪ್ರೊವೈಡ್ ಆಕ್ಸಿಜನ್ ಅಂದರೆ ಆಕ್ಸಿಜನ್ನ ಒದಗಿಸಿ ರೆಡ್ಯೂಸ್ ಪೊಲ್ಯೂಷನನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಯಾವುದು ಗ್ರೀನ್ ಸ್ಪೇಸಸ್, ಅರ್ಬನ್ ಗ್ರೀನ್ ಸ್ಪೇಸಸ್ ಏನಿರುತ್ತೋ ಇದು ಆಕ್ಸಿಜನ್ನ ಪ್ರೊವೈಡ್ ಮಾಡುತ್ತೆ, ಪೊಲ್ಯೂಷನ್ನ ರೆಡ್ಯೂಸ್ ಮಾಡುತ್ತೆ. ಸೊ ಹಾಗೆ ಅದನ್ನು ಲಂಗ್ಸ್ ಆಫ್ ದ ಸಿಟಿ ಅಂತ ಕರಿತಾ ಹೋಗ್ತೀವಿ. ಆನ್ಸರ್ ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಏನಾಗಿದೆ, ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಒನ್ ಮೆಂಟಲ್ ಹೆಲ್ತ್ ಬೆನಿಫಿಟ್ಸ್ ಟು ಸ್ಪೆಂಡಿಂಗ್ ಟೈಮ್ ಇನ್ ಪಾರ್ಕ್ಸ್ ಇನ್ ದಟ್ ಪೀಪಲ್ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ಈ ಒಂದು ಪ್ಯಾಸೇಜ್ನ ಪ್ರಕಾರ ಒನ್ ಮೆಂಟಲ್ ಹೆಲ್ತ್ ಬೆನಿಫಿಟ್ ಟು ಸ್ಪೆಂಡಿಂಗ್ ಟೈಮ್ ಇನ್ ಪಾರ್ಕ್ನಲ್ಲಿ ನಾವು ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ನಮಗೆ ಆಗ್ತಕ್ಕಂಥ ಒಂದು ಬೆನಿಫಿಟ್ ಏನು ಅಂತ, ಮೆಂಟಲ್ ಹೆಲ್ತ್ ಬೆನಿಫಿಟ್ ಏನು ಅಂತ ಕೇಳಿದರೆ, ಬಿಕಮ್ ಮೋರ್ ಕಾಂಪಿಟೇಟಿವ್, ಫೀಲ್ ಲೆಸ್ ಸ್ಟ್ರೆಸ್ಡ್ ಆ್ಯಂಡ್ ಮೋರ್ ಫೋಕಸ್ಡ್, ಅರ್ನ್ ಮೋರ್ ಮನಿ, ಸ್ಲೀಪ್ ಲೆಸ್ ಅಂತ ಕೊಟ್ಟಿದ್ದಾರೆ. ನಾವು ಪಾರ್ಕಲ್ಲಿ ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ಫೀಲ್ ಲೆಸ್ ಸ್ಟ್ರೆಸ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ, ಮೋರ್ ಫೋಕಸ್ಡ್ ಅಂತಕ್ಕಂಥದ್ದು ಆಗುತ್ತೆ. ಸೊ ಏನು ಆ್ಯಸ್ ಪರ್ ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದು, ಇದರ ಒಂದು ಪ್ರಕಾರ ನಾನು ನೋಡ್ತಾ ಹೋದಾಗ ಸ್ನೇಹಿತರೆ ನೋಡಿ, 20 minutes ಇನ್ ದ ಪಾರ್ಕ್, ಫೀಲ್ ಲೆಸ್ ಸ್ಟ್ರೆಸ್ಡ್ ಆ್ಯಂಡ್ ಮೋರ್ ಫೋಕಸ್ಡ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ ಇಲ್ಲಿ, ವಾಟ್ ಡು ಎಕ್ಸ್ಪರ್ಟ್ ಸಜೆಸ್ಟ್ ಫಾರ್ ಮೇಂಟೈನಿಂಗ್ ಎಕಲಾಜಿಕಲ್ ಬ್ಯಾಲೆನ್ಸ್ ಇನ್ ಸಿಟೀಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಎಕಲಾಜಿಕಲ್ ಬ್ಯಾಲೆನ್ಸ್ನ ಇನ್ ಸಿಟಿಲಿ ನಾವು ಬ್ಯಾಲೆನ್ಸ್ ಮಾಡಬೇಕನ್ನೋದಾದರೆ ಸೊ ಯಾವ ರೀತಿ ಮಾಡಬಹುದು ಅಂತ ನೋಡ್ತಾ ಹೋದರೆ, ಬಿಲ್ಡಿಂಗ್ ಮೋರ್ ರೋಡ್ಸ್ ಅಂತ ಕೊಟ್ಟಿದ್ದಾರೆ, ರೋಡ್ಸ್ಗಳನ್ನ ಜಾಸ್ತಿ ಮಾಡ್ತಕ್ಕಂಥದ್ದು. ಹ್ಯಾವಿಂಗ್ ಅಟ್ಲೀಸ್ಟ್ 15% ಆಫ್ ಸಿಟಿ ಏರಿಯಾ ಅಂಡರ್ ಗ್ರೀನ್ ಕವರ್, ಬ್ಯಾನಿಂಗ್ ಆಲ್ ಕನ್ಸ್ಟ್ರಕ್ಷನ್, ಪ್ಲಾಂಟಿಂಗ್ ಟ್ರೀಸ್ ಓನ್ಲಿ ಆನ್ ಹೈವೇಲಿ ಮಾತ್ರನೇ ಈ ಒಂದು ಪ್ಲಾಂಟಿಂಗ್ನ ಮಾಡ್ತಕ್ಕಂಥದ್ದು, ಟ್ರೀಸ್ಗಳನ್ನ ಬೆಳೆಸ್ತಕ್ಕಂಥದ್ದು ಅಂತ ಕೊಟ್ಟಿದ್ದಾರೆ. ಸೊ ಮೇಯ್ನಾಗಿ ನೋಡ್ತಾ ಹೋದರೆ, ಹ್ಯಾವಿಂಗ್ ಅಟ್ಲೀಸ್ಟ್ 15% ಆಫ್ ಸಿಟಿ ಏರಿಯಾ ಅಂಡರ್ ಗ್ರೀನ್ ಕವರ್, ಅಂದರೆ ಒಂದು ಸಿಟಿ ಇದೆ ಅಂತ ಹೇಳಿದ್ರೆ ಅದರಲ್ಲಿ 15% ಈ ಒಂದು ಗ್ರೀನ್ ಕವರಿಂದ ಕವರ್ ಆಗಿರಬೇಕು ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ, ಬೇಬೀಸ್ ಕೊಟ್ಟಿದ್ದಾರೆ, ಚೈಲ್ಡ್ಗೆ ಏನು ಬರುತ್ತೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಬೇಬೀಸ್ ಅಂತ ಹೇಳಿದ್ರೆ ಇದೊಂದು ಫ್ಲೂರಲ್ ಫಾರ್ಮ್ ಆಗಿರುತ್ತೆ. ಲಾಸ್ಟಲ್ಲಿ ವೈ ಬಂದಿರೋದ್ರಿಂದ ಅದಕ್ಕೆ ಎಸ್ ಸೇರಿಸ್ತಾ ಹೋಗ್ತೀವಿ. ಫ್ಲೂರಲ್ ಫಾರ್ಮಲ್ಲಿ ಬೇಬೀಸ್ ಅಂತಕ್ಕಂಥದ್ದಾಗುತ್ತೆ. ಚೈಲ್ಡ್ಗೆ ಚೈಲ್ಡ್ಸ್, ಚಿಲ್ಡ್ರನ್ಸ್ ಅಂತ ಕೊಟ್ಟಿದ್ದಾರೆ. ಚೈಲ್ಡ್ ಅಂತಕ್ಕಂಥದ್ದು ಮಗು ಅನ್ನೋ ಅರ್ಥ ಸಿಂಗಲಲ್ಲಿ ಬರುತ್ತೆ. ಚಿಲ್ಡ್ರನ್ ಅಂತಕ್ಕಂಥದ್ದು ಆಪ್ಷನ್ 2 ಚಿಲ್ಡ್ರನ್ ಅಂತಕ್ಕಂಥದ್ದು ಫ್ಲೂರಲ್ ಫಾರ್ಮಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಟು ಸೆಲೆಕ್ಟ್ ದ ಆಡ್ ವರ್ಡ್ ಫ್ರಮ್ ದ ಗಿವನ್ ಆಪ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೆಲೆಕ್ಟ್ ದ ಆಡ್ ವರ್ಡ್ ಫ್ರಮ್ ದ ಗಿವನ್ ಆಪ್ಷನ್ಸ್. ಆಡ್ ಅಂತ ಹೇಳಿದ್ರೆ ಈ 4 ಏನು ಗುಂಪಿಗೆ ಸೇರಿದ ಪದ ಅಂತ ಹೇಳ್ತೀವೋ ಸೊ ಅದಾಗಿರುತ್ತೆ. ಫಸ್ಟ್ ವಿಕ್ಟೋರಿ ಕೊಟ್ಟವ್ರೆ, ಸಕ್ಸಸ್ ಕೊಟ್ಟವ್ರೆ, ಡಿಫೀಟ್ ಕೊಟ್ಟಿದ್ದಾರೆ ಆ್ಯಂಡ್ ವಿನ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ವಿಕ್ಟರಿ, ಸಕ್ಸಸ್, ವಿನ್. ಸೊ ಆಲ್ಮೋಸ್ಟ್ ವಿನ್, ಸಕ್ಸಸ್ 2 ಸಹ ಒಂದಕ್ಕೆ ಬರುತ್ತೆ ಅಲ್ವಾ. ವಿನ್, ಸಕ್ಸಸ್ ಮತ್ತು ವಿಕ್ಟರಿ. ಸೊ ಈ 3 ಸಹ ಒಂದೇ ಅರ್ಥದಲ್ಲಿ ಬರ್ತದೆ. ಇಟ್ ಮೀನ್ಸ್ ಗೆಲುವು ಅಂತಕ್ಕಂಥ ಅರ್ಥದಲ್ಲಿ ಬರುತ್ತೆ. ಡಿಫೀಟ್ ಅಂತಕ್ಕಂಥದ್ದು ಏನು ಕೊಟ್ಟಿದ್ದರು, ಸೊ ಇಲ್ಲಿ ಸೋಲು ಅನ್ನೋ ಅರ್ಥ ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ನೆಕ್ಸ್ಟ್ ದ ಕ್ರೌಡ್ ವಾಸ್ ವೆರಿ ಬಿಗ್. ದ ಅಂಡರ್ಲೈನ್ ವರ್ಡ್ ಈಸ್ ಕೇಳಿದರೆ, ಅಂದರೆ ದ ಕ್ರೌಡ್ ವಾಸ್ ವೆರಿ ಬಿಗ್ ಅಂತ ಕೊಟ್ಟಿದ್ದಾರೆ ಒಂದು ಸೆಂಟೆನ್ಸು. ಆ ಸೆಂಟೆನ್ಸಲ್ಲಿ ಕ್ರೌಡ್ ಅಂತಕ್ಕಂಥ ಪದ ಏನಿದೆಯೋ ಅಂಡರ್ಲೈನ್ ಮಾಡಿರ್ತಕ್ಕಂಥ ಕ್ರೌಡ್ ಅಂತಕ್ಕಂಥ ಪದ ಯಾವುದಕ್ಕೆ ಸಂಬಂಧಪಟ್ಟಂಥದ್ದು. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನೋಡ್ತಾ ಹೋದರೆ ಅದೊಂದು ನೌನ್ ಬರುತ್ತಾ, ವರ್ಬ್ ಬರುತ್ತಾ, ಹೆಡ್ವರ್ಬ್ ಬರುತ್ತಾ, ಅಡ್ಜೆಕ್ಟಿವ್ ಬರುತ್ತಾ ಅಂತ ಕೇಳಿದರೆ, ಕ್ರೌಡ್ ಅಂತ ಹೇಳಿದ್ರೆ ಸ್ನೇಹಿತರೆ ನಾವು ನೋಡ್ತಾ ಹೋದರೆ ಹೇ ಗ್ರೂಪ್ ಆಫ್ ಪೀಪಲ್ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಹೇ ಗ್ರೂಪ್ ಆಫ್ ಪೀಪಲ್ ಗ್ಯಾದರ್ ಟುಗೆದರ್, ಅಂದರೆ ಒಟ್ಟಿಗೆ ಇರ್ತಕ್ಕಂಥ ಜನಗಳ ಒಂದು ಸಮೂಹವನ್ನು ನಾವು ಕ್ರೌಡ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹೀಗಿರಬೇಕಾದ್ರೆ ಕ್ರೌಡ್ ಅಂತಕ್ಕಂಥದ್ದು ಒಂದು ಕಲೆಕ್ಟಿವ್ ನೌನ್ ಬರುತ್ತೆ, ಕಲೆಕ್ಟಿವ್ ನೌನಲ್ಲಿ ಬರ್ತಕ್ಕಂಥದ್ದು. ಸೊ ಇಟ್ಸ್ ದ ಒನ್ ಆಪ್ಷನ್ ಎ ನೌನ್ ಆಗಿರುತ್ತೆ. ಸೊ ಮೇಯ್ನಾಗಿ ನೌನು, ಸೊ ಅದರಲ್ಲಿ ಕಲೆಕ್ಟಿವ್ ನೌನಲ್ಲಿ ಬರ್ತಕ್ಕಂಥದ್ದು.
ಕಲೆಕ್ಟಿವ್ ನೌನ್ ಅಂತ ಹೇಳಿದ್ರೆ ಗ್ರೂಪ್ ಬಂಚ್ ಅಂತ ಏನಿತ್ತು ಸೊ ಅದಾಗಿರುತ್ತೆ. ಇನ್ನು ನೆಕ್ಸ್ಟ್ 32ನೇ ಕ್ವಶನ್ ಈ ರೀತಿ ಇದೆ. ಕ್ಯಾನ್ ಬರ್ಡ್ಸ್ ರೀಡ್ ಸ್ಟೋರೀಸ್? ಕ್ಯಾನ್ ಬರ್ಡ್ಸ್ ರೀಡ್ ಸ್ಟೋರೀಸ್? ದ ಗಿವನ್ ಸೆಂಟೆನ್ಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಆನ್ ಅಂತ ಕೊಟ್ಟಿದ್ದಾರೆ ನೋಡಿ. ಕ್ಯಾನ್ ಬರ್ಡ್ಸ್ ರೀಡ್ ಸ್ಟೋರೀಸ್ ಅಂದರೆ ಇಲ್ಲಿ ಕ್ವಶನ್ ಕೇಳ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ, ಕ್ವಶನ್ ರೈಸ್ ಮಾಡ್ತಕ್ಕಂಥದ್ದಾಗಿದೆ. ಸೊ ಕ್ವಶನ್ ಎಲ್ಲಿ ರೈಸ್ ಮಾಡ್ತೀವಿ ನಾವು ಅದನ್ನು ಏನಂತ ಕರಿತೀವಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಅಸೆಟಿವ್ ಬರಲ್ಲ, ಇಂಪರೇಟಿವ್ ಅಲ್ಲ, ಎಕ್ಸ್ಕ್ಲಾಮೇಟರಿ ಬರಲ್ಲ. ಎಕ್ಸ್ಕ್ಲಾಮೇಟರಿ ಅಂದರೆ ಈ ರೀತಿ ಬರ್ತಕ್ಕಂಥದ್ದು ಆಗಿರುತ್ತೆ. ಇಂಟ್ರಾಗೇಟಿವ್ ಅಂದರೆ ಕ್ವಶನ್ ಮಾಡ್ತಕ್ಕಂಥದ್ದು ಆಗಿರುತ್ತೆ, ಇಂಟ್ರಾಗೇಷನ್. ಆ್ಯಂಡ್ ನೆಕ್ಸ್ಟು ರಾಧಿಕಾ ಸ್ಟಾಪ್ಡ್ ಹರ್ ಕಾರ್ ಇನ್ ದ ಮಿಡಲ್ ಆಫ್ ದ ರೋಡ್. Radhika stopped her car in the middle of the road. Choose the appropriate questions to get the underlined word as answer ಅಂತ ಕೊಟ್ಟಿದ್ದಾರೆ. ಅಂದರೆ ಇನ್ ದ ಮಿಡಲ್ ಆಫ್ ದ ರೋಡ್ಗೆ ಅಂಡರ್ಲೈನ್ ಆಗಿದೆ ಸ್ನೇಹಿತರೆ. ಸೊ ಇನ್ ದ ಮಿಡಲ್ ಆಫ್ ದ ರೋಡ್ ಇದು ನಮಗೆ ಆನ್ಸರ್ ಆಗಬೇಕು. ಸೊ ಈ ರೀತಿ ಇರಬೇಕಾದ್ರೆ ಯಾವ ರೀತಿ ಕ್ವಶನ್ಸ್ನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ವೆನ್ ಡಿಡ್ ರಾಧಿಕಾ ಸ್ಟಾಪ್ ಹರ್ ಕಾರ್? ವೆನ್ ಅಂದರೆ ಯಾವಾಗ ಅಂತ ಬರುತ್ತೆ. ಯಾವಾಗ ರಾಧಿಕಾ ಸ್ಟಾಪ್ ಹರ್ ಕಾರ್, ಒಳ ಕಾರನ್ನು ಸ್ಟಾಪ್ ಮಾಡೋದು ಯಾವಾಗ. ಬಟ್ ಇಲ್ಲಿ ಮಿಡಲ್ ಆಫ್ ದ ರೋಡ್ ಅಂದರೆ ಎಲ್ಲಿನ ಅರ್ಥ ಬರುತ್ತೆ ಸ್ನೇಹಿತರೆ, ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ಎಲ್ಲಿನ ಅರ್ಥ ಬರುತ್ತೆ. ಸೊ ವೈ ಅಂದರೆ ಯಾಕೆ, ವೆನ್ ಯಾವಾಗ, ಹೂ ಯಾರು, ಸ್ಟಾಪ್ಡ್ ಹರ್ ಕಾರು ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಏನಾಗಿದೆ, ಎಲ್ಲಿ ಅನ್ನೋದು ಬೇಕು. ವೇರ್ ಡಿಡ್ ರಾಧಿಕಾ ಸ್ಟಾಪ್ ಹರ್ ಕಾರ್? ರಾಧಿಕಾ ಅವಳ ಒಂದು ಕಾರನ್ನು ಎಲ್ಲಿ ಸ್ಟಾಪ್ ಮಾಡಿದ್ಲು, ವೇರ್ ಎಲ್ಲಿ ಅಂತಕ್ಕಂಥದ್ದು. ಸೊ ಇಂದ ಮಿಡಲ್ ಆಫ್ ದ ರೋಡ್ ಆನ್ಸರ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಏನು ಬರುತ್ತೆ ಸ್ನೇಹಿತರೆ, ಆಪ್ಷನ್ 3 ಏನಿದೆಯೋ ಸೊ ಇದು ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ದ ಬಾಯ್ಸ್ ವರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ಚೂಸ್ ದ ರೈಟ್ ಕ್ವಶನ್ ಟ್ಯಾಗ್ ಅಂತ ಕೊಟ್ಟಿದೆ. ದ ಬಾಯ್ಸ್ ವರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ಬಾಯ್ಸು ಪ್ಲೇಯಿಂಗ್ ಇನ್ ದ ಗಾರ್ಡನ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ದ ಬಾಯ್ಸ್ ಅಂತ ಕೊಟ್ಟಿರೋದ್ರಿಂದ ಇದು ಫ್ಲೂರಲ್ ಫಾರ್ಮಲ್ಲೇ ಬರ್ತಕ್ಕಂಥದ್ದು ಆಗಿರುತ್ತೆ. ಹೌದಾ. ಇನ್ನು ನೆಕ್ಸ್ಟ್ ಏನಾಗಿದೆ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪಾಸಿಟಿವಲ್ಲಿ ಕೊಟ್ಟಿದ್ದಾರೆ, ಪಾಸಿಟಿವ್. ಸೊ ನಾವೇನು ಮಾಡಬೇಕು, ನೆಗೆಟಿವನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ನೆಗೆಟಿವ್ ಕ್ರಿಯೇಟ್ ಮಾಡಬೇಕಂದ್ರೆ ಡೂ ದೇ ಅಂತಕ್ಕಂಥದ್ದು ಬರಲ್ಲ, ಇಲ್ಲಿ ನಾಟ್ ಅಂತಕ್ಕಂಥದ್ದೇ ಬರಬೇಕು. ಸೊ ಆಗಿರ್ಬೇಕಾದ್ರೆ ಡೂ ದೇ ಬರಲ್ಲ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ಇಲ್ಲಿ ವರ್ ಇದೆ ನೋಡಿ, ಫ್ಲೂರಲ್ ಫಾರ್ಮಲ್ಲಿ ವರ್ ಇದೆ ಸ್ನೇಹಿತರೆ. ಸೊ ವರ್ ಇದೆ ಅಂತ ಹೇಳಿದ್ರೆ ಆರ್ ಆ್ಯಂಡ್ ದೇ ಅಂತಕ್ಕಂಥದ್ದು ಸಹ ಬರೋದಿಲ್ಲ. ಸೊ ಇಲ್ಲಿ ವರ್ ಇದೆ ಅಂತ ಹೇಳಿದಾಗ ವರ್ ಆ್ಯಂಡ್ ದೇ ಆಪ್ಷನ್ 2 ಆಗಿರುತ್ತೆ, ವರ್ ನಾಟ್ ದೇ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ ರವಿ ಆ್ಯಂಡ್ ರಾಜು ವರ್ ಡ್ಯಾಶ್ ಅಬೌಟ್ ದ ಇನ್ಸಿಡೆಂಟ್ ಅಂತ ಕೊಟ್ಟಿದ್ದಾರೆ. ರವಿ ಮತ್ತು ರಾಜು ಡ್ಯಾಶ್ ಅಬೌಟ್ ದ ಇನ್ಸಿಡೆಂಟ್ಸ್, ಆ ಒಂದು ಇನ್ಸಿಡೆಂಟ್ ಬಗ್ಗೆ ಏನು ಮಾಡ್ತಾರೆ, ಸೀಲ್ಡ್ ಲಿಪ್ಡ್, ಕ್ಲೋಸ್ ಮೌತ್ಡ್, ಟೈಟ್ ಲಿಪ್ಡ್, ನ್ಯಾರೋ ಲಿಪ್ಡ್ ಅಂತ ಕೊಟ್ಟಿದ್ದಾರೆ. ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಇದೊಂದು ಐಡಿಯಮ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಆಗಿದೆ ಸ್ನೇಹಿತರೆ. ಇಲ್ಲಿ ರವಿ ಆ್ಯಂಡ್ ರಾಜು ವರ್ ಟೈಟ್ ಲಿಪ್ಡ್, TIGHT, ಟೈಟ್ ಲಿಪ್ಡ್ ಅಬೌಟ್ ದ ಇನ್ಸಿಡೆಂಟ್ ಅನ್ನೋ ಆ ಒಂದು ಇನ್ಸಿಡೆಂಟ್ ಬಗ್ಗೆ ರವಿ ಮತ್ತು ರಾಜು ಏನು ಮಾಡ್ತಾರೆ, ಕೆಲವೊಂದಷ್ಟು ಮಾತಾಡ್ತಾರೆ. ಸ್ಪೆಂಡ್ ಅಬೌಟ್ ಸಮಥಿಂಗ್ ಅಂದರೆ ಅದ್ರ ಬಗ್ಗೆ ಕೆಲವೊಂದಷ್ಟು ಮಾತಾಡ್ತಾರೆ, ಟೈಟ್ ಲಿಪ್ಡ್ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಆನ್ಸರ್ ಏನಿರುತ್ತೆ ಆಪ್ಷನ್ 3, ರವಿ ಆ್ಯಂಡ್ ರಾಜು ವರ್ ಟೈಟ್ ಲಿಪ್ಡ್ ಅಬೌಟ್ ದ ಇನ್ಸಿಡೆಂಟ್ ಅಂತಕ್ಕಂಥದ್ದು ಆಗಿರುತ್ತೆ. ಅಪ್ಲೋಡ್ ಆಗಿದೆ ಸ್ನೇಹಿತರೆ. ಸೊ ಮುಂದುವರೆದ ಭಾಗ ಮನೋವಿಜ್ಞಾನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ನೋಡ್ತಾ ಹೋದರೆ ಮಗುವಿನ ಲಿಂಗ ನಿರ್ಧಾರವಾಗುವುದು ಯಾವುದರಿಂದ ಅಂತ ಕೇಳಿದರೆ ತಾಯಿಯ ವರ್ಣತಂತುಗಳಿಂದ, ತಂದೆಯ ವರ್ಣತಂತುಗಳಿಂದ, ತಂದೆ ತಾಯಿಯ ವರ್ಣತಂತುಗಳಿಂದ, ನೈಜ ಆಕಸ್ಮಿಕತೆಯಿಂದ ಅಂತ ಕೊಟ್ಟಿದ್ದಾರೆ. ನೋಡಿ ಮೇಯ್ನಾಗಿ ನೋಡ್ತಾ ಹೋದರೆ ಒಂದು ಮಗು ಲಿಂಗ ಅಂತ ಹೇಳಿದಾಗ ಅದೊಂದು ಹೆಣ್ಣು ಅಥವಾ ಗಂಡು, ಫೀಮೇಲ್ ಅಥವಾ ಮೇಲ್ ಅಂತಕ್ಕಂಥದ್ದು ಒಂದು ನಿರ್ಧಾರ ಮಾಡಬೇಕಂತ ಅನ್ನೋದಾದರೆ, ಸೊ ಈಗ ನೋಡಿ ಇಲ್ಲಿ ಫೀಮೇಲ್ ಅಂದರೆ ತಾಯಿ ಅಂತಕ್ಕಂಥದ್ದು ಏನು ಬರ್ತಾರೋ ತಾಯಿಯಲ್ಲಿ ಎಕ್ಸ್ ಆ್ಯಂಡ್ ಎಕ್ಸ್ ಅಂದರೆ 2 ಎಕ್ಸ್ ಅಂತಕ್ಕಂಥ ವರ್ಣತಂತುಗಳಿರುತ್ತೆ. ತಂದೆಯಲ್ಲಿ ನೋಡ್ತಾ ಹೋದಾಗ ಎಕ್ಸ್ ಆ್ಯಂಡ್ ವೈ 2 ವರ್ಣತಂತುಗಳಿರುತ್ತೆ. ಸೊ ತಾಯಿಯಲ್ಲಿ ಎಕ್ಸೇ ಇರೋದ್ರಿಂದ ಇಲ್ಲಿ ಯಾವುದೇ ಒಂದು ಚೇಂಜಸ್ನ ನೋಡ್ತಾ ಹೋಗಲ್ಲ ಸ್ನೇಹಿತರೆ. ಬಟ್ ತಂದೆಯಲ್ಲಿ ಇರ್ತಕ್ಕಂಥದ್ದು ಎಕ್ಸ್ ಮತ್ತು ವೈ ಇರೋದ್ರಿಂದ ಏನಾಗುತ್ತೆ, ತಾಯಿಯ ಒಂದು ಎಕ್ಸ್ ಜೊತೆಗೆ ತಂದೆಯ ಒಂದು ಎಕ್ಸ್ ಸೇರಿಕೊಂಡ್ರೆ ವರ್ಣತಂತು ಸೇರಿಕೊಂಡ್ರೆ ಇಲ್ಲಿ ಮಗು ಅಂತಕ್ಕಂಥದ್ದು ಹೆಣ್ಣು, ಫೀಮೇಲ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಇನ್ನು ತಾಯಿಯಿಂದ ಎಕ್ಸು ಮತ್ತು ತಂದೆಯಿಂದ ವೈ ಅಂತಕ್ಕಂಥದ್ದು ಬಂದರೆ ಇಲ್ಲಿ XY ಆಗುತ್ತೆ. ಸೊ XY ಅಂತಕ್ಕಂಥದ್ದು ಮೇಲ್ ಅಂದರೆ ಗಂಡು ಅಂತಕ್ಕಂಥದ್ದು ಲಿಂಗವನ್ನು ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಹೀಗಿರಬೇಕಾದ್ರೆ ಸ್ನೇಹಿತರೆ ತಾಯಿಯಲ್ಲಿ XX ಇರೋದ್ರಿಂದ ಸೊ ಇಲ್ಲಿ ಯಾವುದೇ ಒಂದು ಗಂಡು ಅಥವಾ ಹೆಣ್ಣು ಅಂತಕ್ಕಂಥ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಎಕ್ಸ್ ಆ್ಯಂಡ್ ವೈ ತಂದೆಯಲ್ಲಿರೋದ್ರಿಂದ ಸೊ ಎಕ್ಸಿಂದ ಹೆಣ್ಣು ಮಗು, ವೈಯಿಂದ ಗಂಡು ಮಗು ಅಂತಕ್ಕಂಥದ್ದು ಲಿಂಗ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಏನಾಗುತ್ತೆ ಆಪ್ಷನ್ 2, ತಂದೆಯ ವರ್ಣತಂತುಗಳಿಂದ. ನೆಕ್ಸ್ಟ್ ಪರಿಕಲ್ಪನೆ ಮತ್ತು ಕಲಿಕೆಗಳು ಈ ಕೆಳಗಿನ ಯಾವ ಪ್ರಕ್ರಿಯೆಯಲ್ಲಿ ನೆರವಾಗುತ್ತವೆ ಅಂತ ಕೇಳಿದ್ದಾರೆ.
ಪರಿಕಲ್ಪನೆ ಮತ್ತು ಕಲಿಕೆ. ಸೊ ಮೇಯ್ನಾಗಿ ನೋಡ್ತಾ ಹೋದರೆ ನೋಡಿ ಸ್ನೇಹಿತರೆ, ಆಪ್ಷನ್ ಕೊಟ್ಟವರೆ ಬೆಳವಣಿಗೆ ಕೊಟ್ಟಿದ್ದಾರೆ, ವಿಕಾಸದ ಬದಲಾವಣೆಗಳು ಕೊಟ್ಟಿದ್ದಾರೆ, ಗತಿಶೀಲ ಕಾರ್ಯಗಳು ಕೊಟ್ಟಿದ್ದಾರೆ. ಮೇಲಿನ ಯಾವುದೂ ಅಲ್ಲ. ಹೌದಾ? ಸೊ ಪರಿಕಲ್ಪನೆ ಪ್ಲಸ್ ಕಲಿಕೆ ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ, ಬೆಳವಣಿಗೆ ಅಂತಕ್ಕಂಥದ್ದು ಏನಿದೋ ಇದು ದೈಹಿಕಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ದೈಹಿಕ ಬದಲಾವಣೆ ಅಂತ ಹೇಳ್ತೀವಿ. ದೈಹಿಕ ಬದಲಾವಣೆ ಮತ್ತು ಬೆಳವಣಿಗೆ ಆಗಿರುತ್ತೆ. ಆದರೆ ವಿಕಾಸದ ಬದಲಾವಣೆಗಳನ್ನ ನೋಡ್ತಾ ಹೋದಾಗ ಕೇವಲ ಅದೊಂದು ದೈಹಿಕ ಬದಲಾವಣೆ ಆಗದೆ ಬದಲಿಗೆ ಈ ಒಂದು ಬೌದ್ಧಿಕ, ಮಾನಸಿಕ ನೆಕ್ಸ್ಟ್ ಸಾಮಾಜಿಕ ಬದಲಾವಣೆನ ಒಳಗೊಂಡಿರ್ತಕ್ಕಂಥ ನಾವು ವಿಕಾಸದ ಬದಲಾವಣೆ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಸೊ ಹಾಗಿರ್ಬೇಕಾದ್ರೆ ಇಲ್ಲಿ ಕಲಿಕೆ ಮತ್ತು ಪರಿಕಲ್ಪನೆ ಅಂತಕ್ಕಂಥದ್ದು ವಿಕಾಸದ ಬದಲಾವಣೆಗಳ ಅಡಿಯಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಕೆಳಗಿನ ಯಾವ ಸಂದರ್ಭದಲ್ಲಿ ಮಗುವಿನ ಭಾಷಾ ವಿಕಾಸ ಉನ್ನತವಾಗುತ್ತದೆ ಅಂತ ಕೇಳಿದ್ದಾರೆ. ಕೆಳಗಿನ ಯಾವ ಸಂದರ್ಭದಲ್ಲಿ ಮಗುವಿನ ಭಾಷಾ ವಿಕಾಸ ಉನ್ನತವಾಗುತ್ತದೆ? ಹೆಚ್ಚು ಮಕ್ಕಳೊಂದಿಗೆ ಇದ್ದರೆ, ಕಡಿಮೆ ಮಕ್ಕಳೊಂದಿಗೆ ಇದ್ದರೆ, ಕೇವಲ ವಯಸ್ಕರೇ ತಕ್ಷಣ ಸಂಪರ್ಕದಲ್ಲಿದ್ದರೆ, ಕೇವಲ ಸಮವಯಸ್ಕರು ತಕ್ಷಣ ಸಂಪರ್ಕದಲ್ಲಿದ್ದಾರೆ ಅಂತ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಮಗುವಿನ ಭಾಷಾ ವಿಕಾಸ ಅಂತಕ್ಕಂಥದ್ದು ಸಮವಯಸ್ಕರನ್ನೇ ಕೂಡಿ ಹಾಡಿದ್ರೂ ಸಹ ಭಾಷಾ ವಿಕಾಸ ಆಗ್ತಕ್ಕಂಥದ್ದು ಆಗಿರುತ್ತೆ. ಆದರೆ ಕೇವಲ ಸಮವಯಸ್ಕರು ಅಥವಾ ಕೇವಲ ವಯಸ್ಕರೇತರ ಅಂತಕ್ಕಂಥದ್ದು ತಪ್ಪಾಗುತ್ತೆ. ಇಲ್ಲಿ ಕೇವಲ ಅಂತಕ್ಕಂಥದ್ದು ಏನು ಕೊಟ್ಟಿರೋ, ಸೊ ಇದು ನಾಟ್ ಕರೆಕ್ಟ್. ಯಾಕಂದರೆ ಮಕ್ಕಳು ಕಲಿತಕ್ಕಂಥದ್ದು ಒಂದು ಮಗು ಅಂತ ಹೇಳಿದಾಗ ಅದು ಪರಿಸರದಿಂದನೂ ಸಹ ಕಲಿತಾ ಹೋಗುತ್ತೆ, ಜನಗಳಿಂದ ಕಲಿತಾ ಹೋಗುತ್ತೆ, ತಂದೆ ತಾಯಿಗಳಿಂದ ಕಲಿತಾ ಹೋಗುತ್ತೆ, ತಮ್ಮ ಒಂದು ಸಮವಯಸ್ಕರೊಡನೆ ಕಲಿತಾ ಹೋಗುತ್ತೆ. ಆದರೆ ಕೇವಲ ಸಮವಯಸ್ಕರು ಅಥವಾ ಕೇವಲ ವಯಸ್ಕರೇತರ ಅಂತಕ್ಕಂಥದ್ದು ತಪ್ಪಾಗ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ಕಡಿಮೆ ಮಕ್ಕಳೊಂದಿಗೆ ಇದ್ದರೆ ಅಂದರೆ ಅದು ಸಹ ತಪ್ಪಾಗುತ್ತೆ. ಯಾಕಂತಂದರೆ ಹೆಚ್ಚು ಮಕ್ಕಳೊಂದಿಗೆ ಇದ್ದರೆ ಅತಿ ಹೆಚ್ಚು ವಿಷಯಗಳನ್ನ ಶೇರ್ ಮಾಡ್ತಾ ಹೋಗ್ತಾರೆ. ಸೊ ಕಡಿಮೆ ಮಕ್ಕಳೊಂದಿಗೆ ಅಂತ ಹೇಳಿದಾಗ ಏನಾಗುತ್ತೆ, ಅಲ್ಲಿ ಕೆಲವೊಂದಷ್ಟು ವಿಷಯಗಳು ಮಾತ್ರ ಶೇರ್ ಮಾಡ್ತಾ ಹೋಗ್ತಾರೆ. ಹೆಚ್ಚು ಅಂತ ಹೇಳಿದಾಗ ಇವ್ರಿಗೆ ಹೇಳ್ಬೇಕಾದ ವಿಷಯ ಏನಿರುತ್ತೋ, ಸೊ ಇವ್ರ ಹತ್ರ ಹೇಳ್ತಾರೆ, ಅವ್ರಿಗೆ ಹೇಳ್ಬೇಕಾದ ವಿಷಯ ಅವ್ರ ಹತ್ರ ಹೇಳ್ತಾರೆ. ಆಟ ಆಡ್ತಕ್ಕಂಥದ್ದಾಗಿರ್ಬೋದು, ನಗ್ತಕ್ಕಂಥದ್ದಾಗಿರ್ಬೋದು, ಮಾತಾಡ್ತಕ್ಕಂಥದ್ದಾಗಿರ್ಬೋದು. ಹೌದಾ? ಸೊ ಈ ರೀತಿ ಇರಬೇಕಾದ್ರೆ ಹೆಚ್ಚು ಮಕ್ಕಳೊಂದಿಗೆ ಇದ್ದರೆ ಭಾಷಾ ವಿಕಾಸ ಉನ್ನತ ಆಗ್ತಕ್ಕಂಥದ್ದು. ನೆಕ್ಸ್ಟ್, ಮಕ್ಕಳಲ್ಲಿ ಕಲಿಯುವಿಕೆಯ ಪ್ರಧಾನ ವಿಧಾನ ಯಾವುದು ಅಂತ ಕೊಟ್ಟಿದ್ದಾರೆ. ಅನುಕರಣೆ, ಓದುವಿಕೆ, ಬರೆಯುವಿಕೆ ಮತ್ತು ಆಲಿಸುವಿಕೆ. ನೋಡಿ, ಮಕ್ಕಳಲ್ಲಿ ಕಲಿತಕ್ಕಂಥದ್ದು ಫಸ್ಟ್ ಮಗು ಅಂತ ನಾವೇನು ಹೇಳ್ತೀವೋ ಸ್ನೇಹಿತರೆ, ಮಗು ಮೇಯ್ನಾಗಿ ಕಲಿತಕ್ಕಂಥದ್ದು ಹೇಳಿ ಬರುತ್ತೆ. ನೋಡಿ, ಒಂದು ಕೌಶಲ್ಯಗಳನ್ನ ನೋಡ್ತಾ ಹೋದಾಗ ಏನಾಗುತ್ತೆ, ಫಸ್ಟ್ ಬರ್ತಕ್ಕಂಥದ್ದು ಆಲಿಸುವಿಕೆ ಬರುತ್ತೆ, ಅದಾದ ನಂತರ ಮಾತುಗಾರಿಕೆ ಬರುತ್ತೆ, ನೆಕ್ಸ್ಟ್ ಓದುವಿಕೆ, ಬರೆಯುವಿಕೆ. ಓಕೆ, ಆದರೆ ಈ ನಾಲ್ಕು ಏನಿದೆಯೋ ಭಾಷಾ ಕೌಶಲ್ಯಗಳು, ಸೊ ಇದನ್ನು ಕಲಿಯೋದಕ್ಕೂ ಮೊದಲು ಮಗು ಕಲಿತಕ್ಕಂಥದ್ದು ಯಾವುದ್ರ ಮೂಲಕ ಅಂತ ಹೇಳಿದ್ರೆ ಅನುಕರಣೆಯ ಮೂಲಕ. ಆಪ್ಷನ್ 1 ಅನುಕರಣೆಯ ಮೂಲಕ ಮಗು ಕಲಿತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ದೊಡ್ಡವ್ರನ್ನ ಅನುಸರಿಸಿ ಮಕ್ಕಳು ಕಲಿಯೋದ್ರಿಂದ ಏನಾಗುತ್ತೆ, ಇಲ್ಲಿ ದೊಡ್ಡವ್ರು ಹೇಗಿರ್ತಾರೋ ಸೊ ಆ ರೀತಿ ಮಕ್ಕಳು ಸಹ ಬೆಳೀತಾ ಹೋಗ್ತಾರೆ ಅಂತಕ್ಕಂಥ ಒಂದು ಎಕ್ಸಾಂಪಲ್ ಆಗಿ ತಗೊಳ್ತಾ ಹೋಗ್ತೀವಿ ನಾವು. ನೆಕ್ಸ್ಟ್, SR ಬಾಂಡ್ ಸಿದ್ಧಾಂತವನ್ನು ಮಂಡಿಸಿದ ಮನೋವಿಜ್ಞಾನಿ ಯಾರು? SR ಮೀನ್ಸ್ ಸ್ಟಿಮ್ಯುಲೇಟ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. S means stimulate response. ಓಕೆ, ಸೊ SR ಬಾಂಡ್ ಅಂತಂದರೆ ಏನು? ಈ ಒಂದು ಪ್ರಯತ್ನ ಮತ್ತು ದೋಷ ಕಲಿಕಾ ಸಿದ್ಧಾಂತ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಹೇಳ್ತೀವಿ. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಓಕೆ, ಸೊ ಇದನ್ನು ಮಂಡಿಸ್ತಕ್ಕಂಥವ್ರು ಯಾರು ಅಂತ ಹೇಳಿದರೆ ಥಾರ್ನ್ಡೈಕ್. ಆಪ್ಷನ್ 3 ಥಾರ್ನ್ಡೈಕ್ ಆಗಿರ್ತಾರೆ. ನೆಕ್ಸ್ಟ್ ನೋಡ್ತಾ ಹೋದರೆ ಸ್ನೇಹಿತರೆ, ಇಲ್ಲಿ ಸಾಮಾನ್ಯ ಸಂಭಾವ್ಯ ರೇಖೆ ಇರುವ ಆಕಾರ ಯಾವುದು? ಸಾಮಾನ್ಯ ಸಂಭಾವ್ಯ ರೇಖೆ ಇರುವ ಆಕಾರ ಯಾವುದು? ಶಂಖಾಕಾರ, ಗೋಳಾಕಾರ, ಅಂಡಾಕಾರ, ಘಂಟಾಕಾರ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ಸಂಭಾವ್ಯ ವಕ್ರರೇಖೆ ಈ ಒಂದು ಗಂಟೆಯ ಆಕಾರದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಆನ್ಸರ್ ಆಪ್ಷನ್ 4. ನೆಕ್ಸ್ಟ್, ಪರಿಕಲ್ಪನೆ ರೂಪುಗೊಳ್ಳುವಿಕೆಯ 2 ಸಾಮಾನ್ಯ ಪ್ರಕ್ರಿಯೆಗಳು ಯಾವುದ್ಯಾವುದು? ಸಂಯೋಜಕ ಮತ್ತು ವಿಯೋಜಕ ಬರಲ್ಲ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್, ಸಿದ್ಧತೆ ಮತ್ತು ಪರಿಪಕ್ವತೆ ಕೊಟ್ಟಿದ್ದಾರೆ. ಅರ್ಥೈಸುವಿಕೆ ಮತ್ತು ಪರೀಕ್ಷಣೆ, ಸಾರ ಸಂಗ್ರಹಣ ಮತ್ತು ಸಾಮಾನ್ಯೀಕರಣ ಅಂತ ಕೊಟ್ಟಿದ್ದಾರೆ. ಪರಿಕಲ್ಪನೆ ರೂಪುಗೊಳ್ಳುವಿಕೆಯ 2 ಸಾಮಾನ್ಯ ಪ್ರಕ್ರಿಯೆಗಳು ಅಂತ ನೋಡ್ತಾ ಹೋದಾಗ ಯಾವ್ದು ಬರುತ್ತೆ ಅಂತ ಹೇಳಿದಾಗ ಸಾಮಾನ್ಯೀಕರಣ ಬರುತ್ತೆ. ಸಾಮಾನ್ಯೀಕರಣ. ಮತ್ತೊಂದು ಯಾವುದಂತ ಹೇಳಿದ್ರೆ ಈ ಒಂದು ಸಾರಾಂಶೀಕರಣ ಅಂತ ಹೇಳ್ತೀವಿ. ಸಾರ ಸಂಗ್ರಹಣದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸಾರಾಂಶೀಕರಣ. ಓಕೆ, ಸೊ ಫಸ್ಟ್ ಸಾರಾಂಶೀಕರಣ ಬರುತ್ತೆ, ಅದ ನಂತರ ಸಾಮಾನ್ಯೀಕರಣ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಸಾರಾಂಶೀಕರಣ ಅಂತಂದ್ರೇನು? ವಸ್ತುಗಳ ಅಥವಾ
ಅನುಭವಗಳಲ್ಲಿರ್ತಕ್ಕಂಥ ನಿರ್ದಿಷ್ಟ ಅಥವಾ ಸಾಮಾನ್ಯ ಗುಣಲಕ್ಷಣನ ಪ್ರತ್ಯೇಕಿಸಿ ಗುರುತಿಸ್ತಕ್ಕಂಥದ್ದು. ಒಂದು ವಸ್ತು ಆಗಿರ್ಬೋದು ಅಥವಾ ಅನುಭವಗಳಲ್ಲಾಗಿರ್ಬೋದು, ಕೆಲವೊಂದಷ್ಟು ಗುಣಲಕ್ಷಣನ ಪ್ರತ್ಯೇಕಿಸಿ ಅದನ್ನು ಗುರುತಿಸ್ತಕ್ಕಂಥ ನಾವು ಸಾರಸಂಗ್ರಹಣ ಅಥವಾ ಸಾರಾಂಶೀಕರಣ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಸಾರಾಂಶೀಕರಣದಿಂದ ಏನು ಈ ಒಂದು ವಿಷಯವನ್ನು ಗುರುತಿಸ್ತೀವೋ, ಗುಣಲಕ್ಷಣವನ್ನು ಗುರುತಿಸ್ತೀವೋ, ಸೊ ಅದನ್ನು ಬೇರೆ ಒಂದು ವಸ್ತುವಿಗೆ ಅನ್ವಯಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಸಾಮಾನ್ಯೀಕರಣ ಅಂತ ಕರಿತಾ ಹೋಗ್ತೀವಿ. ಆಯಿತಾ? ಸೊ ಇಲ್ಲಿ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಆವಿಷ್ಕಾರ. ಓಕೆ, ನೋಡಿ ಇಲ್ಲಿ ಅವಿಕ್ಸಾರ ಕಲಿಕೆ ಅಂತ ಕೊಟ್ಟಿದ್ದಾರೆ. ಅವಿಕ್ಸಾರ ಅಲ್ಲ, ಆವಿಷ್ಕಾರ ಅಥವಾ ಅನ್ವೇಷಣಾ ಕಲಿಕೆ ಅಂತ ಹೇಳ್ತೀವಿ. ಅನ್ವೇಷಣಾ ಕಲಿಕೆ. ಓಕೆ, ಸೊ ಆವಿಷ್ಕಾರ ಕಲಿಕೆ ಅಥವಾ ಅನ್ವೇಷಣಾ ಕಲಿಕೆಯನ್ನು ಪ್ರಸ್ತುತಪಡಿಸಿದವರು ಯಾರು? ಥಾರ್ನ್ಡೈಕ್ ಕೊಟ್ಟವ್ರೆ, ಬೆಂಜಮಿನ್ ಬ್ಲಾಮ್ ಕೊಟ್ಟವ್ರೆ, ಆ್ಯಂಡ್ ಬ್ರೂನರ್ ಕೊಟ್ಟವ್ರೆ, ಜೆ.ಬಿ. ವಾಟ್ಸನ್ ಕೊಟ್ಟವ್ರೆ. ಆವಿಷ್ಕಾರ ಅಥವಾ ಅನ್ವೇಷಣಾ ಕಲಿಕೆಯನ್ನು ಪ್ರಸ್ತುತಪಡಿಸಿದವರು ಆಪ್ಷನ್ 3 ಬ್ರೂನರ್ ರವರಾಗಿರ್ತಾರೆ. ಆಪ್ಷನ್ 3. ನೆಕ್ಸ್ಟ್, ಮಾನಸಿಕ ವಯಸ್ಸು 20 ಆಗಿರುವ ಒಬ್ಬ ಹುಡುಗನ IQ 125 ಆಗಿದ್ದರೆ ಆ ಹುಡುಗನ ದೈಹಿಕ ವಯಸ್ಸು ಎಷ್ಟು ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ನಮಗೆ ಒಂದು ಫಾರ್ಮುಲಾ ಗೊತ್ತಿರುತ್ತೆ. ಈಗ ಮಾನಸಿಕ ವಯಸ್ಸು ಅಂತ ಹೇಳಿದ್ರೆ ಮೆಂಟಲ್ ಏಜ್ ಅಂತ ಹೇಳ್ತೀವಿ. ಮೆಂಟಲ್ ಏಜು ಅಂಡ್ IQ ಕೊಟ್ಟವ್ರು 125. ಇಲ್ಲಿ ದೈಹಿಕ ವಯಸ್ಸು CAನ ನಾವು ಕಂಡುಹಿಡಬೇಕಾಗಿರುತ್ತೆ. MA ಮತ್ತು CAನ ಕಂಡುಹಿಡಬೇಕು. ಸೊ ಫಾರ್ಮುಲಾ ಏನಿದೆ? IQ = MA / CA × 100. ಇದು ಫಾರ್ಮುಲಾ IQ ಕಂಡುಹಿಡಿತಕ್ಕಂಥದ್ದು. ನಮ್ಗೆ ಬೇಕಾದ್ರೆ CA ಆಗಿರೋದ್ರಿಂದ CAನ ಈ ಕಡೆ ತಗೊಳ್ತೀನಿ ನಾನು. CA = MA / IQ × 100 ಆಗುತ್ತೆ. ಸೊ MA ಕೊಟ್ಟವ್ರು ನೋಡಿ 20 ಕೊಟ್ಟಿದ್ದಾರೆ. MA 20 / IQ ಎಷ್ಟಿದೆ? 125 ಇದೆ, ಇಂಟು 100 ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಾ ಹೋದಾಗ ನೋಡಿ, ಡಿವೈಡ್ ಮಾಡ್ತೀವಿ ಅಂತ ಹೇಳ್ತಾ ಹೋದೆ, ಇಲ್ಲಿ 2000 ಆಗುತ್ತೆ. ಡಿವೈಡೆಡ್ ಬೈ 125. ನೋಡಿ 25 ನಾನು ತಗೊಳ್ತಾ ಹೋಗ್ತೀನಿ. 25 5 125. ಸೊ 25 8 200 ಆಗುತ್ತೆ. 0 1 ಹಾಕೊಳ್ತೀನಿ. ಅದಾದ ನಂತರ 5 1 5, 5 1 5, 35, 5 6 30. ಸೊ ಇಲ್ಲಿ CA ಬಂದು ಎಷ್ಟಾಗುತ್ತೆ? 16 ಆಗುತ್ತೆ. ಓಕೆ, ಸೊ ಆನ್ಸರ್ ಏನಾಗುತ್ತೆ ಇಲ್ಲಿ? ಆಪ್ಷನ್ 1 16 ವರ್ಷಗಳು. ದೈಹಿಕ ವಯಸ್ಸು ಬಂದು 16 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ, ಜ್ಞಾನಾತ್ಮಕ ವಿಕಾಸವನ್ನು ಪ್ರತಿಪಾದಿಸಿದ ಮನೋವಿಜ್ಞಾನಿ ಯಾರಂತ ಕೇಳಿದರೆ, ಜ್ಞಾನಾತ್ಮಕ ವಿಕಾಸವನ್ನು ಪ್ರತಿಪಾದಿಸಿದ ಮನೋವಿಜ್ಞಾನಿ ಯಾರು? ಎರಿಕ್ಸನ್, ಕೋಲ್ಬರ್ಗ್, ಜೀನ್ ಪಿಯಾಜೆ ಆ್ಯಂಡ್ ಮಾಸ್ಲೋ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಜ್ಞಾನಾತ್ಮಕ ವಿಕಾಸವನ್ನು ಮೇಯ್ನಾಗಿ ನೋಡ್ತಾ ಹೋದಾಗ ಸ್ನೇಹಿತರೆ, ಇಲ್ಲಿ 4 ಹಂತಗಳಾಗಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಯಾವುದ್ಯಾವ್ದಂತ ಹೇಳಿದ್ರೆ, ಸಂವೇದನಾ ಗತಿ ಹಂತ, ಫಸ್ಟ್ ಸಂವೇದನಾ ಗತಿ ಬರುತ್ತೆ. ಅದಾದ ನಂತರ ಕಾರ್ಯಪೂರ್ವ ಹಂತ ಆ್ಯಂಡ್ ಅದಾದ ನಂತರ ಮೂರ್ತ ಕಾರ್ಯಗಳ ಹಂತ, ಫೈನಲ್ ಆಗಿ ಔಪಚಾರಿಕ ಹಂತ. ಸೊ ಹೀಗಿರಬೇಕಾದ್ರೆ 4 ಹಂತಗಳನ್ನು ಕೊಡುವುದರ ಮೂಲಕ ಜ್ಞಾನಾತ್ಮಕ ವಿಕಾಸವನ್ನು ಪ್ರತಿಪಾದಿಸ್ತಕ್ಕಂಥದ್ದು ಯಾರಂತ ಹೇಳಿದರೆ, ಆಪ್ಷನ್ 3 ಜೀನ್ ಪಿಯಾಜೆ. ನೆಕ್ಸ್ಟ್ ನೋಡ್ತಾ ಹೋದರೆ, ಈ ಕೆಳಗಿನ ಯಾವ ಒಂದು ಹಂತವನ್ನು ಹೊರತುಪಡಿಸಿ ಉಳಿದವು ಸೃಜನಶೀಲತೆಯ ಹಂತಗಳಾಗಿವೆ ಅಂತ ಕೇಳಿದರೆ, ಸಿದ್ಧತೆ, ಸ್ವಾಂಗೀಕರ, ಪರಿಪಕ್ವಾವಸ್ಥೆ, ಜ್ಞಾನೋದಯ ಕೊಟ್ಟಿದ್ದಾರೆ. ಸೃಜನಶೀಲತೆಯ ಹಂತಗಳು ಯಾವುದೇ ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ, ನಮಗೆ ಬರ್ತಕ್ಕಂಥದ್ದು ಫಸ್ಟು ಸಿದ್ಧತೆ ಬರುತ್ತೆ. ಫಸ್ಟು ಸಿದ್ಧತೆ ಮಾಡ್ಕೊಳ್ತಕ್ಕಂಥದ್ದು. ಸೊ ಅದಾದಂಥ ಪರಿಪಕ್ವಾವಸ್ಥೆ ಬರ್ತಕ್ಕಂಥದ್ದು ಆಗಿರುತ್ತೆ, ಪರಿಪಕ್ವಾವಸ್ಥೆ. ಸೊ 3ನೇದು ಬಂದು ಜ್ಞಾನೋದಯ. 4ನೇದು ಬರ್ತಕ್ಕಂಥದ್ದು ಯಾವುದಂತ ಹೇಳಿದ್ರೆ ದೃಢೀಕರಣ ಅಥವಾ ಮೌಲ್ಯೀಕರಣ ಅಂತಕ್ಕಂಥದ್ದು. ಓಕೆ, ಸೊ ಹೀಗಿರಬೇಕಾದ್ರೆ ಸ್ವಾಂಗೀಕಾರ ಅಂತಕ್ಕಂಥದ್ದು ಸೃಜನಶೀಲತೆಯ ಒಂದು ಹಂತಗಳಲ್ಲಿ ಬರುವಂತಹ ಒಂದು ಹಂತ ಅಲ್ಲ. ಸೊ ಆನ್ಸರ್ ಆಪ್ಷನ್ 2. ಆ್ಯಂಡ್ ನೆಕ್ಸ್ಟು, ವ್ಯಕ್ತಿಯ ವ್ಯಕ್ತಿತ್ವವು ಒಳಗೊಂಡಿರುವ ಅಂಶ ಯಾವುದು? ರಹಸ್ಯ ನಡವಳಿಕೆ, ಬಹಿರಂಗ ವರ್ತನೆ, ಅಂತರಂಗ ಮತ್ತು ಬಹಿರಂಗ ವರ್ತನೆ, ನಿರ್ದಿಷ್ಟ ಸನ್ನಿವೇಶದ ನಡವಳಿಕೆ. ಸೊ ನೋಡಿ, ವ್ಯಕ್ತಿತ್ವ ಅಂತಕ್ಕಂಥದ್ದು ಏನಿದೆಯೋ, ಸೊ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ. ಓಕೆ, ಸೊ
ಪರ್ಸ್ನಾಲಿಟಿ ಅಂತಕ್ಕಂಥದ್ದು ಈ ಒಂದು ಲ್ಯಾಟಿನ್ ಭಾಷೆಯ ಪರ್ಸೋನಾ ಅಂತಕ್ಕಂಥ ಒಂದು ಪದದಿಂದ ಬಂದಿರುತ್ತೆ. ಪರ್ಸೋನಾ. ಸೊ ಪರ್ಸೋನಾ ಅಂತ ಹೇಳಿದ್ರೆ ಮುಖವಾಡ. ಓಕೆ. ಸೊ ಹೀಗಿರಬೇಕಾದ್ರೆ ವ್ಯಕ್ತಿತ್ವ ಅಂತಕ್ಕಂಥದ್ದು ಏನಾಗಿರುತ್ತೆ ಇಲ್ಲಿ, ಓನ್ಲಿ ಪರ್ಸ್ನಾಲಿಟಿನ ದೈಹಿಕ ಮಾತ್ರ ಅಲ್ಲ, ಅದು ಅಂತರಂಗ ಮತ್ತು ಬಹಿರಂಗ, ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಏನು ವರ್ತನೆಗಳು ನೋಡ್ತಾ ಹೋಗ್ತೀವೋ. ಸೊ ಆಪ್ಷನ್ 3 ಅಂತರಂಗ ಮತ್ತು ಬಹಿರಂಗ ವರ್ತನೆಗಳನ್ನು ನಾವು ಈ ಒಂದು ವ್ಯಕ್ತಿತ್ವದಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ತರಗತಿಯಲ್ಲಿ ಪರಸ್ಪರ ಸಂಬಂಧಗಳನ್ನು ಮತ್ತು ಸಾಮಾಜಿಕ ಭಾವನಾತ್ಮಕ ವಾತಾವರಣ ಸಹಿಸುವ ತಂತ್ರ ಯಾವುದು? ಪ್ರಕ್ಷೇಪಣಾ ತಂತ್ರ, ಗುಂಪು ನಿರ್ಧಾರಕಗಳು, ವೀಕ್ಷಣಾ ತಂತ್ರ, ಸ್ವನಿರೂಪಣೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಇಲ್ಲಿ ಮೇಯ್ನಾಗಿ ಏನು ನೋಡ್ತಾ ಹೋಗ್ತೀವಿ ಅಂದರೆ ಸ್ನೇಹಿತರೆ, ತರಗತಿಯಲ್ಲಿ ಪರಸ್ಪರ ಸಂಬಂಧಗಳನ್ನು ಮತ್ತು ಸಾಮಾಜಿಕ ಭಾವನಾತ್ಮಕ ವಾತಾವರಣ ಸಹಿಸುವ ತಂತ್ರ. ಸೊ ಇಲ್ಲಿ ಗೊತ್ತಿರ್ಬೋದು ನಿಮಗೆ, ಸ್ಟಾರ್ ನಕ್ಷತ್ರ ಅಂತ ಮೇಯ್ನಾಗಿ ಕೊಡ್ತಾ ಹೋಗ್ತೀವಿ, ಯಾರ ಎಷ್ಟು ತಗೊಳ್ತಾರೋ ಅವ್ರಿಗೆ. ಸೊ ಆ ರೀತಿ ಇರಬೇಕಾದ್ರೆ ಇಲ್ಲಿ ಮೇಯ್ನಾಗಿ ಸಮಾಜ ಮಿತಿ ತಂತ್ರ ಅಥವಾ ಗುಂಪು ಚಲನಶಾಸ್ತ್ರ ಅಂತ ಹೇಳ್ತೀವಿ. ಸಮಾಜ ಮಿತಿ ತಂತ್ರ ಅಥವಾ ಗುಂಪು ಚಲನಶಾಸ್ತ್ರ. ಓಕೆ. ಸೊ ಇದರ ಮೇಯ್ನಾಗಿ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಗುಂಪು ನಿರ್ಧಾರಕಗಳು. ಆಪ್ಷನ್ 2 ಗುಂಪುಗಳನ್ನು ತಗೊಳ್ತಾರೆ. ಸೊ ಅಲ್ಲಿ ಯಾರು ವಿನ್ ಆಗ್ತಾರೋ ಸ್ಟಾರ್ಗಳನ್ನು ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಮೇಯ್ನಾಗಿ ಈ ಒಂದು ಸಮಾಜ ಮಿತಿ ತಂತ್ರ ಅಥವಾ ಗುಂಪು ಚಲನಶಾಸ್ತ್ರವನ್ನು ಫಸ್ಟ್ಗೆ ಡೆವಲಪ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ JL ಮೊರೇನಾ ಅಂತಕ್ಕಂಥವ್ರು ಇದನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ವ್ಯಕ್ತಿಗಳಲ್ಲಿ ಕಂಡುಬರುವಂಥ ವ್ಯತ್ಯಾಸ ಯಾವುದು ಅಂತ ಕೇಳಿದ್ರೆ ವೈಯಕ್ತಿಕ ವ್ಯತ್ಯಾಸ, ವೈಯಕ್ತಿಕ ಲಕ್ಷಣ, ವ್ಯಕ್ತಿತ್ವದ ಭಿನ್ನತೆ ಆ್ಯಂಡ್ ಯಾವುದೂ ಅಲ್ಲ. ವ್ಯಕ್ತಿಗಳಲ್ಲಿ ಕಂಡುಬರುವಂಥ ವ್ಯತ್ಯಾಸ ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ವ್ಯತ್ಯಾಸ ಅಂತ ಕೊಟ್ಮೇಲೆ ಇದು ವೈಯಕ್ತಿಕ ಬರುತ್ತೆ. ವೈಯಕ್ತಿಕ ಅಂತ ಹೇಳಿದಾಗ ಇಲ್ಲಿ ಯಾವುದೂ ಅಲ್ಲ, ವ್ಯಕ್ತಿತ್ವ ಭಿನ್ನತೆ ಬರೋದಿಲ್ಲ. ಸೊ ವ್ಯಕ್ತಿಗಳಲ್ಲಿ ಅಂತ ಹೇಳಿದಾಗ ವೈಯಕ್ತಿಕ ಐತೆ, ವ್ಯತ್ಯಾಸ ಅಂತ ಹೇಳಿದಾಗ ಅದು ವೈಯಕ್ತಿಕ ವ್ಯತ್ಯಾಸನೇ ಆಗಿರುತ್ತೆ. ನೆಕ್ಸ್ಟ್ ಬುದ್ಧಿಶಕ್ತಿ ಎನ್ನುವುದು ಭಾವನಾತ್ಮಕ ಸಾಮರ್ಥ್ಯ, ಆಲೋಚನಾ ಸಾಮರ್ಥ್ಯ, ಜ್ಞಾನಾತ್ಮಕ ಸಾಮರ್ಥ್ಯ ಮತ್ತು ಚಾಲನಾ ಸಾಮರ್ಥ್ಯ ಕೊಟ್ಟಿದ್ದಾರೆ. ಸೊ ಬುದ್ಧಿಶಕ್ತಿ ಅಂತ ಹೇಳಿದಾಗ ಅಲ್ಲಿ ಭಾವನೆಗೆ ಒಂದು ಬೆಲೆ ಬರೋದಿಲ್ಲ ಸ್ನೇಹಿತರೆ, ಆ್ಯಂಡ್ ಚಾಲನಾ ಸಾಮರ್ಥ್ಯ ಸಹ ಬರೋದಿಲ್ಲ. ಬುದ್ಧಿಶಕ್ತಿ ಅಂತ ಹೇಳಿದ್ರೆ ಸೊ ಅಲ್ಲೊಂದು ಜ್ಞಾನಾತ್ಮಕ ಸಾಮರ್ಥ್ಯ ಅಂತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ 3 ಬುದ್ಧಿ ಇರ್ತಕ್ಕಂಥದ್ದು ಅಂದರೆ ಜ್ಞಾನ ತುಂಬಿಕೊಂಡಿರ್ತಕ್ಕಂಥದ್ದು ಅಂತ ಹೇಳಬಹುದಾಗಿರುತ್ತೆ. ಆಯಿತಾ. ಸೊ ಆನ್ಸರ್ ಆಪ್ಷನ್ ಇಲ್ಲಿ 3 ಜ್ಞಾನಾತ್ಮಕ ಸಾಮರ್ಥ್ಯ. ಸಮ್ಟೈಮ್ಸ್ ಆಲೋಚನಾ ಸಾಮರ್ಥ್ಯ ಅಂತ ಕೊಟ್ಟು ಸಹ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಮೇಯ್ನಾಗಿ ಇಲ್ಲಿ ಜ್ಞಾನಾತ್ಮಕ ಬರುತ್ತೆ. ಸೊ ಜ್ಞಾನಾತ್ಮಕ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಆಲೋಚನಾ ಸಾಮರ್ಥ್ಯ ಸಹ ನೀವು ತೊಗೊಳ್ಬಹುದಾಗಿರುತ್ತೆ ಆನ್ಸರ್ ಆಗಿ. ಓಕೆ, ಮಾಡ್ಕೊಳ್ತಾ ಹೋಗಿ. ಅದಾದ ನಂತರ ಅದರ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟು ಅಂತ ಚೆಕ್ ಮಾಡ್ತಾ ಹೋಗಿ. ಸೊ ಇಲ್ಲ ಅಂತ ಹೇಳಿದ್ರೆ ಅದು ಯಾವುದಾದ್ರೂ ಒಂದು ಹೋಲಿಕೆಗೆ ಸಂಬಂಧಪಟ್ಟಂತೆ ಇದೆಯಾ ಅಂತ ನೋಡ್ತಾ ಹೋಗಿ. ಸೊ ಫಸ್ಟ್ ನಾವು ನೋಡ್ತಾ ಹೋದ ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದೂ ಸಹ 4, 9 ಬಿಟ್ಟರೆ ಮಿಕ್ಕಂತೆ ಯಾವುದೂ ಸಹ ವರ್ಗ ಸಂಖ್ಯೆಗಳ ಅಲ್ಲ. ಸೊ ಈಗಿರಬೇಕಾದ್ರೆ ಇವೆರಡ ನಡುವೆ ಡಿಫ್ರೆನ್ಸ್ ನೋಡ್ತಾ ಹೋದರೆ 9 4 ಹೋದರೆ 5 ಆಗುತ್ತೆ, 19ರಲ್ಲಿ 9 ಹೋದರೆ 10 ಬರುತ್ತೆ, 39ರಲ್ಲಿ 19 ಕಳೆದ್ರೆ 20 ಡಿಫ್ರೆನ್ಸ್ ಬರುತ್ತೆ, 79ರಲ್ಲಿ 39 ಕಳೆದ್ರೆ 40 ಡಿಫ್ರೆನ್ಸ್ ಬರುತ್ತೆ. ನೋಡಿ ಡಿಫ್ರೆನ್ಸ್ ಏನಾಗಿದೆ ಅಂದರೆ ಫಸ್ಟ್ ಒಂದು 5 10 20 20 40. ಸೊ ಈಗ 40ಕ್ಕೆ ನಾವು 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ 47 80 ನೀವು ಇಲ್ಲಿ ಡಿಫ್ರೆನ್ಸ್ ಆಗಿ ತೊಗೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಇದಕ್ಕೆ. ಸೊ 80 ಡಿಫ್ರೆನ್ಸ್ ತೊಗೊಳ್ತೀವಿ ಅಂದರೆ ಏನು ಮಾಡಬೇಕು ನೀವು 79ಕ್ಕೆ 80 ಆ್ಯಡ್ ಮಾಡ್ತಾ ಹೋದರೆ ನಿಮಗೆ ಏನು ಆನ್ಸರ್ ಬರುತ್ತೆ ನೋಡಿ 9 ಬರುತ್ತೆ. ಸೊ 8 ಮತ್ತು 7 ಕೂಡಿದಾಗ 159 ಬರುತ್ತೆ ಸ್ನೇಹಿತರೆ. ಸೊ ಇದು ಆನ್ಸರ್ ಆಗಿರುತ್ತೆ. ಆಪ್ಷನ್ 3 ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಆ್ಯಂಡ್ ಎರಡನೇ ನೋಡ್ತಾ ಹೋದರೆ 52ನೇ ಕ್ವಶನು, ಈ ಸರಣಿಯಲ್ಲಿರುವ ತಪ್ಪಾದ ಸಂಖ್ಯೆಯನ್ನು ಗುರುತಿಸಿ ಅಂತ ಕೊಟ್ಟರೆ ತಪ್ಪಾಗಿರ್ತಕ್ಕಂಥದ್ದು ಯಾವುದು ನೋಡಿ 6, 12, 21, 33, 45, 66 ಕೊಟ್ಟಿದ್ದಾರೆ. ಸೊ ಹ್ಯಾಸ್ ಇಟ್ ಈಸ್ ನಾವು ನೋಡ್ತಾ ಹೋದರೆ ಯಾವುದೋ ಒಂದು ವರ್ಗ ಸಂಖ್ಯೆ ಅಥವಾ ಘನ ಸಂಖ್ಯೆಗಳನ್ನು ನೋಡ್ತಾ ಹೋದರೆ ಅಲ್ಲ. ಹೀಗಿರಬೇಕಾದ್ರೆ 6 ಮತ್ತು 12 ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟು 6 ಆಗಿದೆ. ಆ್ಯಂಡ್ 21 ಮತ್ತು 12 ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟು ಅಂತ ನೋಡ್ತಾ ಹೋದರೆ ಸ್ನೇಹಿತರೆ 9 ಡಿಫ್ರೆನ್ಸ್ ಬರುತ್ತೆ. ಆ್ಯಂಡ್ 33 ಮತ್ತು 21ರಲ್ಲಿ ಡಿಫ್ರೆನ್ಸ್ ನೋಡ್ತಾ ಹೋದರೆ ನೋಡಿ 2ರಲ್ಲಿ 1 ಹೋದರೆ 3ರಲ್ಲಿ 1 ಹೋದರೆ 2, 3ರಲ್ಲಿ 2 ಹೋದರೆ 1, 12 ಬರುತ್ತೆ. ಸೊ ಇದರಲ್ಲಿ ನಾವು ಡಿಫ್ರೆನ್ಸ್ ನೋಡ್ತಾ ಹೋದರೆ ನೋಡಿ 5ರಲ್ಲಿ 3 ಹೋದರೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ 2, 4ರ 3 ಹೋದರೆ 1. ನೋಡಿ ಸ್ನೇಹಿತರೆ ಇಲ್ಲಿ ಏನಾಯಿತು 6 ಆಯಿತು, 6ಕ್ಕೆ 3 ಕೂಡಿದ್ರೆ 9, 9ಕ್ಕೆ 3 ಕೂಡಿದ್ರೆ 12, 12ಕ್ಕೆ 3 ಕೂಡಿದ್ರೆ 15 ಆಗಬೇಕಿತ್ತು ಇಲ್ಲಿ ಡಿಫ್ರೆನ್ಸು. ಬಟ್ ಇಲ್ಲಿ ಏನಾಗಿದೆ 12 ಡಿಫ್ರೆನ್ಸ್ ಇದೆ, ಇಲ್ಲಿ 15 ಆಗಬೇಕಿತ್ತು, 12 ಡಿಫ್ರೆನ್ಸ್ ಇದೆ. ಸೊ 12 ಡಿಫ್ರೆನ್ಸ್ ಇದೆ, ಎಷ್ಟು ಬರಬೇಕಿತ್ತು ನಿಮಗೆ 5, 15 ಅಂತ ಹೇಳಿದ್ರೆ 5, 3, 8, 2, 1, 3, 1, 4. ಸೊ ಇಲ್ಲಿ 48 ಬರಬೇಕಿತ್ತು. ಅದಾದ ನಂತರ
ಇದೆ. ನೆಕ್ಸ್ಟ್ ಡಿಫ್ರೆನ್ಸು 8ನ ಎಸ್ 3ನ ಸೇರಿಸ್ಕೊಂಡ್ರೆ 15ಕ್ಕೆ 3ನ್ನು ಸೇರಿಸ್ಕೊಂಡ್ರೆ 18 ಆಗುತ್ತೆ. ಸೊ ಇದಕ್ಕೆ 18ನ್ನು ಸೇರಿಸ್ಕೊಂಡ್ರೆ 8 8 16 6 ದಶಕ 1 4 1 6 ಅಂದರೆ ಇದು ಸರಿ ಇದೆ 66. ಬಟ್ ಇಲ್ಲಿ ಏನಾಗಿರ್ಬೇಕಿತ್ತು 48 ಬರಬೇಕಿತ್ತು. ಯಾಕಂದರೆ 6ಕ್ಕೆ 3 ಸೇರಿಸವ್ರೆ, 9ಕ್ಕೆ 3 ಸೇರಿಸೋ 12, 12ಕ್ಕೆ 3 ಸೇರಿಸೋ 15 ಬರಬೇಕಿತ್ತು ಇಲ್ಲಿ. ಸೊ ಹಾಗಾಗಿ ಇಲ್ಲಿ 45 ತಪ್ಪಾಗಿರ್ತಕ್ಕಂಥ ಒಂದು ಆಯ್ಕೆ ಸಂಖ್ಯೆ ಆಗಿರುತ್ತೆ. ಸೊ ಅಲ್ಲಿ 48 ಬರಬೇಕಿತ್ತು. ಆ್ಯಂಡ್ ನೆಕ್ಸ್ಟ್ ಈ ಅಕ್ಷರ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟವ್ರೆ. ACEJO ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಏನಾಗಿದೆ ಇಲ್ಲಿ ನೋಡ್ತಾ ಹೋದರೆ ಎ ಕೊಟ್ಟಿದ್ದಾರೆ, ಎ ಆದ ನಂತರ ಬಿ ಮಿಸ್ ಆಗಿದೆ, ABC, ಸಿ ಆದಮೇಲೆ ಡಿ ಮತ್ತು ಇ ಮಿಸ್ ಆಗಿದೆ, ಎಫ್ ಇದೆ, ಎಫ್ ಆದಮೇಲೆ GHI ಮಿಸ್ ಆಗಿದೆ, ಜೆ ಕೊಟ್ಟಿದ್ದಾರೆ, ಜೆ ಆದಮೇಲೆ KLMNO ಕೊಟ್ಟಿದ್ದಾರೆ, 4 ಮಿಸ್ ಆಗಿದೆ. ನೋಡಿ ಇಲ್ಲಿ 1 ಮಿಸ್ಸು, ಇಲ್ಲಿ 2, ಇಲ್ಲಿ 3, ಇಲ್ಲಿ 4 ಸ್ಪೆಲ್ಲಿಂಗ್ ಮಿಸ್ ಆಗಿದೆ. ಸೊ ನೆಕ್ಸ್ಟು ಹೈ ಸ್ಪೆಲ್ಲಿಂಗ್ ಮಿಸ್ ಆಗುತ್ತೆ. ನೋಡಿ ಓ ಆದಮೇಲೆ OPQRST 5 ಸ್ಪೆಲ್ಲಿಂಗ್ ಮಿಸ್ ಆದಿ. ನೆಕ್ಸ್ಟ್ ಬರ್ತಕ್ಕಂಥ ಟಿ ಆದಮೇಲೆ ನಮಗೆ ಯು ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಯು ಬರಬೇಕು ಸ್ನೇಹಿತರೆ. ಆನ್ಸರ್ ಆಪ್ಷನ್ 1 ಯು ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಷ್ಟೇ, ಫಸ್ಟ್ 1, ಅದಾದ 2, 3, 4, 5 ಬಿಟ್ಟು ನೆಕ್ಸ್ಟ್ 6ನೇದಕ್ಕೆ ತಗೊಳ್ತಕ್ಕಂಥದ್ದು. ನೆಕ್ಸ್ಟ್ ಬಿಟ್ಟು ಹೋದ ಸ್ಥಳದಲ್ಲಿ ಬರುವ ಅಕ್ಷರಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಫಸ್ಟು ನೀವು ಏನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಸ್ನೇಹಿತರೆ, ಈ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಿಮಗೆ 16 ಏನಾರ ಕೊಟ್ಟರೆ ನೀವು 4 4ಕ್ಕೆ ನೀವು ಡಿವೈಡನ್ನು ಮಾಡ್ಕೊಳ್ತಾ ಹೋಗಿ. 12 ಕೊಟ್ಟರು ಸಹ 4ಕ್ಕೆ 4ಕ್ಕೆ ಡಿವೈಡ್ ಮಾಡ್ತಾ ಹೋಗಿ. 15 ಕೊಟ್ಟರೆ ನೀವು 5 5ಕ್ಕೆ ನೀವು ಡಿವೈಡ್ ಮಾಡ್ತಾ ಹೋಗಿ. ಓಕೆ, ಸೊ ಈ ರೀತಿ ಮಾಡಬೇಕಾಗುತ್ತೆ. ಇಲ್ಲಿ ಟೋಟಲ್ ನೋಡ್ತಾ ಹೋದಾಗ 1 2 3 4 5 6 7 8 9 10 11 12 ಕೊಟ್ಟಿದ್ದಾರೆ. ಸೊ 12 ಅಂತ ಹೇಳಿದ್ರೆ ನೀವು 4 4ಕ್ಕೆ ಡಿವೈಡ್ ಮಾಡ್ತಾ ಹೋಗಿ ಸ್ನೇಹಿತರೆ. ನೋಡಿ ಇಲ್ಲಿ A B' A ಇದೀಗ ಒಂದಾದರೆ ಇಷ್ಟಕ್ಕೆ 1 ತಗೊಳ್ಳಿ. A B ಇದೆ. ಸೊ AB'A. ಸೊ ಈ ರೀತಿ ನೀವು ತೊಗೊಳ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಕೆಲವೊಂದು ಕಡೆ 3 ಸಹ ತೊಗೊಳ್ತಾ ಹೋಗ್ತೀವಿ. ಸಿಚುವೇಶನ್ ನೋಡ್ಕೊಂಡು ನಾವು ಮಾಡ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ಥರ ಡಿವೈಡ್ ಮಾಡ್ತಾ ಹೋದಾಗ ನೋಡಿ ಫಸ್ಟು ನೀವು ತೊಗೊಳ್ತೀವಿ ಅಂದರೆ ನೋಡಿ ಇಲ್ಲಿ ABBA ಇದಕ್ಕೆ ABBA ಬರುತ್ತೆ, ABBA. ಸೊ ಅದಾದ ನಂತರ ABBA ಆಯಿತಾ. ಅದಾದ ನಂತರ ಅಲ್ಲಿ ABAA ಬರುತ್ತೆ, ಇಲ್ಲಿಗೆ ಎ ಬರುತ್ತೆ ನೋಡಿ. ಬಟ್ ಇಲ್ಲಿ ಏನಾಗುತ್ತೆ ABBA ಓಕೆ, ABBA ಓಕೆ, ABAA ಬಂದಿದೆಯಲ್ವಾ. ಸೊ ಇದು ತಪ್ಪಾಗುತ್ತೆ ಸ್ನೇಹಿತರೆ, ಸರಿ ಬರಲಿಲ್ಲ. ನೆಕ್ಸ್ಟ್ ಇದನ್ನು ತೊಗೊಳ್ತೀವಿ ಅಂತ ಅಂದರೆ ಏನಾಗುತ್ತೆ ನೋಡಿ ಇಲ್ಲಿ ಸೇಮ್ ABAA ಬರುತ್ತೆ. ಓಕೆ, ಇದನ್ನು ಬಿ ತೊಗೊಳ್ತೀವಿ ಅಂದಾಗ ABBB ಬಂತು ಸ್ನೇಹಿತರೆ. ಸೊ ಇದಕ್ಕೆ ಹಾಕ್ಕೊಳ್ತೀವಿ ಅಂದರೆ ABAA. ಸೊ ಇಲ್ಲಿ ಯಾವುದೋ ಒಂದು ಕರೆಕ್ಟಾದಂಥ ಒಂದು ಸ್ಪೆಸಿಫಿಕ್ ಆರ್ಡ್ರಲ್ಲಿ ನಾವು ನೋಡ್ತಾ ಹೋಗಲ್ಲ. ಇಲ್ಲಿ 3 ಬಿ ಬಂತು, ಇದೆರಡು ಸರಿ ಹೋಗುತ್ತೆ. ಸೊ ಬಟ್ ಇದು ಸಹ ಕರೆಕ್ಟಾದ ಒಂದು ಮೆಷರ್ಮೆಂಟಲ್ಲಿ ಬರಲಿಲ್ಲ. ಇನ್ನು ನೆಕ್ಸ್ಟ್ ಇದನ್ನು ತೊಗೊಳ್ತೀವಿ ಅಂತ ಅಂದರೆ ನೋಡಿ ಇಲ್ಲಿ ತೊಗೊಳ್ತಾ ಹೋದರೆ ABAA ಬರುತ್ತೆ. ಅದಾದ ನಂತರ ಇಲ್ಲಿ ABBB ಬಂತು. ಸೊ ಇದಕ್ಕೆ ತೊಗೊಳ್ತೀವಿ ಅಂದರೆ ABBA ಬಂತು. ಸೊ ಇಲ್ಲೂ ಯಾವುದೋ ಒಂದು ಕರೆಕ್ಟಾದ ಒಂದು ಆರ್ಡರ್ ಇಲ್ಲ ಸ್ನೇಹಿತರೆ. ಸೊ ಲಾಸ್ಟ್ ಒನ್ ನೋಡ್ತೀವಿ ಅಂತ ಹೇಳಿದ್ರೆ ನೋಡಿ ಇದು ಮತ್ತೊಂದು ಸರಿ ಹಾಕ್ಕೊಳ್ತೀನಿ ನಾನು AB. ನೋಡಿ ಈ ಜಾಗಕ್ಕೆ ಬಿಯನ್ನು ಹಾಕ್ಕೊಳ್ತೀನಿ ನಾನು, B A ಹ್ಯಾಸ್ ಇಟ್ ಇಸ್ ಹಾಗೆ ಬರ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ABB ಹಾಗೆ ಇದೆ, ABB. ಸೊ ಇಲ್ಲಿ ಎ ಇದೆ ನೋಡಿ, 2ನೇ ಬ್ರಾಕೆಟ್ ಎ ಹಾಕ್ಕೊಳ್ತೀನಿ. ಸೊ ನೆಕ್ಸ್ಟ್ ಇದನ್ನು ತೊಗೊಂಡ್ರೆ AB. ಸೊ ಬಿ ಇದೆ, 3ನೇ ಬ್ರಾಕೆಟು BA. ಸೊ ನೋಡಿ ABBA ABBA ABBA. ಸೊ ಆನ್ಸರ್ ಏನಾಗುತ್ತೆ ಇಲ್ಲಿ ಆಪ್ಷನ್ 4 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ ಸ್ನೇಹಿತರೆ, ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ ಟೀಚರ್ ಎಂಬುದನ್ನು ಈ ರೀತಿ ಬರೆದಿದ್ದಾರೆ, VGCEJGT. ಸ್ಟೂಡೆಂಟ್ ಅನ್ನೋದನ್ನು ಯಾವ ರೀತಿ ಬರಿಬಹುದು ಅಂತಕ್ಕಂಥದ್ದು ಕ್ವೆಶನ್ ಆಗಿದೆ. ನೋಡಿ ಇಲ್ಲಿ ಟಿ ಆದಮೇಲೆ ಏನು ಕೊಟ್ಟವ್ರೆ, ವಿ ಕೊಟ್ಟವ್ರೆ. ಓಕೆ, ನೋಡಿ ಟಿ ಆದಮೇಲೆ ಏನು ಬರಬೇಕು ನಮಗೆ, ಯು ಬರಬೇಕು, UV ಆಯಿತಾ. ಇ ಆದಮೇಲೆ ಎಫ್ ಬರುತ್ತೆ, ಎಫ್ ಮಿಸ್ ಆಗಿದೆ, ಜಿ ಕೊಟ್ಟಿದ್ದಾರೆ, ಎಫ್ ಮಿಸ್ ಆಯಿತು, ಜಿ. ಎ ಆದಮೇಲೆ ಬಿ ಮಿಸ್ ಆಯಿತು, ಸಿ ಕೊಟ್ಟವ್ರೆ ಆಯಿತಾ. ಸಿ ಆದಮೇಲೆ ಡಿ ಮಿಸ್ ಆಯಿತು, ಇ ಕೊಟ್ಟವ್ರೆ. ಸೊ ಎಲ್ಲ ಅಷ್ಟೇ ಸ್ನೇಹಿತರೆ. ಫೈನಲ್ ಆಗಿ ನೋಡ್ತಾ ಹೋದರೆ ಎಲ್ಲದಕ್ಕೂ ಸಹ ಇಲ್ಲಿ 1 ಬಿಟ್ಟು ನೆಕ್ಸ್ಟ್ ಒಂದು ಸಂಖ್ಯೆ ಒಂದು ಆಲ್ಫಾಬೆಟನ್ನು ತೊಗೊಂಡಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ.
ಸೊ ಹೀಗಿರಬೇಕಾದ್ರೆ ಇಲ್ಲಿ ಟಿಗೆ ಏನು ಬಂದಿದೆ ಹೇಳಿ, ಟಿಗೆ ವಿ ಬಂದಿದೆ. ಸೊ ಫೈನಲ್ ಆಗಿ ಟಿಗೆ ವಿ ಇಲ್ಲಿದೆ ನೋಡ್ತಾ ಹೋದರೆ ಇದು ಬರಲ್ಲ, ಇದು ಬರಲ್ಲ. ಅರ್ಥ ಆಯ್ತಾ? ಟಿಗೆ ಫೈನಲ್ ಲಾಸ್ಟ್ ಬರ್ತಕ್ಕಂಥದ್ದು ವಿ. ನೋಡಿ ಟಿಗೆ ವಿ ಅಂತ ಹೇಳಿದಾಗ ಇಲ್ಲೇನಾಗುತ್ತೆ, ಟಿಗೆ ವಿ ಬರಬೇಕು. ಇನ್ನು ಫಸ್ಟ್ ನಾವು ತೊಗೊಳ್ತೀವಿ ಅಂತಂದರೆ ಮತ್ತೊಂದು ಟಿ ಇಲ್ಲೇ ಇದೆ, ಓಕೆ, ಇದು ಸಹ ಇದರಲ್ಲೂ ಇದೆ, ಓಕೆ. ಆ್ಯಂಡ್ ನೆಕ್ಸ್ಟ್ ನಾವು ಎಸ್ ಅನ್ನು ತೊಗೊಳ್ತೀವಿ ಅಂತ ಹೇಳಿದಾಗ ನೋಡಿ ಎಸ್ ಟಿ ಯು ಅಂದರೆ ಎಸ್ ಆದ ನಂತರ ಬರ್ತಕ್ಕಂಥದ್ದು ಟಿ ಇಲ್ಲ ಯು ಬರಬೇಕು. ಈಗ ಟಿ ಆದಮೇಲೆ ಯು ವಿ ಬಂದಿದೆ, ಯು ಇಲ್ಲ. ಎಸ್ ಆದಮೇಲೆ ಟಿ ಇಲ್ಲ ಯು ಬರಬೇಕು. ಸೊ ನೋಡಿ ಯು ಫಸ್ಟ್ ಇಲ್ಲಿದೆ ನೋಡಿ, ಟಿ ಬರೋದಿಲ್ಲ, ಎಸ್ಗೆ ಟಿ ಬರೋದಿಲ್ಲ. ಸೊ ಇದು ತಪ್ಪಾಗುತ್ತೆ. ಸೊ ಆನ್ಸರ್ ಆಪ್ಷನ್ 3 ಆಗುತ್ತೆ. ಸಾಕು ಇವೆರಡೆ, ಮಿಕ್ಕಂತೆ ಎಲ್ಲನೂ ನೋಡ್ತಾ ಅಂತ ಇದೆ ಇಲ್ಲ. ನೆಕ್ಸ್ಟು CAT 24 ಮತ್ತು DOG 26 ಆದರೆ PICನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, CAT ಅಂತ ತಗೊಂಡಾಗ ನೀವು ಸಿ ಅಂತ ತಗೊಂಡ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ABCDEFGHIJKLMNO PQRSTU VWXYZ ಈ ರೀತಿ ಇದೆ ಅಲ್ವಾ. ಸೊ CATಗೆ ಇಲ್ಲಿ 1 2 3 4 5 6 7 8 9 10 11 12 13 14 15 ಆಯಿತು. ಸೊ 16 17 18 19 20 21 ಇದಕ್ಕೆ 22 ಇದಕ್ಕೆ 23 24 25 26. ಸೊ ಈ ರೀತಿ ತಗೊಳ್ತಾ ಹೋಗಿದ್ದಾರೆ ಸ್ನೇಹಿತರವರು. CAT ತೊಗೊಂಡೆ, ಸಿ ಎಷ್ಟಿದೆ 3 ಇದೆ, 3 ಪ್ಲಸ್ A1 ಪ್ಲಸ್ ಟಿ ಇದೆ ನೋಡಿ, ಇಲ್ಲಿ ಟಿ ಅಂತಕ್ಕಂಥದ್ದು 20 ಆಗಿದೆ. ಸೊ ಟೋಟಲಾಗಿ 21 24 ಆಯಿತು. DOG ತೊಗೊಂಡಾಗ D4 ಇದೆ ಆಯಿತಾ. ಸೊ 4 ಅಂತ ತೊಗೊಂಡೆ ನೋಡಿ, 4 ಡಿ ಪ್ಲಸ್ ಓ ಎಷ್ಟಿದೆ ನೋಡಿ, ಇಲ್ಲಿ ಓ 15 ಇದೆ ಪ್ಲಸ್ ಜಿ ಇದೆ ನೋಡಿ, ಜಿ 7 ಇದೆ. ಸೊ ಟೋಟಲ್ ನೀವು ಕೂಡ್ತಾ ಹೋಗಿ ಸ್ನೇಹಿತರೆ ನೋಡಿ, 7 4 11 11 5 ಎಷ್ಟಾಗುತ್ತೆ, 16 ಆಗುತ್ತೆ. 16 ಒಂದು ಶೇಷ ಉಳ್ಕೊತು, ಸೊ 26 ಆಯಿತು, 26 ಬಂತು. ಸೊ ಅದೇ ರೀತಿ ಪಿಗ್ಗನ್ನು ತೊಗೊಂಡಾಗ ನಾವು ಪಿ ಎಷ್ಟಿದೆ ಸ್ನೇಹಿತರೆ, ಇಲ್ಲಿ ಪಿ 16 ಇದೆ ಪ್ಲಸ್ ಐ ನೋಡಿ, ಐ ಇಲ್ಲಿದೆ, ಐ 9 ಇದೆ ಪ್ಲಸ್ ಜಿ ಎಷ್ಟಿದೆ 7 ಇದೆ. ಸೊ ಟೋಟಲ್ ಕೂಡ್ತಾ ಹೋದರೆ ನೀವು ನೋಡಿ 9 7 ಎಷ್ಟಾಗುತ್ತೆ, 16 ಆಗುತ್ತೆ. 9 7 16, 16 ಪ್ಲಸ್ 16 32 ಬರುತ್ತೆ. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋದರೆ, ಒಬ್ಬ ವ್ಯಕ್ತಿಯನ್ನು ತೋರಿಸುತ್ತಾ ಸುಮಾ ಹೀಗೆ ಹೇಳುತ್ತಾಳೆ, ಈತನ ತಾಯಿಯು ನನ್ನ ತಾಯಿಯ ಏಕೈಕ ಮಗಳು, ಹಾಗಾದರೆ ಆ ವ್ಯಕ್ತಿ ಸುಮಾಗೆ ಏನಾಗಬೇಕು? ಇಲ್ಲೇನಾಯಿತು, ಒಬ್ಬ ವ್ಯಕ್ತಿ ಇದ್ದಾನೆ, ಯಾರೋ ಒಬ್ಬ ವ್ಯಕ್ತಿ. ಸೊ ಈ ಒಂದು ವ್ಯಕ್ತಿಯನ್ನು ತೋರಿಸ್ಕೊಂಡು ಹೇಳ್ತಕ್ಕಂಥದ್ದು. ಸುಮಾ ಹೇಳ್ತಾಳೇನಂತ, ಈತ ಇದ್ದಾನಲ್ವಾ, ಈತನ ತಾಯಿಯು ನನ್ನ ತಾಯಿಯ ಏಕೈಕ ಮಗಳು. ಅಂದರೆ ನನ್ನ ತಾಯಿನ ಏಕೈಕ ಮಗಳು ನಾನೇನೆ, ನನ್ನ ತಾಯಿಯ ಏಕೈಕ ಮಗಳು ನಾನೆಲ್ವ, ಒಬ್ಬಳೆ ಮಗಳು, ನಾನು ಒಬ್ಬಳೆ ಮಗಳು, ಬೇರೆ ಯಾರು ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಈತನ ತಾಯಿ ನಾನೇ ಆದಮೇಲೆ ಸೊ ಆನ್ಸರ್ ಏನಾಗುತ್ತೆ, ಇಲ್ಲಿ ಈ ವ್ಯಕ್ತಿ ಏನಿರ್ತಾನೋ, ಸೊ ಈ ವ್ಯಕ್ತಿ ಈ ಒಂದು ಸುಮಾಗೆ ಮಗ ಆಗಬೇಕು, ಮಗ ಮತ್ತು ತಾಯಿ ಆಗ್ತಾರೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 2, ಈತನ ತಾಯಿಯು ನನ್ನ ತಾಯಿಯ ಏಕೈಕ ಮಗಳು. ಸೊ ಆ ವ್ಯಕ್ತಿಯ ತಾಯಿ ನನ್ನ ತಾಯಿಯ ಮಗಳನ್ನು ನಾನೇ ಆಗ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋದರೆ, A+B ಎಂದರೆ ಎಯು ಬಿಯ ತಂದೆ. ನೋಡಿ A+B ಅಂದರೆ A+B ಅಂತಂದರೆ ಎ ಅಂತಕ್ಕಂಥವ್ರು ಬಿಗೆ ತಂದೆ ಆಯಿತಾ. ನೆಕ್ಸ್ಟ್ ಏನಿದೆ, A-B ಅಂತ ಅಂದರೆ ಎಗೆ ಎಯು ಹೆಂಡತಿ ಬಿಗೆ, ನೋಡಿ ಬಿಗೆ ಎ ಹೆಂಡತಿ ಆಗ್ತಾಳೆ. A ಇಂಟು ಬಿ ಅಂತ ಹೇಳಿದ್ರೆ ಎಯು ಬಿಯ ಸಹೋದರಿ ಬಿಗೆ ಸಹೋದರಿ ಆಗ್ತಕ್ಕಂಥದ್ದು ಆಯಿತಾ. ಸೊ ಈಗ ಕ್ವಶನ್ ಏನಾಗಿದೆ, P ಇಂಟು ಆರ್ ಮೈನಸ್ ಕ್ಯೂ ಎಂದಾದರೆ ಪಿ ಹಾಗೂ ಕ್ಯೂಗೆ ಇರ್ತಕ್ಕಂಥ ಸಂಬಂಧ ಏನು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ P ಇಂಟು ಆರ್ ಅಂತ ಅಂದರೆ ಇಂಟು ಕೊಟ್ಟಿದೆ ನೋಡಿ, P ಮತ್ತು ಆರ್ ಅಂತ ಅಂದರೆ ಎ ಮತ್ತು ಬಿ ಅಂತ ಏನು ತೊಗೊಳಿದ್ವೋ, P ಇಂಟು ಆರ್ ಅಂದರೆ ಇವರಿಬ್ಬರು ಸಹ ಏನಾಗ್ತಾರೆ, ಸಹೋದರಿ. P ಆರ್ಗೆ ಸಹೋದರಿ ಅಂತ ಅಂದರೆ ಇವರಿಬ್ಬರು ಸಹ ಅಲ್ಲೇ ಅಕ್ಕ ತಮ್ಮನಾದರೂ ಆಗಿರ್ಬೋದು ಸ್ನೇಹಿತರೆ, ಅಥವಾ ಅಣ್ಣ ತಂಗಿನಾದರೂ ಆಗಬಹುದು. ಸೊ ಇಲ್ಲಿ ಒಟ್ಟಿನಲ್ಲಿ ಸಹೋದರಿ ಅಂತ ಬರುತ್ತೆ. ಸಹೋದರಿ ಅಂತ ತೊಗೊಂಡ್ರೆ ಏನಾಗುತ್ತೆ, ಇವಳು ಸಹೋದರಿ, ಆರ್ಗೆ ಇವಳು ಸಹೋದರಿ ಆಯಿತಾ.
ಆರ್ಗೆ ಸಹೋದರಿ. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟವ್ರೆ, ಆರ್ ಮೈನಸ್ ಕ್ಯೂ ಕೊಟ್ಟವ್ರೆ. ಆರ್ ಮೈನಸ್ ಕ್ಯೂ ಅಂದರೆ ಎ ಹೆಂಡತಿ ಬಿ, ಅಂದರೆ ಬಿಗೆ ಎ ಹೆಂಡತಿ ಆಗ್ತಾರೆ ನೋಡಿ. ಕ್ಯೂಗೆ ಆರ್ ಹೆಂಡತಿ ಅಂತ ಅಂದರೆ ಇವರು ಸಹ ಹುಡುಗಿನೇ ಆಗಿರ್ತಾರೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ತಾ ಹೋಗಿ, ಹುಡುಗಿನೇ ಆಗಿರುತ್ತೆ. ಸೊ ಹುಡುಗಿ ಆಗಿರ್ತಾಳೆ ಅಂದರೆ ಇವಳು ಸಹೋದರಿಂದ ಇವರಿಬ್ಬರು ಸಹ ಸಹೋದರಿಯರೇ, ಇಬ್ಬರು ಸಹ ಅಕ್ಕ ತಂಗಿರಾಗ್ತಾರೆ. ಇವರಿಬ್ಬರು ಆರ್ ಮತ್ತು ಪಿ ಇಬ್ಬರು ಸಹ ಅಕ್ಕ ತಂಗಿರಾಗ್ತಾರೆ. ಸೊ ಇವ್ರಿಗೆ ಇವ್ರ ಹೆಂಡತಿ ಅಂತ ಅಂದಾಗ ಕ್ಯೂ ಏನಾಗ್ತಾರೆ, ಸಹೋದರಿಗೆ ಭಾವ ಆಗ್ತಕ್ಕಂಥದ್ದು. ಸಹೋದರ ಬರಲ್ಲ, ಈಗ ಅಕ್ಕನ ಗಂಡ ಏನಾಗಬೇಕು, ಭಾವ ಆಗಬೇಕು. ಸೊ ಅಲ್ಲಿಗೆ ಪಿಗೆ ಕ್ಯೂ ಏನಾಗಬೇಕಂತಂದರೆ ಪಿಗೂ ಕ್ಯೂಗೂ ಇರುವ ಸಂಬಂಧ ಭಾವ, ಮಾವ ಅಲ್ಲ ಭಾವ. ನೆಕ್ಸ್ಟು, ಒಬ್ಬ ವ್ಯಕ್ತಿಯು ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಅವನು ಪ್ರದಕ್ಷಿಣೆ ದಿಕ್ಕಿನಲ್ಲಿ 90 ಡಿಗ್ರಿ ತಿರುಗಿ ನಂತರ ಅಪ್ರದಕ್ಷಿಣೆ ದಿಕ್ಕಿನಲ್ಲಿ 135 ಡಿಗ್ರಿಯನ್ನು ತಿರುಗುತ್ತಾನೆ. ಈಗ ಅವನು ಯಾವ ದಿಕ್ಕಿಗೆ ಮುಖವನ್ನು ಮಾಡಿದ್ದಾನೆ? ಫಸ್ಟ್ ಏನಾಗುತ್ತೆ ಸ್ನೇಹಿತರೆ, ನಮಗೆ ಗೊತ್ತಿರುವ ಹಾಗೆ ಈ ರೀತಿ ತಗೊಳ್ತೀವಿ ಅಂತ ಅಂದರೆ ಇದು ಪೂರ್ವ ಇರುತ್ತೆ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಆಯಿತಾ? ಸೊ ಒಬ್ಬ ವ್ಯಕ್ತಿಯು ಉತ್ತರಕ್ಕೆ ಮುಖ ಮಾಡಿ ನಿಂತ್ಕೊಳ್ಳೋಣ. ಸೊ ಈ ಒಂದು ರೇಂಜ್ಗೆ ನೋಡಿ, ಈ ಸೈಡ್ಗೆ ಮುಖವನ್ನು ಮಾಡಿಕೊಂಡು ನಿಂತಿರ್ತಕ್ಕಂಥದ್ದಾಗಿದೆ ಉತ್ತರಕ್ಕೆ. ಅವನು ಪ್ರದಕ್ಷಿಣೆ ದಿಕ್ಕಿ ಅಂದರೆ ಪ್ರದಕ್ಷಿಣೆ ಕ್ಲಾಕ್ ವೈಸ್ ಅಂದರೆ ಗಡಿಯಾರ ಮುಳ್ಳು ತಿರುಗುತ್ತಲ್ವ, ಸೊ ಅದು 90 ಡಿಗ್ರಿ ಅಂದರೆ ನೋಡಿ ಇಲ್ಲಿಗೆ ಬರ್ತಾನೆ, 90 ಡಿಗ್ರಿ ಪೂರ್ವಕ್ಕೆ ತಿರುಗ್ತಕ್ಕಂಥದ್ದು 90 ಡಿಗ್ರಿ. ನಂತರ ಅಪ್ರದಕ್ಷಿಣೆ ಅಂದರೆ ಆಂಟಿ ಕ್ಲಾಕ್ ವೈಸ್ ಈ ರೀತಿ ಬರ್ತಕ್ಕಂಥದ್ದು. ಆಂಟಿ ಕ್ಲಾಕ್ ವೈಸ್ ಅಂದರೆ ಹಿಂಗೆ ಬರ್ತಕ್ಕಂಥದ್ದು 135 ಡಿಗ್ರಿ ತಿರುಗ್ತಾನೆ. 135 ನೋಡಿ ಈ ಕಡೆ ತಿರುಗಿರ್ತಕ್ಕಂಥದ್ದು. ಸೊ ಕಂಪ್ಲೀಟಾಗಿ ಈ ಕಡೆ ಬಂದರೆ 180 ಆಗಿಬಿಡುತ್ತೆ. ಇದರಲ್ಲಿ ಅರ್ಧಕ್ಕೆ ಬರ್ತಕ್ಕಂಥದ್ದು 135 ಅಂದಾಗ ಹಿಂಗೆ 135 ಡಿಗ್ರಿ ಬರ್ತಕ್ಕಂಥದ್ದು. ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನಂದರೆ ನೋಡಿ, ಇದು ವಾಯುವ್ಯ. ಸೊ ಹಿಂಗೆ ಮುಖವನ್ನು ಮಾಡಿಕೊಂಡಿರ್ತಕ್ಕಂಥದ್ದಾಗಿದೆ, ವಾಯುವ್ಯ ದಿಕ್ಕಿಗೆ ಮುಖವನ್ನು ಮಾಡಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋದರೆ, ನಲವತ್ತು ಮಕ್ಕಳಿರುವ ಸಾಲಿನಲ್ಲಿ ರಹೀಂ ಎಡ ತುದಿಯಿಂದ 15ನೇ ಸ್ಥಾನದಲ್ಲಿದ್ದಾನೆ. ಹಾಗಾದರೆ ಬಲ ತುದಿಯಿಂದ ಅವನ ಸ್ಥಾನವೇನು? 40 ಮಕ್ಕಳಿದ್ದಾರೆ, 40 ಮಕ್ಕಳು ಟೋಟಲ್ ಆಗಿದ್ದಾರೆ ನೋಡಿ. ಎಡ ಅಂದರೆ ಈ ಕಡೆಯಿಂದ ಎಡ ಹೋಗುತ್ತೆ, ಈ ಕಡೆಯಿಂದ ಬಲ. ಓಕೆ, 40 ಮಕ್ಕಳಿರುವ ಸಾಲಿನಲ್ಲಿ ರಹೀಂ ಎಡ ತುದಿಯಿಂದ 15ನೇನು, ಇಲ್ಲೆಲ್ಲೋ ಬರ್ತಾನೆ 15ನೇನು ಸ್ಥಾನದಲ್ಲಿದ್ದಾನೆ. ಹಾಗಾದರೆ ಬಲ ತುದಿಯಿಂದ ಅವನ ಸ್ಥಾನ ಎಷ್ಟು ಅಂತ ಕೇಳಿದ್ದಾರೆ ನೋಡಿ. ರಹೀಂ ಈ ಕಡೆಯಿಂದ 15ನೇ ಸ್ಥಾನ ಅಂತ ಹೇಳಿದ್ರೆ ಟೋಟಲ್ ಆಗಿರ್ತಕ್ಕಂಥದ್ದು 40 ಜನ ಮಕ್ಕಳು. ಸೊ 40 ಜನ ಅಂತ ಹೇಳಿದ್ರೆ 40ರಲ್ಲಿ 15 ಕಳೆದ್ರೆ 35 ಬರುತ್ತೆ ಸ್ನೇಹಿತರೆ. ಸೊ 35 ಜನ ಇಲ್ಲಿಗೆ ಬರ್ತಾರೆ, ಈ ಕಡೆಯಿಂದ 35 ಜನ ಬರ್ತಾರೆ. ಓಕೆ ಸಾರಿ, 25 ಜನ ಬರ್ತಾರೆ. ಸೊ 25 ಆದಮೇಲೆ ನಂತರ 26 ಈ ಒಂದು ಪ್ಲೇಸ್ ಇದೆ, ಇದು 26ನೇ ಪ್ಲೇಸ್ ಆಗಿರುತ್ತೆ. ಸೊ ಇಲ್ಲಿಗೆ 15ನೇ ಪ್ಲೇಸ್ ಅಂದರೆ ಇನ್ನು ಉಳಿದಿರ್ತಕ್ಕಂಥ ಈ ಕಡೆ 25 ಜನ ಬರ್ತಾರೆ. 25 ಅಂದರೆ ಈ ಕಡೆಯಿಂದ ಎಣಿಸ್ಕೊಂಡ್ಬಂದಾಗ ಇವನು 26ನೇ ಆಗ್ತಾನೆ. ನೆಕ್ಸ್ಟು, ಶಿಕ್ಷಕರು, ಲೇಖಕರು, ಸಂಗೀತಗಾರರು ಇವುಗಳ ಸಂಬಂಧವನ್ನು ಉತ್ತಮವಾಗಿ ಪ್ರತಿನಿಧಿಸುವ ಚಿತ್ರ ಯಾವುದು ಅಂತ ಕೇಳಿದರೆ ಶಿಕ್ಷಕರು, ಲೇಖಕರು, ಸಂಗೀತಗಾರರು. ನೋಡಿ ಸ್ನೇಹಿತರೆ, ಇಲ್ಲಿ ನೋಡ್ತಾ ಹೋದರೆ ಯಾವುದಕ್ಕೂ ಸಹ ಯಾವುದೂ ಲಿಂಕ್ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀರೊಳಗಡೆ ಮೀನಿರುತ್ತೆ ಅಥವಾ ಸಮುದ್ರದ ಒಳಗಡೆ ನೀರಿರುತ್ತೆ, ಈ ರೀತಿ ನಾವು ನೋಡ್ತಾ ಹೋದಾಗ ಒಳಗಡೆ ಅಂತಕ್ಕಂಥದ್ದು ಬರುತ್ತೆ, ಹೌದಾ? ಬಟ್ ಇಲ್ಲಿ ಶಿಕ್ಷಕರು ಅಂತ ಹೇಳಿದಾಗ ಶಿಕ್ಷಕರು ಲೇಖಕರು ಆಗಬಹುದು, ಲೇಖಕರು ಶಿಕ್ಷಕರು ಸಹ ಆಗ್ಬೋದು, ಸಂಗೀತಗಾರರು ಶಿಕ್ಷಕರು ಆಗ್ಬೋದು, ಲೇಖಕರು ಆಗ್ಬೋದು. ಅರ್ಥ ಮಾಡ್ಕೊಳ್ತಾ ಹೋಗಿ, ಲೇಖಕರು ಶಿಕ್ಷಕರು ಸಹ ಆಗ್ಬೋದು, ಸಂಗೀತಗಾರರು ಸಹ ಆಗ್ಬೋದು, ಸಂಗೀತಗಾರರು ಲೇಖಕರು ಆಗ್ಬೋದು, ಶಿಕ್ಷಕರು ಆಗ್ಬೋದು, ಶಿಕ್ಷಕರು ಲೇಖಕರು ಆಗ್ಬೋದು, ಸಂಗೀತಗಾರರು ಆಗ್ಬೋದು. ಸೊ ಹೀಗಿರ್ಬೇಕಾದ್ರೆ ಇಲ್ಲೇನಾಗುತ್ತೆ, ಒಂದಕ್ಕೊಂದು ಕನೆಕ್ಷನ್ ಬರುತ್ತೆ ಸ್ನೇಹಿತರೆ, ಈ ರೀತಿ ಬರುತ್ತೆ. ಯಾಕಂದರೆ ಶಿಕ್ಷಕರಾದ ಮಾತ್ರಕ್ಕೆ ಅವ್ರಿಗೆ ಒಂದೇ ಒಂದು ಹಾಬಿ ಕೆಲಸ ಅಂತ ಕರೀತಿಲ್ಲ, ಅವ್ರು ಲೇಖಕರಾಗೂ ಸಹ ಕೆಲಸವನ್ನು ಮಾಡ್ಬೋದು, ಸಂಗೀತಗಾರರಾಗೂ ಸಹ ಹಾಡನ್ನು ಹೇಳ್ಬಹುದಾಗಿರುತ್ತೆ. ಸೊ ಹಾಗಾಗಿ ಮೂರಕ್ಕೂ ಸಹ ಕನೆಕ್ಷನ್ ಇದೆ, ಆಪ್ಷನ್ ಇದಾಗಿರುತ್ತೆ. ನೆಕ್ಸ್ಟ್, ಕೆಳಗಿನ ಪದಗಳನ್ನು ಇಂಗ್ಲೀಷ್ ನಿಘಂಟಿನ ಕ್ರಮದಲ್ಲಿ ಜೋಡಿಸಿದರೆ 3ನೇ ಸ್ಥಾನದಲ್ಲಿ ಬರುವ ಪದ ಯಾವುದು ಅಂತ ಕೇಳೋರೆ. ಆ್ಯಪಲ್, ಅಪ್ಲಿಕೇಶನ್, ಅಪಾರ್ಟ್ಮೆಂಟ್, ಅಪ್ರೂವಲ್ ಕೊಟ್ಟಿದ್ದಾರೆ. ಸೊ ಆಲ್ಫಾಬೆಟ್ ಪ್ರಕಾರ ನೋಡ್ತಾ ಹೋದಾಗ ಸ್ನೇಹಿತರೆ ನಾವೇನು ಮಾಡಬೇಕು, ಫಸ್ಟ್ ಲೆಟರ್ನ ತೊಗೊಳ್ಬೇಕಾಗುತ್ತೆ. ಫಸ್ಟ್ ಲೆಟರ್ ಏನಾಗಿದೆ ಇಲ್ಲಿ ಏನೇ ಇದೆ, ಆಯಿತಾ? ಸೊ ಹಾಗಾಗಿ ನಮ್ಗೆ ಯಾವುದು ಅಂತ ಗೊತ್ತಾಗಲ್ಲ. ಇನ್ನು ಎರಡನೇ ಲೆಟರ್ ಏನಾಗಿದೆ, ಇಲ್ಲಿ ಪಿ ಇದೆ, ಇಲ್ಲಿ ಪಿ ಇದೆ,
ಇಲ್ಲೂ ಪಿ ಇದೆ, ಇಲ್ಲೂ ಪಿ ಇದೆ, ಎಲ್ಲ ಈಕ್ವಲ್ ಆಯಿತು. ಮೂರನೇ ಲೆಟರ್ ಬನ್ನಿ. ಈಗ ಮೂರನೇ ಲೆಟರಲ್ಲಿ ಪಿ ಪಿ, ಇಲ್ಲಿ ಎ ಇದೆ ನೋಡಿ. ಸೊ ಪಿಗಿಂತ ಎ ಮೊದಲು ಬರುತ್ತೆ, ಆಲ್ಫಾಬೆಟಲ್ಲಿ ಎ ಫಸ್ಟ್ ಬರೋದು. ಸೊ ಹಾಗೆ ಅಪಾರ್ಟ್ಮೆಂಟ್ ಅಂತಕ್ಕಂಥದ್ದು ಇದು ಫಸ್ಟ್ ವರ್ಡ್ ಆಗಿರುತ್ತೆ. ಅಪಾರ್ಟ್ಮೆಂಟ್ ಫಸ್ಟ್ ಆಗುತ್ತೆ. ಸೊ ಅದಾದ ನಂತರ ಎರಡನ್ನ ನೋಡ್ತೀವಿ ಅಂದಾಗ ನೋಡಿ, ಈ ಮೂರು ಸಹ ಸೇಮ್ ಇದೆ, ಹಾಗಾಗಿ ಮೂರು ಬಿಟ್ಬಿಡಿ. ನಾಲ್ಕನೇದಕ್ಕೆ ಬನ್ನಿ. ನಾಲ್ಕನೇದಲ್ಲಿ ಏನಾಗಿದೆ, ಎಲ್ಲಿದೆ ಇಲ್ಲಿ. ಸೊ ಇಲ್ಲೂ ಎಲ್ಲಿದೆ ಸ್ನೇಹಿತರೆ, ಇಲ್ಲಿ ಆರಿದೆ. ಆರಿಗಿಂತ ಮೊದಲು ಎಲ್ಲಿ ಬರುತ್ತೆ, ಆಯಿತಾ. ಸೊ ಇದು ಹಾಗೆ ಇರಲಿ. ಇವೆರಡಿಗೆ ಬನ್ನಿ. ಎ ಪಿ ಪಿಯಲ್ಲಿ ಸೇಮ್ ಇದೆ. ಸೊ ಇದಾದ ನಂತರ ಐದನೇ ಸ್ಪೆಲ್ಲಿಂಗ್ ಏನಿದೆ, ಇಲ್ಲಿ ಇ ಇದೆ, ಇಲ್ಲಿ ಐ ಇದೆ. ಸೊ ಇ ಫಸ್ಟ್ ಬರುತ್ತಾ, ಐ ಫಸ್ಟ್ ಬರುತ್ತಾ, ಇ ಫಸ್ಟ್ ಬರುತ್ತೆ. ಇ ಫಸ್ಟ್ ಬರೋದ್ರಿಂದ ಇಲ್ಲಿ ಎ ಪಿ ಪಿಯಲ್ಲಿ ಫಸ್ಟ್ ಬರುತ್ತೆ, ಎ ಪಿ ಪಿ ಎಲ್ಲಿ ಬರುತ್ತೆ. ಅದಾದ ನಂತರ ಅಪ್ಲಿಕೇಶನ್ ಬರುತ್ತೆ, ಫೈನಲ್ ಆಗಿ ಅಪ್ರೂವಲ್ ಬರುತ್ತೆ. ಸೊ ಈ ರೀತಿ ಇರಬೇಕಾದ್ರೆ ಮೂರನೇ ಸ್ಥಾನದಲ್ಲಿ ಅಂತ ಕೊಟ್ಟಿದ್ದಾರೆ. ಮೂರನೇ ಸ್ಥಾನ ಯಾವ್ದು ಬರುತ್ತೆ, ಅಪ್ಲಿಕೇಶನ್ ಬರುತ್ತೆ, ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ, ತಂದೆ ಮತ್ತು ಮಗನ ಪ್ರಸ್ತುತ ವಯಸ್ಸಿನ ಮೊತ್ತ 50 ವರ್ಷ. ತಂದೆ ಪ್ಲಸ್ ಮಗ ಎಷ್ಟಿದೆ, 50 ವರ್ಷ ಇದೆ. 5 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 7:1 ಆಗಿತ್ತು. 7:1 ಆಗಿತ್ತು ಯಾವಾಗ, 5 ವರ್ಷಗಳ ಹಿಂದೆ. ನೋಡಿ, ಇವಾಗ 50 ವರ್ಷ ಇದೆ ಅಂತ ಹೇಳಿದರೆ 5 ವರ್ಷಗಳ ಹಿಂದೆ ಎಷ್ಟಿತ್ತು, 40 ವರ್ಷ ಇತ್ತು. ಯಾಕಂದರೆ ಇಬ್ರಿಗೂ 5 ವರ್ಷ ಕಮ್ಮಿ ಮಾಡಿರಿ. ತಂದೆದು 5 ವರ್ಷ, ಮಗುಂದು 5 ವರ್ಷ ಕಮ್ಮಿ ಮಾಡಿದ್ರೆ 40 ವರ್ಷ ಆಯಿತು. ಸೊ 5 ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸು ಎಷ್ಟಾಗಿರುತ್ತೆ, 40 ವರ್ಷ ಆಗಿರುತ್ತೆ. ಅವರ ಒಂದು ಅನುಪಾತ ಎಷ್ಟಾಗಿರುತ್ತೆ, 7:1 ಆಗಿರುತ್ತೆ. ನೋಡಿ, 7x ಆ್ಯಂಡ್ ನೆಕ್ಸ್ಟು 1x ಅಂತ ತಗೊಂಡ್ರೆ 8x ಆಯಿತು. x = 5 ವರ್ಷ. ಅಂದರೆ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, 7:1 ಅಂತ ಏನಿದೆಯೋ, x 5 ಅಂತ ಹೇಳಿದ್ರೆ ಇಲ್ಲಿ 5 ಬರುತ್ತೆ. ಯಾಕಂದರೆ 7x + 1x ಅಂತ ತೊಗೊಂಡಿದ್ವಿ. ಸೊ ಇಲ್ಲಿ ಏನಾಗುತ್ತೆ, 7 5 35 ಬರುತ್ತೆ. ನೋಡಿ, 35 + 5 40 ಆಗುತ್ತೆ. ಇಲ್ಲಿ ತಂದೆಯ ವಯಸ್ಸು 35, ಮಗನ ವಯಸ್ಸು 5 ವರ್ಷ. ಯಾವಾಗ, 5 ವರ್ಷಗಳ ಹಿಂದೆ, ಆಯಿತಾ. ಸೊ ಹೀಗಿರಬೇಕಾದ್ರೆ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದರೆ, ಸೊ 35 + 5 ಇರ್ತಕ್ಕಂಥದ್ದು 5 ವರ್ಷಗಳ ಹಿಂದೆ ಆಗಿತ್ತು. ಬಟ್ ಇವಾಗ ಏನಾಗುತ್ತೆ, 35 ಮತ್ತು 5 ಇರ್ತಕ್ಕಂಥ, ಇದಕ್ಕೆ 5 ಆ್ಯಡ್ ಮಾಡಿ, ಇದಕ್ಕೂ 5 ಆ್ಯಡ್ ಮಾಡಿ. ಸೊ 40 ಮತ್ತು 10 ಆಗುತ್ತೆ. ತಂದೆಯ ವಯಸ್ಸು 40 ವರ್ಷ, ಮಗನ ವಯಸ್ಸು 10 ವರ್ಷ. ನೆಕ್ಸ್ಟು 8:64 10 ಎಷ್ಟು ಅಂತ ಕೇಳಿದ್ರೆ, ನೋಡಿ 8 8 64 ಸ್ಕ್ವೇರನ್ನು ಮಾಡಿದ್ದಾರೆ. ಇಲ್ಲಿ 8 8 64 10ಕ್ಕೆ ಸ್ಕ್ವೇರ್ ಮಾಡಿದ್ರೆ 10 × 10 ಎಷ್ಟು ಬರುತ್ತೆ, 10 × 100 ಬರುತ್ತೆ. ಆಪ್ಷನ್ 2 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಕೆಳಗಿನ ಚೌಕದಲ್ಲಿ ಬಿಟ್ಟು ಹೋದ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಕೆಳಗಿನ ಚೌಕದಲ್ಲಿ ಬಿಟ್ಟು ಹೋದ ಸಂಖ್ಯೆ ಯಾವುದು. ಇಲ್ಲಿ ನೋಡ್ತಾ ಹೋದ ಸ್ನೇಹಿತರೆ, ಫಸ್ಟ್ ನಾನು ಈ ರೀತಿ ತೊಗೊಳ್ತೀನಿ ಅಂತ ಅಂದ್ಕೊಂಡೆ. ಯಾಕಂದರೆ 6 ಇದೆ ಅಂತ ಅಂದಾಗ 4 + 2 6 ಆಗುತ್ತೆ. ಬಟ್ 7 + 5 9 ಆಗುತ್ತೆ, 4 ಬರಲ್ಲ. ಸೊ ಇದು ತಪ್ಪಾಗುತ್ತೆ. ಇನ್ನು ಈ ಕಡೆಯಿಂದ ಬರ್ತೀನಿ ಅಂತ ಹೇಳಿದ್ರೆ 4 2 ನೋಡಿ, 4 2 6 ಆಗುತ್ತೆ, ಹಾಗಲ್ಲ. ಸೊ 4 7 8, 4 7 8, 4 5 20 ಆಯಿತು. ಸೊ 7 6 42 ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ, ಆಪ್ಷನ್ 1 42 ಆಗಿರುತ್ತೆ. ಆ್ಯಂಡ್ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ನಾನು ನೋಡ್ತಾ ಹೋದರೆ, ಹೂ ಈಸ್ ದ ಫಾದರ್ ಆಫ್ ಕಂಪ್ಯೂಟರ್ಸ್ ಅಂತ ಕೇಳಿದರೆ, ಹೂ ಈಸ್ ದ ಫಾದರ್ ಆಫ್ ಕಂಪ್ಯೂಟರ್ಸ್ ಅಂದರೆ ಕಂಪ್ಯೂಟರ್ಸ್ನ ಪಿತಾಮಹ ಯಾರಂತಕ್ಕಂಥದ್ದು ಜೇಮ್ಸ್ ಗಾಸ್ಲಿಂಗ್ ಕೊಟ್ಟಿದ್ದಾರೆ, ಚಾರ್ಲ್ಸ್ ಬ್ಯಾಬೇಜ್, ಡೆನಿಸ್ ರಿಚಿ ಆ್ಯಂಡ್ ಎಸ್ ಬ್ರಾಡ್ ಏನೋ ಕೊಟ್ಟಿದ್ದಾರೆ, ಸ್ಟಾಪ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಹೋದರೆ ಹೂ ಈಸ್ ದ ಫಾದರ್ ಆಫ್ ಕಂಪ್ಯೂಟರ್ ಅಂತ ಹೇಳಿದರೆ ಚಾರ್ಲ್ಸ್ ಬ್ಯಾಬೇಜ್ ಬರ್ತಾರೆ. ಆಪ್ಷನ್ 2 ಅಂದರೆ ಕಂಪ್ಯೂಟರ್ಗಳ ಪಿತಾಮಹ ಬಂದು ಚಾರ್ಲ್ಸ್ ಬ್ಯಾಬೇಜ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಡೆಫಿನೇಷನ್ ಆಫ್ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಸರಿಯಾದಂಥ ಒಂದು ಡೆಫಿನೇಷನ್ ವ್ಯಾಖ್ಯಾನವನ್ನು ಕೇಳಿದ್ದಾರೆ ಇಲ್ಲಿ. ಅಂದರೆ ಕಂಪ್ಯೂಟರ್ ಎಂದರೆ ಏನು ಅಂತಕ್ಕಂಥದ್ದಕ್ಕೆ ಸರಿಯಾದಂಥ ಒಂದು ಡೆಫಿನೇಷನ್ ನಾವು ಕೊಡ್ತಾ ಹೋಗಬೇಕಾಗುತ್ತೆ. ಸೊ ಕಂಪ್ಯೂಟರ್ ಅಂತ ಅಂದರೆ ಏನು ಸ್ನೇಹಿತರೆ, ಮೊಟ್ಟ ಮೊದಲ ಬಾರಿಗೆ ನೋಡೋದಾದರೆ ಕಂಪ್ಯೂಟರ್ ಅಂತಕ್ಕಂಥದ್ದನ್ನ ಒಂದು ಪದದ ಒಂದು ಅರ್ಥವನ್ನು ನೋಡ್ತಾ ಹೋದಾಗ ಕಂಪ್ಯೂಟರ್ನ ನಾವು ಈ ಒಂದು ಲ್ಯಾಟಿನ್ ಭಾಷೆಯ ಕಂಪ್ಯೂಟರಿಯನ್ನು ನೋಡ್ತಾ ಹೋಗ್ತೀವಿ.
ಕಂಪ್ಯೂಟರಿ ಅಂತಕ್ಕಂಥ ಒಂದು ಪದದಿಂದ ಬಂದಿರತಕ್ಕಂಥ ಇದೊಂದು ಲ್ಯಾಟಿನ್ ವರ್ಡ್ ಆಗಿರುತ್ತೆ. ಸೊ ಕಂಪ್ಯೂಟರಿ ಅಂತ ಅಂದರೆ ಏನು? ಕಂಪ್ಯೂಟ್ ಅಂತ ಅರ್ಥ. ಕಂಪ್ಯೂಟ್ ಅಂದರೆ ಗಣನೆ ಮಾಡೋ ಅಥವಾ ಲೆಕ್ಕಾಚಾರ ಮಾಡುವಂಥ ಅರ್ಥ ಬರುತ್ತೆ ಸ್ನೇಹಿತರೆ, ಆಯಿತಾ? ಕಂಪ್ಯೂಟ್ ಅಂತ ಅಂದರೆ ಇನ್ನು ಮೇಯ್ನಾಗಿ ಕಂಪ್ಯೂಟರ್ ಅಂದರೆ ಏನಂತ ಹೇಳಿದ್ರೆ, ದ ಡಿವೈಸ್ ವಿಚ್ ಕ್ಯಾನ್ ಪ್ರೊಸೆಸ್ ದ ಡಾಟಾ ಆ್ಯಂಡ್ ಕನ್ವರ್ಟ್ ಇಂಟು ಇನ್ಫಾರ್ಮೇಷನ್ ಇಸ್ ಕಾಲ್ಡ್ ಕಂಪ್ಯೂಟರ್ ಅಂತ ಹೇಳ್ತಾ ಹೋಗ್ತದೆ. ಅಂದರೆ ನಮ್ಮ ಒಂದು ನಿರ್ದೇಶನಗಳಿಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಮತ್ತು ದತ್ತಾಂಶವನ್ನು ಸಂಸ್ಕರಿಸ್ತಕ್ಕಂಥ ಒಂದು ವಿದ್ಯುನ್ಮಾನ ಯಂತ್ರವನ್ನು ನಾವು ಕಂಪ್ಯೂಟರ್ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ, ಆಯಿತಾ? ಅದೊಂದು ವಿದ್ಯುನ್ಮಾನ ಯಂತ್ರ. ಇಟ್ ಮೀನ್ಸ್ ವಿದ್ಯುತ್ ಇಲ್ಲದೆ ಅದು ಕೆಲಸವನ್ನು ಮಾಡೋದಿಲ್ಲ. ವಿದ್ಯುತ್ ಅದಕ್ಕೋಸ್ಕರ ಅದು ನೀವು ಅದನ್ನು ಏನಂತ ಹೇಳ್ತೀವಿ, ಬ್ಯಾಟ್ರಿ ಸ್ಟೋರೇಜ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಮೇಯ್ನಾಗಿ ಅಲ್ಲಿ ವಿದ್ಯುತ್ ಒಂದು ಡೆಫಿನೆಟಾಗಿ ಬೇಕೇ ಬೇಕಾಗಿರುತ್ತೆ. ಓಕೆ, ಸೊ ಹೀಗಿರಬೇಕಾದ್ರೆ ಆಪ್ಷನ್ಸ್ ನೋಡ್ತಾ ಹೋದರೆ ಕಂಪ್ಯೂಟರ್ ಈಸ್ ಅ ಮಷೀನ್. ಹೌದು, ಮಷೀನೇ ಆಗಿರುತ್ತೆ. ಆರ್ ಡಿವೈಸ್ ದಟ್ ಕ್ಯಾನ್ ಬಿ ಪ್ರೋಗ್ರಾಮ್ಡ್ ಟು ಪರ್ಫಾರ್ಮ್ ಅರ್ಥಮೆಟಿಕಲ್ ಆರ್ ಲಾಜಿಕಲ್ ಆಪ್ರೇಷನ್ ಸೀಕ್ವೆನ್ಸ್ ಆಟೋಮೆಟಿಕಲಿ ಅಂತ ಕೊಟ್ಟಿದ್ದಾರೆ. ಸೊ ನಾನು ಆಲ್ರೆಡಿ ಹೇಳಿದಾಗ ಸ್ನೇಹಿತರೆ, ಕಂಪ್ಯೂಟ್ ಅಂತ ಅಂದರೆ ಗಣನೆ ಮಾಡೋ, ಲೆಕ್ಕಾಚಾರ ಮಾಡೋನ ಅರ್ಥ ಬರುತ್ತೆ. ಸೊ ಅದರಲ್ಲೂ ಸಹ ಅರ್ಥಮೆಟಿಕಲ್ ಆರ್ ಲಾಜಿಕಲ್ ಅಂತ ಹೇಳಿದ್ರೆ ತಾರ್ಕಿಕವಾಗಿ ಅಥವಾ ಗಣಿತೀಯವಾಗಿ ನಾವು ಒಂದು ಏನು ಆಪ್ರೇಷನ್ ಮಾಡ್ತಕ್ಕಂಥದ್ದು ಏನಿರುತ್ತೋ ಸೊ ಆ ಒಂದು ಡಿವೈಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಮೇಯ್ನಾಗಿ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ, CPU ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಕಂಟ್ರೋಲ್ ಯೂನಿಟ್ ಬರುತ್ತೆ ಆ್ಯಂಡ್ ಅರ್ಥಮೆಟಿಕ್ ALU ಅಂತ ಹೇಳ್ತೀವಿ, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಅಂತ ಹೇಳ್ತೀವಿ. ಆ್ಯಂಡ್ ಮೆಮೊರಿ ಯೂನಿಟ್ ಅಂದರೆ ಮೆಮೊರಿ ಮಾಡ್ತಕ್ಕಂಥದ್ದು. ಓಕೆ, ಸೊ ಹೀಗಿರಬೇಕಾದ್ರೆ ಕಂಪ್ಯೂಟರ್ ಅಂತಕ್ಕಂಥದ್ದು ಒಂದು ಮಷೀನ್ ಅಥವಾ ಡಿವೈಸ್ ಆಗಿರುತ್ತೆ. ಕ್ಯಾನ್ ಬಿ ಪ್ರೋಗ್ರಾಮ್ ಇಟ್ ಟು ಪರ್ಫಾರ್ಮ್ ಅರ್ಥಮೆಟಿಕಲ್ ಆರ್ ಲಾಜಿಕಲ್ ಆಪ್ರೇಷನ್ ಸೀಕ್ವೆನ್ಸ್ ಅಂತ ಸರಿಯಾಗಿರುತ್ತೆ. ಇನ್ನು ಆಪ್ಷನ್ 2, ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ ಬೈನರಿ ಲ್ಯಾಂಗ್ವೇಜ್ ವಿಚ್ ಈಸ್ ರೈಟನ್ ಇನ್ ದ ಫಾರ್ಮ್ ಆಫ್ 0s and 1s ಅಂತ ಕೊಟ್ಟಿದ್ರೆ ಹೌದು, ಕಂಪ್ಯೂಟರ್ ಮೇಯ್ನಾಗಿ ಅದು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬೈನರಿ ಲ್ಯಾಂಗ್ವೇಜೇ ಆಗಿರುತ್ತೆ ಸ್ನೇಹಿತರೆ, ಆಯಿತಾ? ಇನ್ನು 3ನೇ ನೋಡ್ತಾ ಹೋದರೆ ಕಂಪ್ಯೂಟರ್ ಈಸ್ ಎ ಪ್ರೋಗ್ರಾಮೆಬಲ್ ಎಲೆಕ್ಟ್ರಾನಿಕ್ ಡಿವೈಸ್ ದ್ಯಾಟ್ ಸ್ಟೋರ್ ರಿಟ್ರೀವ್ಸ್ ಆ್ಯಂಡ್ ಪ್ರೊಸೆಸ್ ದ ಡಾಟಾ ಅಂತ ಕೊಟ್ಟಿದ್ರೆ ಅದು ಸಹ ಸರಿ ಇದೆ. ಸೊ ಇಲ್ಲ ಆಲ್ ಆಫ್ ದ ಮೆನ್ಷನ್ಡ್ ಮೇಲ್ಗಡೆ ಏನು ಕೊಟ್ಟಿದ್ದಾರೋ 3 ಆಪ್ಷನ್ಸ್ಗಳ ಸರಿ ಇದೆ ಅಂತಕ್ಕಂಥ ಅರ್ಥ ಬರುತ್ತೆ. ಸೊ ಹಾಗೆ ಆನ್ಸರ್ ಇಲ್ಲ ಆಪ್ಷನ್ 4 ಆಗಿರುತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ CPU ಕೇಳಿದರೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ CPU? ಈ ಒಂದು CPU ಒಂದು ಫುಲ್ ಫಾರ್ಮ್ ಏನು ಅಂತ ಕೊಟ್ಟಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. CPU ಅಂತಕ್ಕಂಥದ್ದು ಈ ಒಂದು ಕಂಪ್ಯೂಟರ್ನ ಒಂದು ಮೆದುಳು ಅಂತ ಹೇಳ್ತಾ ಹೋಗ್ತೀವಿ, ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಬ್ರೈನ್ ಆಫ್ ಕಂಪ್ಯೂಟರ್ ಯಾವುದು? CPU, ಆಯಿತಾ? ಸೊ ಕಂಪ್ಯೂಟರ್ ಪ್ರೊಸೆಸಿಂಗ್ ಯೂನಿಟ್ ಕೊಟ್ಟವ್ರೆ, ಕಂಪ್ಯೂಟರ್ ಪ್ರಿನ್ಸಿಪಲ್ ಯೂನಿಟ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆ್ಯಂಡ್ ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್ ಕೊಟ್ಟಿದ್ರೆ CPU ಮೀನ್ಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ 3 ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಥವಾ ಕೇಂದ್ರೀಯ ಸಂಸ್ಕರಣಾ ಘಟಕ ಅಂತ ಹೇಳ್ತೀವಿ. ಕೇಂದ್ರೀಯ ಸಂಸ್ಕರಣಾಂಗ ಅಥವಾ ಘಟಕ, ಕೇಂದ್ರೀಯ ಸಂಸ್ಕರಣಾ ಘಟಕ ಅಥವಾ ಸಂಸ್ಕರಣಾಂಗ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, ಕಂಪ್ಯೂಟರ್ಸ್ ವಿತ್ ಹೈಯೆಸ್ಟ್ ಸ್ಪೀಡ್ ಆ್ಯಂಡ್ ಕೆಪಾಸಿಟೀಸ್ ಅಂತ ಕೇಳಿದರೆ ಅಂದರೆ ಯಾವ ಒಂದು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಸೂಪರ್ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್ ಅಥವಾ ಮೈಕ್ರೋ ಕಂಪ್ಯೂಟರ್ಸ್ ಅಂತ ಏನು ಕೊಟ್ಟಿದ್ದಾರೆ ಸ್ನೇಹಿತರೆ, ಸೊ ಇದರಲ್ಲಿ ವಿತ್ ಹೈಯೆಸ್ಟ್ ಸ್ಪೀಡ್ ಆ್ಯಂಡ್ ಕೆಪಾಸಿಟಿ ಅಂದರೆ ಹೈಯೆಸ್ಟ್ ಸ್ಪೀಡ್ ಮತ್ತು ಕೆಪಾಸಿಟಿ ಒಂದು ಸ್ಟೋರೇಜನ್ನು ತುಂಬಿಕೊಳ್ತಕ್ಕಂಥದ್ದು ಏನು ಹೇಳ್ತೀವೋ ಸೊ ಅದನ್ನು ತುಂಬಿಕೊಳ್ತಕ್ಕಂಥ ಒಂದು ಕೆಪಾಸಿಟಿ ಹೈಯೆಸ್ಟ್ ಯಾವುದಕ್ಕಿದೆ ಅಂತ ಕೇಳ್ತಾ ಹೋಗಿದ್ದಾರೆ ಸ್ನೇಹಿತರೆ. ಸೊ ಮೇಯ್ನಾಗಿ ಇಲ್ಲಿ ಮಿನಿ ಮತ್ತು ಮೈಕ್ರೋ ಅಂತಕ್ಕಂಥದ್ದು ತುಂಬ ಚಿಕ್ಕದಾಗಿರುತ್ತೆ. ಅದೊಂದು ಪರ್ಸ್ನಲ್ ಕಂಪ್ಯೂಟರ್ ನೋಡ್ತಾ ಹೋಗ್ತೀವಿ. ಮೈಕ್ರೋ ಮತ್ತು ಮಿನಿ ಪರ್ಸ್ನಲಾಗಿ ಯೂಸ್ ಮಾಡ್ತಕ್ಕಂಥದ್ದು, ಅದು ಹೈಯೆಸ್ಟ್ ಕೆಪಾಸಿಟಿ ಬರಲ್ಲ, ಆಯಿತಾ? ಸೊ ಇನ್ನು ಉಳಿದಂತೆ ನೋಡ್ತಾ ಹೋದಾಗ ಸೂಪರ್ ಕಂಪ್ಯೂಟರ್ ಮತ್ತು ಮೈನ್ ಫ್ರೇಮ್ ಕಂಪ್ಯೂಟರ್ ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾರೋ ಇಲ್ಲ ನೋಡ್ತಾ ಹೋದಾಗ ಸ್ನೇಹಿತರೆ ನೋಡಿ, ಇಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರ್ನು ಸಹ ಈ ಒಂದು ಬಿಗ್ ಐರನ್ ಅಂತ ಕರಿತಾ ಹೋಗ್ತೀವಿ. ಬಿಗ್ ಐರನ್ ಅಂತ ಕರಿತೀವಿ. ಇದು ಬೃಹತ್ ಗಾತ್ರದ ದತ್ತಾಂಶವನ್ನು ಸಂಸ್ಕರಣೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆದರೆ ಸ್ನೇಹಿತರೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಮೇನ್ ಫ್ರೇಮ್ ಕಂಪ್ಯೂಟರ್ನ ನಾವು ನೋಡ್ತಾ ಹೋದರೆ ಮೇಯ್ನಾಗಿ ಎಲ್ಲಿ ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ದತ್ತಾಂಶವನ್ನು ಸ್ಟೋರೇಜ್ ಮಾಡೋದಕ್ಕೆ ಇದ್ರೂ ಸಹ ಯೂಸ್ ಮಾಡ್ತಕ್ಕಂಥದ್ದು. ಇದನ್ನು ಮೊಟ್ಟ ಮೊದಲ ಬಾರಿಗೆ ಕಂಡಿಡ್ತಕ್ಕಂಥ IBM ಆಗಿರುತ್ತೆ, IBM. ಆ್ಯಂಡ್ ಇಲ್ಲಿ ಸೂಪರ್ ಕಂಪ್ಯೂಟರ್ ಮತ್ತೊಂದು ಇದೆ ಸ್ನೇಹಿತರೆ, ಬೃಹತ್ ಗಣಕಯಂತ್ರ ಅಂತ ಹೇಳ್ತೀವಿ. ಈ ಒಂದು ಸೂಪರ್ ಕಂಪ್ಯೂಟರ್ ಅಥವಾ ಬೃಹತ್ ಗಣಕಯಂತ್ರ ಅಂತ ನೋಡ್ತಾ ಹೋಗ್ತೀವಿ. ಅಂದರೆ ಗಾತ್ರದಲ್ಲಿ ದೊಡ್ಡದಾದ, ಹೆಚ್ಚು ವೇಗ ಹಾಗೂ ಹೆಚ್ಚು ದಕ್ಷತೆಯಿಂದ ಕೂಡಿರ್ತಕ್ಕಂಥ ಒಂದು ಗಣಕಯಂತ್ರ ಅಂತ ಹೇಳೋದು ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ಸೊ ಆನ್ಸರ್ ಇಲ್ಲಿ ಆಪ್ಷನ್ 1 ಸೂಪರ್ ಕಂಪ್ಯೂಟರ್
ಅತಿ ಹೆಚ್ಚಿನ ಒಂದು ವೇಗ, ಅತಿ ಹೆಚ್ಚಿನ ಒಂದು ದಕ್ಷತೆ ಮತ್ತು ಗಾತ್ರದಲ್ಲೂ ಸಹ ತುಂಬ ದೊಡ್ಡದಾಗಿರ್ತಕ್ಕಂಥದ್ದು ಅದು ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ಇದಕ್ಕೆ ಏನಕ್ಕೋಸ್ಕರ ಮಾಡ್ತಾರೆ ಅಂದರೆ ಇಲ್ಲಿ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ಸ್ಗೋಸ್ಕರ ಮಾಡಿರ್ತಕ್ಕಂಥದ್ದು. ಓಕೆ, ಮೇಯ್ನಾಗಿ ಇಲ್ಲೆಲ್ಲಿ ನೋಡ್ತಾ ಹೋಗ್ತೀವಿ ಅಂತಂದರೆ ಈ ಒಂದು ದೊಡ್ಡ ಕಂಪ್ನಿ ಏನಿರುತ್ತೆ ಸ್ನೇಹಿತರೆ, ಈಗ ಜನಸಂಖ್ಯೆಗಳ ಒಂದು ಏನು ಸೆನ್ಸಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಆಲ್ಮೋಸ್ಟು ಒಂದು ದೇಶಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನೇ ಇಲ್ಲೂ ಒಂದು ಕಡೆ ಸ್ಟೋರೇಜ್ ಮಾಡ್ತಕ್ಕಂಥದ್ದಾಗಿರುತ್ತೋ, ಸೊ ಅಂಥ ಕಡೆಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆಯಿತಾ? ಸೊ ಇದಕ್ಕಿಂತ ಈ ಒಂದು ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ತುಂಬಾ ದೊಡ್ಡದಾಗಿರುತ್ತೆ. ಆದರೆ ಸೂಪರ್ ಕಂಪ್ಯೂಟರ್ ಅಂತಕ್ಕಂಥದ್ದು ಸ್ಪೀಡ್ ಜಾಸ್ತಿ ಇರುತ್ತೆ ಮತ್ತು ಕೆಪಾಸಿಟಿ ಸಹ, ದಕ್ಷತೆ ಅಂತ ಏನು ಹೇಳ್ತೀವೋ, ಸೊ ಕೆಪಾಸಿಟಿ ಅಂತ ಏನು ಹೇಳ್ತೀವೋ, ಸೊ ಅದು ಸಹ ತುಂಬಾ ಜಾಸ್ತಿ ಇರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ, ಇಲ್ಲಿ ಇನ್ಪುಟ್ ಯೂನಿಟ್ ಅಂದರೆ ಏನು ಅಂತ ಕೇಳಿದರೆ, ಇನ್ಪುಟ್ ಅಂತ ಹೇಳಿದರೆ ಇನ್ಪುಟ್ ಮೀನ್ಸ್ ಸಿಸ್ಟಮ್ ಒಳಗಡೆ ಕಳಿಸ್ತಕ್ಕಂಥದ್ದು, ಔಟ್ಪುಟ್ ಅಂದರೆ ಸಿಸ್ಟಮಿಂದ ಹೊರಗಡೆ ಬರ್ತಕ್ಕಂಥದ್ದು, ಇನ್ಪುಟ್ ಅಂದರೆ ಸಿಸ್ಟಮ್ ಒಳಗಡೆ ಕಳಿಸ್ತಕ್ಕಂಥದ್ದು. ಹೌದಾ? ಸೊ ಆಕ್ಸೆಪ್ಟ್ ಡಾಟಾ ಫ್ರಮ್ ಔಟ್ಸೈಡ್ ವರ್ಲ್ಡ್, ಗಿವ್ಸ್ ಡಾಟಾ ಟು ಔಟ್ಸೈಡ್ ವರ್ಲ್ಡ್, ಪ್ರೊಸೆಸಸ್ ಡಾಟಾ. ನನ್ ಅಂತ ಕೊಟ್ಟಿದ್ರೆ ಇಲ್ಲಿ ಪ್ರೊಸೆಸಸ್ ಬೇಡ, ನನ್ ಬೇಡ. ಈಗ ಇನ್ಪುಟ್ ಅಂದರೆ ಕಂಪ್ಯೂಟರ್ ಸಿಸ್ಟಮ್ ಇದೆ ಅಂದರೆ ಒಳಗಡೆ ಯಾವುದರಿಂದ ಕಳಿಸಬಹುದು ನಾವು, ಈಗ ಮೌಸಿಂದ ಕಳಿಸ್ಬಹುದು ಸ್ನೇಹಿತರೆ, ಒಂದು ಕೀಪ್ಯಾಡಿಂದ ಕಳಿಸ್ಬಹುದು ಮತ್ತು ಸ್ಕ್ಯಾನರಿಂದ ಕಳಿಸ್ಬೋದು ಅಲ್ವಾ. ಸೊ ಅಂದರೆ ಹೊರಗಡೆಯಿಂದ ವಿಷಯನ ಒಳಗಡೆ ತುಂಬತಕ್ಕಂಥದ್ದು. ನೋಡಿ, ಆಕ್ಸೆಪ್ಟ್ ಡಾಟಾ ಫ್ರಮ್ ಔಟ್ಸೈಡ್ ವರ್ಲ್ಡ್. ಔಟ್ಸೈಡ್ ಅಂದರೆ ಹೊರಗಡೆನ ಪ್ರಪಂಚದಲ್ಲಿ ಅಥವಾ ಹೊರಗಡೆ ಇರ್ತಕ್ಕಂಥದ್ರಿಂದ ಆಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥದ್ದು, ಸಿಸ್ಟಮ್ ಆಕ್ಸೆಪ್ಟ್ ಮಾಡಿಕೊಡುತ್ತೆ. ಸೊ ಆನ್ಸರ್ ಇಲ್ಲಿ ಆಪ್ಷನ್ 1. ಇನ್ನು ಗಿವ್ ಅಸ್ ಡಾಟಾ ಟು ಔಟ್ಸೈಡ್ ವರ್ಲ್ಡ್ ಅಂತ ಕೊಟ್ಟರೆ ಅಂದರೆ ಹೊರಗಡೆಗೆ ಕಳಿಸ್ತಕ್ಕಂಥ ಕೊಟ್ಟಿದ್ರೆ, ಇದು ಹೊರಗಡೆ ಕಳಿಸ್ತಾರೆ ಅಂದರೆ ಇದು ಔಟ್ಪುಟ್ ಆಗಿರುತ್ತೆ. ಗಿವ್ಸ್ ಡಾಟಾ ಟು ಔಟ್ಸೈಡ್ಗೆ ಕಳಿಸ್ತಕ್ಕಂಥದ್ದು, ಕೊಡ್ತಕ್ಕಂಥದ್ದು ಔಟ್ಪುಟ್ ಆಗಿರುತ್ತೆ. ಆಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಇನ್ಪುಟ್ ಆಗಿರುತ್ತೆ. ವಿಚ್ ಸ್ಟೋರೇಜ್ ಡಿವೈಸ್ ಹ್ಯಾಸ್ ದ ಲಾರ್ಜೆಸ್ಟ್ ಕೆಪಾಸಿಟಿ ಅಂತ ಕೇಳಿದರೆ, DVD, USB ಫ್ಲಾಶ್ ಡ್ರೈವ್, SSD, ಹಾರ್ಡ್ ಡಿಸ್ಕ್ ಡ್ರೈವ್. ವಿಚ್ ಸ್ಟೋರೇಜ್ ಡಿವೈಸ್ ಹ್ಯಾಸ್ ದ ಲಾರ್ಜೆಸ್ಟ್ ಕೆಪಾಸಿಟಿ ಅಂದರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ತಾ ಹೋದಾಗ ಇಲ್ಲಿ DVD ಕೊಟ್ಟಿದ್ದಾರೆ, USB ಫ್ಲಾಶ್ ಡ್ರೈವನ್ನು ಕೊಟ್ಟಿದ್ದಾರೆ, ಆ್ಯಂಡ್ SSD ಕೊಟ್ಟಿದ್ದಾರೆ, ಹಾರ್ಡ್ ಡಿಸ್ಕ್ ಡ್ರೈವನ್ನು ಕೊಟ್ಟಿದ್ದಾರೆ. ಸೊ ಮೇಯ್ನಾಗಿ ನೋಡ್ತಾ ಹೋದರೆ ಸ್ನೇಹಿತರೆ, ಇಲ್ಲಿ ಹೈಯೆಸ್ಟ್ ಸ್ಟೋರೇಜ್ ಡಿವೈಸ್ ಲಾರ್ಜೆಸ್ಟ್ ಕೆಪಾಸಿಟಿ ಅಂತ ಹೇಳಿದರೆ ಹಾರ್ಡ್ ಡಿಸ್ಕ್ ಡ್ರೈವ್ ಆಗಿರುತ್ತೆ. ಹಾರ್ಡ್ ಡಿಸ್ಕ್ ಆಪ್ಷನ್ 4. ನೆಕ್ಸ್ಟ್, ವಾಟ್ ಡಸ್ GUI ಸ್ಟ್ಯಾಂಡ್ ಫಾರ್ ಕೇಳಿದರೆ, GUI ಅಂದರೆ ಅದರ ಫುಲ್ ಫಾರ್ಮ್ ಏನಂತಕ್ಕಂಥದ್ದು, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಜನರಲ್ ಯೂಸರ್ ಇಂಟರ್ಫೇಸ್ ಆ್ಯಂಡ್ ಗೈಡೆಡ್ ಯೂಸರ್ ಇಂಟರ್ಫೇಸ್, ಗ್ರಾಫಿಕಲ್ ಯೂಸರ್ ಇಂಟ್ರಾಕ್ಷನ್ ಅಂತ ಕೊಟ್ಟಿದ್ದಾರೆ. GUIನ ಒಂದು ಫುಲ್ ಫಾರ್ಮ್ ನೋಡ್ತಾ ಹೋದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಹೇಳ್ತೀವಿ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆಪ್ಷನ್ 1 ಆಗಿರುತ್ತೆ. ನೆಕ್ಸ್ಟ್, ವಾಟ್ ಟೈಪ್ ಆಫ್ ಸಾಫ್ಟ್ವೇರ್ ಇಸ್ ಯೂಸ್ ಟು ಸರ್ಫ್ ದ ವೆಬ್ ಅಂತ ಕೇಳಿದರೆ, ಸರ್ಫ್ ದ ವೆಬ್ ಆಪರೇಟಿಂಗ್ ಸಿಸ್ಟಮ್, ವೆಬ್ ಬ್ರೌಸರ್, ಡಾಟಾಬೇಸ್, ಟೆಕ್ಸ್ಟ್ ಎಡಿಟರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರ್ಫ್ ದ ವೆಬ್ ಅಂತಕ್ಕಂಥದ್ದು ಯಾವ ಒಂದು ಸಾಫ್ಟ್ವೇರ್ ಬರುತ್ತೆ ಅಂತ ಹೇಳಿದಾಗ ಇಲ್ಲಿ ವೆಬ್ ಬ್ರೌಸರ್ಗೆ ಬರ್ತಕ್ಕಂಥದ್ದು ಆಪ್ಷನ್ 2 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ವಾಟ್ ಡಸ್ HTTP ಸ್ಟ್ಯಾಂಡ್ ಫಾರ್ ಕೇಳಿದರೆ, HTTP Hypertext Transmission Protocol, Hypertext Transfer Protocol, Hyper Transfer Text Protocol, Transmission Transfer Protocol ಅಂತ ಕೊಟ್ಟಿದ್ದಾರೆ. HTTP means Hypertext Transfer Protocol ಅಂತ ಹೇಳ್ತೀವಿ. Hypertext Transfer Protocol ಆಪ್ಷನ್ 2. ಇನ್ನೊಂದು ಬರುತ್ತೆ HTML ಬರುತ್ತೆ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. HTTP ಬಂದು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತಕ್ಕಂಥದ್ದು. ವಾಟ್ ಡಸ್ SSD ಸ್ಟ್ಯಾಂಡ್ ಫಾರ್? SSD ಅಂದರೆ ಏನಾಗಾದ್ರೆ ಇಲ್ಲಿ ಸಾಲಿಡ್ ಸ್ಟೇಟ್ ಡ್ರೈವ್, ಸ್ಟ್ಯಾಂಡರ್ಡ್ ಸ್ಟೋರೇಜ್ ಡಿಸ್ಕ್, ಸ್ಟ್ಯಾಟಿಕ್ ಸ್ಟೇಟ್ ಡಿಸ್ಕ್, ಸಾಲಿಡ್ ಸ್ಟೋರೇಜ್ ಡ್ರೈವ್ ಕೊಟ್ಟಿದ್ದಾರೆ. ಸೊ ಮೇಯ್ನಾಗಿ ನೋಡ್ತಾ ಹೋದರೆ ಎಸ್ ಅಂತ ಹೇಳಿದ್ರೆ ಅದು ಸಾಲಿಡ್ ಬರುತ್ತೆ ಸ್ನೇಹಿತರೆ. ಎಸ್ ಅಂದರೆ ಸಾಲಿಡು. ಸೊ ಇಲ್ಲಿ ಸ್ಟ್ಯಾಟಿಕ್ ಬರಲ್ಲ, ಸ್ಟ್ಯಾಂಡರ್ಡ್ ಬರಲ್ಲ. ಇನ್ನು ಉಳಿದಂತೆ ಮತ್ತೊಂದು ಎಸ್ ಅಂತಕ್ಕಂಥದ್ದು ಏನಿದೆಯೋ ಇಲ್ಲಿ ನೋಡ್ತಾ ಹೋದಾಗ ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ ಹೇಳ್ತೀವಿ. ಆಪ್ಷನ್ 1 ಸಾಲಿಡ್ ಸ್ಟೇಟ್ ಡ್ರೈವ್. ಆ್ಯಂಡ್ ನೆಕ್ಸ್ಟ್ ಬಂದು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅನ್ನು ಕೇಳಿದರೆ ಸ್ನೇಹಿತರೆ. ಇಲ್ಲ ನೋಡ್ತಾ ಹೋದರೆ
ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವ್ದು ಬರುತ್ತೆ? ಲಿನಕ್ಸ್, ಮ್ಯಾಕ್ ಓ ಎಸ್ ಕೊಟ್ಟವ್ರೆ, ನೋಟ್ ಪ್ಯಾಡ್ ಕೊಟ್ಟವ್ರೆ, BIOS ಅನ್ನು ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ನೋಟ್ ಪ್ಯಾಡ್ ಅಂತಕ್ಕಂಥದ್ದು ಏನಿದೆಯೋ ಇದು ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಂದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ನೋಟ್ ಪ್ಯಾಡ್ ಒಂದು ಬರುತ್ತೆ ಸ್ನೇಹಿತರೆ, ಆಯಿತಾ. ಇನ್ನು ಲೈನಕ್ಸ್ ಮತ್ತು MAC ಆಗಿರಬಹುದು ಅಥವಾ BIOS ಕೊಟ್ಟವ್ರೆ, ಇದು ಬರೋದಿಲ್ಲ. ನೋಡಿ BOS ಬರುತ್ತೆ. ಯಾವುದಕ್ಕೆ ಅಂದರೆ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬರುತ್ತೆ, ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬರುತ್ತೆ. ಈ ಒಂದು ಲೈನಕ್ಸ್ MAC ಆಗಿರ್ಬೋದು ಅಥವಾ BOS ಆಗಿರಬಹುದು ಅಥವಾ ಈ ಒಂದು ಯುನಿಕ್ಸ್ ಬರುತ್ತೆ, ಮತ್ತೊಂದು ಯುನಿಕ್ಸ್ ಆಗಿರಬಹುದು. ಸೊ ಈ ರೀತಿ ನೋಡ್ತಾ ಹೋದಾಗ ಲಿನಕ್ಸು, ಸೊ ಇದೆಲ್ಲ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ವಿಚ್ ಆಫ್ ದ ಫಾಲೋಯಿಂಗ್ ಅಪ್ಲಿಕೇಶನ್ಸ್ ಇಸ್ ನಾಟ್ ಪಾರ್ಟ್ ಆಫ್ ಮೈಕ್ರೋಸಾಫ್ಟ್ ಆಫೀಸ್. ಅಂದರೆ ಮೈಕ್ರೋಸಾಫ್ಟ್ ಆಫೀಸ್ನ ಒಂದು ಪಾರ್ಟ್ ಅಲ್ಲ ಅಂತ ಕೇಳಿದರೆ ಕೊಟ್ಟಿರ್ತಕ್ಕಂಥ 4 ಆಪ್ಷನಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಅಪ್ಲಿಕೇಶನ್ ಇಸ್ ನಾಟ್ ಪಾರ್ಟ್ ಆಫ್ ದ ಮೈಕ್ರೋಸಾಫ್ಟ್ ಆಫೀಸ್. ಮೈಕ್ರೋಸಾಫ್ಟ್ ಆಫೀಸ್ ಅಡಿಯಲ್ಲಿ ಬರದೇ ಇರ್ತಕ್ಕಂಥ ಒಂದು ಅಪ್ಲಿಕೇಶನ್ ಯಾವುದು? ಮೈಕ್ರೋಸಾಫ್ಟ್ ಫೋಟೋಶಾಪ್, ಮೈಕ್ರೋಸಾಫ್ಟ್ ಎಕ್ಸೆಲ್, ಮೈಕ್ರೋಸಾಫ್ಟ್ ಔಟ್ಲುಕ್, ಮೈಕ್ರೋಸಾಫ್ಟ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೈಕ್ರೋಸಾಫ್ಟ್ ಫೋಟೋಶಾಪ್ ಅಂತಕ್ಕಂಥದ್ದು ಮೈಕ್ರೋಸಾಫ್ಟ್ ಆಫೀಸಲ್ಲಿ ಬರಲ್ಲ ಸ್ನೇಹಿತರೆ. ಉಳಿದಂತೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಆಗಿರ್ಬೋದು, ಔಟ್ಲುಕ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ವರ್ಡ್ ಆಗಿರ್ಬೋದು, ಅಥವಾ PPT ಪ್ರೆಸೆಂಟೇಷನ್ ಏನು ಮಾಡ್ತೀವೋ PPT ಅಂದರೆ ಇಟ್ ಮೀನ್ಸ್ ಪವರ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಅದಾಗಿರ್ಬೋದು, ಅದು ಮೈಕ್ರೋಸಾಫ್ಟ್ ಆಫೀಸ್ ಅಡಿಯಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ವಿಚ್ ಅಪ್ಲಿಕೇಶನ್ ಇನ್ MS ಆಫೀಸ್ ಇಸ್ ಯೂಸ್ ಟು ಕ್ರಿಯೇಟ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಲೆಟರ್ಸ್ ಕೊಟ್ಟಿದ್ದಾರೆ. ಅಂದರೆ ಸ್ನೇಹಿತರೆ ಇಲ್ಲಿ ವಿಚ್ ಅಪ್ಲಿಕೇಶನ್ ಇನ್ MS ಆಫೀಸ್ನಲ್ಲಿ ಯಾವ ಒಂದು ಈಸ್ ಯೂಸ್ ಟು ಕ್ರಿಯೇಟ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಲೆಟರ್ಸ್. ಅಂದರೆ ಡಾಕ್ಯುಮೆಂಟ್ಸ್ ಮತ್ತು ಲೆಟರ್ಸ್ನ ಕ್ರಿಯೇಟ್ ಮಾಡಬೇಕಂದ್ರೆ MS ಆಫೀಸ್ನಲ್ಲಿ ನಾವು ಯಾವ ಒಂದು ಅಪ್ಲಿಕೇಶನ್ನ ಬಳಸ್ಕೊಳ್ತೀವಿ ಅಂತಕ್ಕಂಥದ್ದು, ಆಯಿತಾ. ಸೊ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಅಥವಾ ಒಂದು ಲೆಟರ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಎಲ್ಲಿ ನಾವು ಹೋಗಿ ಮಾಡ್ತಕ್ಕಂಥದ್ದು? ಮೈಕ್ರೋಸಾಫ್ಟ್ ಟೀಮ್ಸ್ ಕೊಟ್ಟವ್ರೆ, ಮೈಕ್ರೋಸಾಫ್ಟ್ ಆಕ್ಸಿಸ್ ಕೊಟ್ಟವ್ರೆ, ಮೈಕ್ರೋಸಾಫ್ಟ್ ಎಕ್ಸೆಲ್ ಕೊಟ್ಟವ್ರೆ, ಮೈಕ್ರೋಸಾಫ್ಟ್ ವರ್ಡನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಸ್ನೇಹಿತರೆ? ಮೈಕ್ರೋಸಾಫ್ಟ್. ಯಾಕಂದರೆ ಕಂಪ್ಯೂಟರ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಇದೆಲ್ಲ. ಸೊ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ತಗೊಂಡಾಗ ಇದು ನಾವು ಏನು ಮಾಡ್ತಾ ಹೋಗ್ತೀವಿ, ಈ ಒಂದು ಮ್ಯಾಥ್ಸ್ ಅಂತ ಏನು ಮಾಡ್ತೀವಿ ನಾವು, ಲೆಕ್ಕಾಚಾರ, ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಮಾಡ್ತಕ್ಕಂಥದ್ದು ಮೈಕ್ರೋಸಾಫ್ಟ್ ಎಕ್ಸೆಲ್ ಆಗಿರುತ್ತೆ. ಇನ್ನು ಮೈಕ್ರೋಸಾಫ್ಟ್ ಟೀಮು ಮತ್ತು ಆಕ್ಸಿಸ್ ಬರಲ್ಲ. ಆಪ್ಷನಲ್ಲಕ್ಕೂ ಮೈಕ್ರೋಸಾಫ್ಟ್ ವರ್ಡಲ್ಲಿ ನಾವು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ಪರ್ಪಸ್ ಆಫ್ ದ ಫೈಲ್ ಮೆನು ಇನ್ MS ಆಫೀಸ್ ಅಪ್ಲಿಕೇಶನ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಸ್ನೇಹಿತರೆ ಏನಿಲ್ಲ, ಇದು ವೆರಿ ಸಿಂಪಲ್ ಇದೆ. ಈ ಒಂದು MS ಆಫೀಸಲ್ಲಿ ನಾವು ಆಲ್ರೆಡಿ ಹೇಳಿದಾಗ ಈ ಒಂದು MS ಎಕ್ಸೆಲ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಎಕ್ಸೆಲ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ವರ್ಡ್ ಆಗಿರ್ಬೋದು, ಅಥವಾ ಮೈಕ್ರೋಸಾಫ್ಟ್ ಏನು ಪವರ್ ಪಾಯಿಂಟ್ ಆಗಿರ್ಬೋದು. ಸೊ ಅಲ್ಲಿ ಫೈಲ್ ಅಂತ ಇರುತ್ತೆ, ಫೈಲು, ಎಡಿಟು ಮತ್ತು ಈ ಒಂದು ಅನಿಮೇಷನ್ಸು ಕೆಲವೊಂದಷ್ಟು ಆಪ್ಷನ್ಸ್ಗಳಿರ್ತಾ ಹೋಗುತ್ತೆ. ಸೊ ಅದರಲ್ಲಿ ಫೈಲ್ ಅಂತಕ್ಕಂಥ ಒಂದು ಮೆನು ಇರುತ್ತೆ. ಆ ಫೈಲ್ನ ಓಪನ್ ಮಾಡಿದ್ರೆ ನಮಗೆ ಅಲ್ಲಿ ಏನು ಸಿಗುತ್ತೆ? ಟು ಇನ್ಸರ್ಟ್ ಅನಿಮೇಷನ್ಸ್, ಟು ಆಕ್ಸೆಸ್, ಸೇವ್, ಓಪನ್, ಪ್ರಿಂಟ್ ಆ್ಯಂಡ್ ನ್ಯೂ ಆಪ್ಷನ್ಸ್, ಟು ಕ್ಲೋಸ್ ಡಾಕ್ಯುಮೆಂಟ್ಸ್, ಟು ಶೇರ್ ಡಾಕ್ಯುಮೆಂಟ್ಸ್ ಆನ್ ಸೋಷಿಯಲ್ ಮೀಡಿಯಾ. ಸೊ ನೋಡಿ ಇಲ್ಲಿ ನಿಮ್ಗೆ ಇನ್ನೂ ಗೊತ್ತಾಗಬೇಕಂತಂದರೆ ನೋಡಿ ಇಲ್ಲಿ ಅದನ್ನು ಓಪನ್ ಮಾಡಿದ್ದೀನಿ ಅಂತ ಅಂದರೆ ಸ್ನೇಹಿತರೆ ಅಲ್ವಾ. ಸೊ ಇಲ್ಲಿ ಓಪನ್ ಮಾಡಿದ್ದೀನಿ ನೋಡಿ, ಇದು ಫೈಲ್ ಇದೆ, ಇಲ್ಲಿ ಫೈಲ್ ಇದೆ. ಸೊ ನೋಡಿ ಇದು ಫೈಲ್ ಅಂತ ಅಂದ್ಕೊಂಡು ನೋಡಿ ಇಲ್ಲಿ ಎಸ್ ಕಾಣಿಸ್ತಿದ್ದೇನಾ? ಇಲ್ಲಿ ಬ್ಲೂ ಇದರಲ್ಲಿದೆ ನೋಡಿ, ಎಸ್ ಇಲ್ಲಿ ಫೈಲ್ ಇದೆ. ಈ ಫೈಲನ್ನ ನೀವು ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನ್ಯೂ, ಓಪನ್, ಸೇವ್, ಸೇವ್ ಆ್ಯಸ್, ಅಡಾಪ್ಟ್, PDF, ಪ್ರಿಂಟ್, ಶೇರ್. ಸೊ ಈ ರೀತಿ ಬರ್ತಾ ಇದೆ ಅಲ್ವಾ. ಸೊ ಅಷ್ಟೇ ಎಲ್ಲೂ ಕೇಳೋದು, ಫೈಲ್ ಅಂತಕ್ಕಂಥ ಆಪ್ಷನಲ್ಲಿ ನಿಮಗೆ ಏನು ಸಿಗ್ತಾ ಇದೆ ಅಂತ ಕೇಳ್ತಾರೆ. ಸೊ ಟು ಆಕ್ಸೆಸ್, ಸೇವ್, ಓಪನ್, ಪ್ರಿಂಟ್ ಆ್ಯಂಡ್ ನ್ಯೂ ಆಪ್ಷನ್ ಅಂತಕ್ಕಂಥದ್ದು ಈ ಒಂದು ಫೈಲ್ ಮೆನುನಲ್ಲಿ ಸಿಗ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನುಡಿ ಈಸ್ ಕ್ಲಾಸಿಫೈಡ್ ಹ್ಯಾಸ್ ವಿಚ್ ಟೈಪ್ ಆಫ್ ಸಾಫ್ಟ್ವೇರ್ ಅಂತ ಕೇಳಿದರೆ ನುಡಿ ಈಸ್ ಕ್ಲಾಸಿಫೈಡ್ ಹ್ಯಾಸ್ ವಿಚ್ ಟೈಪ್ ಆಫ್ ಸಾಫ್ಟ್ವೇರ್? ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಡಿವೈಸ್ ಡ್ರೈವರ್ ಆರ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ನುಡಿ ಈಸ್ ಕ್ಲಾಸಿಫೈಡ್ ಇನ್ ಆ್ಯಸ್ ವಿಚ್ ಟೈಪ್ ಆಫ್ ಸಾಫ್ಟ್ವೇರ್? ಯಾವೊಂದು ಸಾಫ್ಟ್ವೇರ್ ಟೈಪಲ್ಲಿ ಈ ಒಂದು ನುಡಿ ಅಂತಕ್ಕಂಥದ್ದು ಬರುತ್ತೆ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ ಇಲ್ಲಿ ಇದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರುತ್ತೆ. ಆಪ್ಷನ್ 2 ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಕ್ಕಂಥದ್ದು. ಸೊ ಇದು ಸ್ನೇಹಿತರೆ ಆಗಿತ್ತು ಈ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಆರೋಗ್ಯ ಶಿಕ್ಷಣ. ನೋಡಿ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ನೋಡ್ತಾ ಹೋದರೆ
ಕಾಲರ ರೋಗ ಉಂಟಾಗಲು ಇದು ಕಾರಣವಾಗಿದೆ ಅಂತ ಕೊಟ್ಟಿದ್ದಾರೆ. ಕಲುಷಿತ ವಾತಾವರಣ, ಕಲುಷಿತ ನೀರು, ಶಬ್ದ ಮಾಲಿನ್ಯ, ವಿಕಿರಣ ಮಾಲಿನ್ಯ. ಅಂದರೆ ಕಾಲರ ರೋಗ ಯಾವುದರ ಮೂಲಕ ಹರಡ್ತಕ್ಕಂಥ ಒಂದು ರೋಗ ಆಗಿರುತ್ತದೆ ಅನ್ನೋದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸೊ ಎಲ್ಲ ನೋಡ್ತಾ ಹೋದರೆ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಕಲುಷಿತ ನೀರು. ಆಪ್ಷನ್ 2 ಕಲುಷಿತ ನೀರಿನಿಂದ ಈ ಒಂದು ಕಾಲರ ರೋಗ ಅಂತಕ್ಕಂಥದ್ದು ಬರುವಂತಹದ್ದಾಗಿರುತ್ತೆ. ಇನ್ನು ಅಷ್ಟಾಂಗ ಯೋಗದ 3ನೇ ಮೆಟ್ಟಿಲು ಯಾವುದು ಅಂತ ಕೇಳಿದರೆ ಯಮ, ಪ್ರತ್ಯಾಹಾರ, ನಿಯಮ ಮತ್ತು ಆಸನವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಡಿ ಇಲ್ಲಿ ಅಷ್ಟಾಂಗ ಯೋಗದ ನೋಡ್ತಾ ಹೋದರೆ ಮೇಯ್ನಾಗಿ ಬರ್ತಕ್ಕಂಥದ್ದು ಇಲ್ಲಿ ಯಾವುದಾದಿದೆ ಅಂತ ಹೇಳಿದ್ರೆ ನೋಡಿ, ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗದ 8 ಮೆಟ್ಟಿಲುಗಳು ಕ್ರಮವಾಗಿ ಹೀಗಿವೆ. ಒಟ್ಟು ಇರ್ತಕ್ಕಂಥ 8 ಮೆಟ್ಟಿಲು. ಸೊ ಅದರಲ್ಲಿ 3ನೇ ಮೆಟ್ಟಿಲು ಯಾವುದು ಅಂತ ನೋಡ್ತಾ ಹೋದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಸೊ ಇದರಲ್ಲಿ ಯಾವ್ದು ಬೇಕಾದರೂ ಕೊಡ್ಬೋದು. ಒಟ್ಟು 8 ಇದೆ. ಅವ್ರು 3ನೇದಾದ್ರು ಕೇಳ್ಬೋದು, 5ನೇದಾದ್ರು ಕೇಳ್ಬೋದು, ಅಥವಾ ಆರ್ಡರ್ ವೈಸ್ ಆಗಿ ಬರೀರಿ ಅಂತ ಅದು ಸಹ ಕೇಳಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ 3ನೇ ಮೆಟ್ಟಿಲು ಯಾವುದಾಗಿರುತ್ತೆ? ಆಸನ ಆಗಿರುತ್ತೆ. ಆಪ್ಷನ್ 4. ನೆಕ್ಸ್ಟ್ ಇವು ತಂಪಾದ ಪ್ರಾಣಾಯಾಮಗಳು ಆಗಿವೆ ಅಂತ ಕೊಟ್ಟಿದ್ದಾರೆ. ಕೆಳಗೆ ಕೊಟ್ಟಿರ್ತಕ್ಕಂಥ 3 ಆಪ್ಷನ್ 4 ಆಪ್ಷನ್ ಇದೆಯೋ ಸೊ ಅದರಲ್ಲಿ ತಂಪಾದ ಪ್ರಾಣಾಯಾಮಗಳು ಯಾವ್ಯಾವುದು? ಶೀತಲಿ, ಸಿತ್ಕಾರಿ, ಸದಂತಿ, ಮೇಲಿನ ಎಲ್ಲವೂ ಅಂತ ಕೊಟ್ಟವ್ರೆ. ಸರಿಯಾದ ಉತ್ತರ ಸ್ನೇಹಿತರಲ್ಲಿ ಆಪ್ಷನ್ 4 ಮೇಲಿನ ಎಲ್ಲವೂ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದರೆ ನೋಡಿ, ಶೀತಲಿ, ಸಿತ್ಕಾರಿ ಮತ್ತು ಸದಂತಿ ಇವು 3 ದೇಹಕ್ಕೆ ತಂಪನ ನೀಡ್ತಕ್ಕಂಥ ಒಂದು ಪ್ರಾಣಾಯಾಮಗಳಾಗಿರುತ್ತೆ. ಶೀತಲಿ ಅಂತ ಹೇಳಿದ್ರೆ ನಾಲಿಗೆಯನ್ನು ಕೊಳವೆಯಂತೆ ಸುರುಳಿ ಸುತ್ತಿ ಅದರ ಮೂಲಕ ಉಸಿರನ್ನು ಒಳಗೆ ಎಳೆದುಕೊಳ್ಳುವ ಪ್ರಕ್ರಿಯೆ. ಇದು ದೇಹದ ಉಷ್ಣತೆಯನ್ನು ತಕ್ಷಣವೇ ಕಡಿಮೆ ಮಾಡುತ್ತಂತೆ. ಶೀತಲಿ ಅಂದರೆ ಕೇಳಬಹುದು ಸ್ನೇಹಿತರೆ, ಶೀತಲಿಯ ಮೀನಿಂಗ್ ಕೇಳಬಹುದಾಗಿರುತ್ತೆ. ಅಂದರೆ ನಾಲಿಗೆಯನ್ನು ಕೊಳವೆಯಾಗಿ ಮಾಡಿಕೊಂಡು ಉಸಿರಾಡ್ತಕ್ಕಂಥದ್ದು. ಇನ್ನು ಸೀತ್ಕಾರಿ ಅಂದರೆ ಮೇಲಿನ ಮತ್ತು ಕೆಳಗಿನ ಹಲ್ಲುಗಳ ಸಾಲನ್ನು ಜೋಡಿಸಿ ನಾಲಿಗೆಯನ್ನು ಹಲ್ಲುಗಳ ಹಿಂಭಾಗದಲ್ಲಿಟ್ಟು ಸಿ ಎಂಬ ಶಬ್ದದೊಂದಿಗೆ ಉಸಿರನ್ನು ಒಳಗೆ ಎಳೆದುಕೊಳ್ತಕ್ಕಂಥ ಒಂದು ವಿಧಾನ ಸೀತ್ಕಾರಿ ಆಗಿರುತ್ತೆ. ಅಂದರೆ ಇದು ಹಲ್ಲುಗಳು ಮೇಲಿನ ಮತ್ತು ಕೆಳಗಿನ ಹಲ್ಲುಗಳ ಸಾಲನ್ನು ಜೋಡಿಸ್ಕೊಳ್ತಕ್ಕಂಥದ್ದಂತೆ ನಾಲಿಗೆಯನ್ನು ಹಲ್ಲುಗಳ ಹಿಂಭಾಗದಲ್ಲಿಟ್ಟು ಸಿ ಎಂಬ ಶಬ್ದದೊಂದಿಗೆ ಉಸಿರಾಡ್ತಕ್ಕಂಥದ್ದು. ಇನ್ನು ಸದಂತಿ ಅಂದರೆ ಹಲ್ಲುಗಳನ್ನು ಪರಸ್ಪರ ಜೋಡಿಸಿ ನಾಲಿಗೆಯನ್ನು ಹಲ್ಲುಗಳ ನಡುವೆ ಒತ್ತಿ ಹಿಡಿದು ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುವ ಮತ್ತೊಂದು ಶೀತಲೀಕರಣ ಪ್ರಾಣಾಯಾಮ ಅಂತೆ. ಓಕೆ, ಸೊ ಇದು 3 ಬಂದು ಉಸಿರಾಡೋದಕ್ಕೋಸ್ಕರ ಅಥವಾ ಪ್ರಾಣಾಯಾಮ ಮಾಡ್ತಕ್ಕಂಥದ್ದೇ ಆಗಿರುತ್ತೆ. ಸೊ ಇದರ ಮುಖ್ಯ ಪ್ರಯೋಜನ ಅಂತ ಹೇಳ್ತಾ ಹೋದರೆ ದೇಹದ ಅಧಿಕ ಉಷ್ಣತೆ ಮತ್ತು ದಾಹವನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಮನಸ್ಸನ್ನು ಶಾಂತಗೊಳಿಸಿ ಒತ್ತಡ ಹಾಗೂ ಕೋಪವನ್ನು ನಿಯಂತ್ರಿಸ್ತಕ್ಕಂಥದ್ದು, ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡೋದಕ್ಕೆ ಸಹಕಾರಿಯಾಗಿರುತ್ತೆ. ನೆಕ್ಸ್ಟು ಸ್ಪಿಗ್ಮೋಮಾನೋಮೀಟರ್ ಯಾವುದಕ್ಕೆ ಇರ್ತಕ್ಕಂಥದ್ದಂತ ಹೇಳಿದರೆ ಅತಿ ಹೆಚ್ಚಿನ ರಕ್ತದ ಒತ್ತಡ, ಶರೀರದಲ್ಲಿ ಕೊಬ್ಬು ಅಳೆಯಲು ಇದನ್ನು ಉಪಯೋಗಿಸುತ್ತಾರೆ, ರಕ್ತದ ಒತ್ತಡ ಅಳೆಯಲು ಇದನ್ನು ಉಪಯೋಗಿಸುತ್ತಾರೆ, ಲುಕೇಮಿ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ 3 ರಕ್ತದ ಒತ್ತಡವನ್ನು ಅಳೆಯಲು ಇದನ್ನು ಉಪಯೋಗಿಸ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ ಇದನ್ನು ಸೂರ್ಯನ ಬೆಳಕಿನ ಜೀವಸತ್ವ ಎಂದು ಕರೆಯಲಾಗುತ್ತದೆ. ಯಾವುದು? ವಿಟಮಿನ್ ಡಿ, ವಿಟಮಿನ್ ಎ, ಸಿ ವಿಟಮಿನ್, ಬಿ ವಿಟಮಿನ್ ಕೊಟ್ಟಿದ್ದಾರೆ. ಸೊ ಸೂರ್ಯನ ಬೆಳಕಿನ ಜೀವಸತ್ವ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಈ ಒಂದು ವಿಟಮಿನ್ ಡಿಗೆ ಬರ್ತಕ್ಕಂಥದ್ದು. ಸೂರ್ಯನ ಕಿರಣ ಅಂತ ಏನು ಹೇಳ್ತೀವೋ ವಿಟಮಿನ್ ಡಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಗೊಬ್ಬರ ಎಂಬುದು ಸಾಂಕ್ರಾಮಿಕವಲ್ಲದ ರೋಗ, ಜೀವನ ಶೈಲಿ ರೋಗ, ಸಾಂಕ್ರಾಮಿಕ ರೋಗ, ಬ್ಯಾಕ್ಟೀರಿಯಾ ಅಂತ ಕೊಟ್ಟಿದ್ದಾರೆ. ನೋಡಿ, ಗೊಬ್ಬರ ಅಂತ ಹೇಳಿದಾಗ ಸಾವಯವ ಗೊಬ್ಬರ ನೋಡ್ತೀವಿ, ಮತ್ತೊಂದು ಏನು ನೋಡ್ತಾ ಹೋಗ್ತೀವಿ, ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನ ನೋಡ್ತಾ ಹೋಗ್ತೀವಿ. ಆದರೆ ಈ ಒಂದು ಗೊಬ್ಬರ ಇದೊಂದು ರೋಗ ಅಂತ ಕೊಟ್ಟಿದ್ದಾರೆ. ನೋಡಿ, ಸಾಂಕ್ರಾಮಿಕವಲ್ಲದ ರೋಗ, ಜೀವನ ಶೈಲಿ ರೋಗ, ಸಾಂಕ್ರಾಮಿಕ ರೋಗ. ಇಟ್ ಮೀನ್ಸ್ ಇದೊಂದು ರೋಗಕ್ಕೆ ಸಂಬಂಧಪಟ್ಟಂಥ ವರ್ಡ್ ಆಗಿದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ತಾ ಹೋಗಿ. ಸೊ ಗೊಬ್ಬರ ಅಂತ ಹೇಳಿದ್ರೆ ಈ ಒಂದು ಗಿಡಗಳಿಗೆ ಹಾಕ್ತಕ್ಕಂಥದ್ದು ಅಲ್ಲ ಇದು. ಸೊ ನೋಡಿ, ಇಲ್ಲಿ ಗೊಬ್ಬರ ಅಂತ ಹೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಕನ್ನಡದ ಕೆಲವು ಗ್ರಾಮೀಣ ಭಾಗಗಳಲ್ಲಿ ಮತ್ತು ಆಡು ಭಾಷೆಯಲ್ಲಿ ದಡಾರ ಅಥವಾ ಶೀತಳ ಸಿಡುಬು ರೋಗವನ್ನು ಗೊಬ್ಬರ ರೋಗ ಅಥವಾ ಗೊಬ್ಬರ ಎಂದು ಕರೆಯಲಾಗುತ್ತದೆ. ದಡಾರ ಅಥವಾ ಶೀತಳ ಸಿಡುಬು, ಚಿಕನ್ ಬಾಕ್ಸ್ ಅಥವಾ ಮಿಸಲ್ಸ್ ಅಂತ ಏನು ಹೇಳ್ತೀವೋ
ಅದನ್ನು ಗೊಬ್ಬರ ರೋಗ ಅಂತ ಕೆಲವೊಂದು ಕಡೆ ಕರೀತಾರಂತೆ, ಗೊಬ್ಬರ ಅಥವಾ ಗೊಬ್ಬರ ರೋಗ ಅಂತ. ಸೊ ಇದು ಮೇಯ್ನಾಗಿ ಏನು ನೋಡ್ತಾ ಹೋದರೆ, ಇದು ವೈರಸ್ನಿಂದ ಬರುವಂತಹ ಅತ್ಯಂತ ವೇಗವಾಗಿ ಹರಡ್ತಕ್ಕಂಥ ಒಂದು ಸಾಂಕ್ರಾಮಿಕ ರೋಗವಾಗಿದ್ದು, ಇದು ರೋಗಬಾಧಿತ ವ್ಯಕ್ತಿಯ ಸೀನು, ಕೆಮ್ಮು ಅಥವಾ ಅವರ ಮೈ ಮೇಲಿನ ಗುಳ್ಳೆಗಳ ನೇರ ಸಂಪರ್ಕದಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಸುಲಭವಾಗಿ ಹರಡ್ತಕ್ಕಂಥ ಒಂದು ಸಾಂಕ್ರಾಮಿಕ ರೋಗ ಇದಾಗಿರುತ್ತೆ ಸ್ನೇಹಿತರೆ, ಆಯಿತಾ. ಸೊ ಹೀಗಿರಬೇಕಾದ್ರೆ ಆನ್ಸರ್ ಏನಾಗಿರುತ್ತೆ ಇಲ್ಲಿ? ಆಪ್ಷನ್ 3 ಸಾಂಕ್ರಾಮಿಕ ರೋಗ ಆಗಿರುತ್ತೆ. ನೆಕ್ಸ್ಟ್, ಮೂಳೆಗಳು ಗಟ್ಟಿಯಾಗಲು ಅವಶ್ಯಕವಾಗಿ ಬೇಕಾಗಿರುವುದು ಯಾವುದು? ಖನಿಜಗಳು, ಕ್ಯಾಲ್ಶಿಯಂ, ಕೊಬ್ಬು, ಗ್ಲೂಕೋಸ್ ಕೊಟ್ಟಿದ್ದಾರೆ. ಮೂಳೆ ಅಂತ ಹೇಳಿದ ತಕ್ಷಣ ಮೇನಾಗಿ ಬೇಕಾಗಿರ್ತಕ್ಕಂಥ ಆಪ್ಷನ್ 2 ಕ್ಯಾಲ್ಶಿಯಂ ಆಗಿರುತ್ತೆ, ಹೌದಾ? ಆಪ್ಷನ್ 2 ಕ್ಯಾಲ್ಶಿಯಂ. ನೋಡಿ ಸ್ನೇಹಿತರೆ, ಮೂಳೆಗಳ ಆರೋಗ್ಯ ನಮ್ಮ ದೇಹದ ಮೂಳೆಗಳು ಮತ್ತು ಹಲ್ಲುಗಳ ಗಟ್ಟಿಯಾಗಲು ಹಾಗೂ ಅವುಗಳ ಬೆಳವಣಿಗೆಗೆ ಕ್ಯಾಲ್ಶಿಯಂ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆಗಿರುತ್ತೆ. ಮೇಯ್ನಾಗಿ ಇಲ್ಲಿ ದೇಹದ ಮೂಳೆ ಪ್ಲಸ್ ಹಲ್ಲುಗಳಿಗೆ ಕ್ಯಾಲ್ಶಿಯಂ ಬೇಕು. ಇನ್ನು ವಿಟಮಿನ್ ಡಿ ನೆರವು ನಾವು ಸೇವಿಸ್ತಕ್ಕಂಥ ಆಹಾರದಿಂದ ಕ್ಯಾಲ್ಶಿಯಮನ್ನು ದೇಹ ಹೀರ್ಕೊಳ್ತಕ್ಕಂಥ ವಿಟಮಿನ್ ಡಿ ಸಹಾಯವನ್ನು ಮಾಡ್ತಕ್ಕಂಥದ್ದಾಗಿರೋದು. ಅಂದರೆ ಕ್ಯಾಲ್ಶಿಯಂ ನಮ್ಮ ಬಾಡಿಗೆ ಯಾವ ರೀತಿ ಬರುತ್ತೆ ಅಂದರೆ, ವಿಟಮಿನ್ ಡಿ ತಿನ್ನೋದ್ರಿಂದ ಕ್ಯಾಲ್ಶಿಯಂ ಜಾಸ್ತಿ ನಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಕೊರತೆಯ ಪರಿಣಾಮ ಅಂದರೆ, ಇದರೊಂದು ಕೊರತೆ ಆದರೆ ಏನಾಗುತ್ತೆ, ದೇಹದಲ್ಲಿ ಕ್ಯಾಲ್ಶಿಯಂ ಕೊರತೆಯಾದರೆ ಮೂಳೆಗಳು ದುರ್ಬಲಗೊಳ್ತವೆ. ಆಸ್ಟಿಯೋಫೋರೋಸಿಸ್ ಅಂತಕ್ಕಂಥ ಒಂದು ಕಾಯಿಲೆಗಳು ಬರ್ತಾ ಹೋಗುತ್ತೆ. ಕ್ಯಾಲ್ಶಿಯಂ ಕೊರತೆಯಿಂದ ಬರುವಂಥ ರೋಗ ಯಾವುದು ಅಂತ ಕೇಳಬಹುದಾಗಿರುತ್ತೆ. ಕ್ಯಾಲ್ಶಿಯಂ ಕೊರತೆಯಿಂದ ಬರುವಂತಹ ರೋಗ ಆಸ್ಟಿಯೋಫೋರೋಸಿಸ್ ಅಂತಕ್ಕಂಥದ್ದು ಸ್ನೇಹಿತರೆ. ಓಕೆ, ಅದೊಂದು ಮೆನ್ಷನ್ ಮಾಡ್ತಾ ಹೋಗಿ. ಇನ್ನು ಮತ್ತೊಂದು ಏನಂದರೆ, ಕ್ಯಾಲ್ಶಿಯಂ ಕೂಡ ಒಂದು ಖನಿಜವೇ ಆಗಿದೆ. ಯಾಕಂದರೆ ಇಲ್ಲಿ ಆಪ್ಷನ್ಸ್ಗಳನ್ನ ನೋಡ್ತಾ ಹೋದರೆ ಖನಿಜವನ್ನು ಕೊಟ್ಟಿದ್ದಾರಲ್ವಾ. ಸೊ ಖನಿಜದಂತ ಹೇಳಿದಾಗಲೇ ಅಲ್ಲಿ ಈ ಒಂದು ಕ್ಯಾಲ್ಶಿಯಂ ಆಗಿರೋದು, ರಂಜಕ ಆಗಿರೋದು, ಫಾಸ್ಫರಸ್, ಸೊ ಅವೆಲ್ಲ ಸೇರ್ಕೊಳ್ತಾ ಹೋಗುತ್ತೆ. ಸೊ ಸ್ಪೆಸಿಫಿಕ್ ಆಗಿ ಈ ಒಂದು ಕ್ಯಾಲ್ಶಿಯಂ ಅಂತ ಕೊಟ್ಟಿರೋದು ನಾವು ಕ್ಯಾಲ್ಶಿಯಂನ ತೊಗೊಳ್ಬೇಕಾಗುತ್ತೆ. ಕ್ಯಾಲ್ಶಿಯಂ ಕೊಡದೇ ಇದ್ರೆ ನಾವು ಖನಿಜ ಅಂತ ಆಯ್ಕೆನ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್, ಸಮತೋಲನ ಆಹಾರ ಎಂದರೇನು ಅಂತ ಕೇಳಿದ್ರೆ ಡಯಟ್ ಫುಡ್ ಅಂತ ಹೇಳ್ತಾ ಹೋಗ್ತೀವಿ. ಡಯಟ್ ಫುಡ್ ಅಂತ ಹೇಳಿದ್ರೆ ದೇಹಕ್ಕೆ ಅಗತ್ಯವಾದ ಎಲ್ಲ ಪೋಷಕಾಂಶಗಳನ್ನು ಯೋಗ್ಯ ಪ್ರಮಾಣದಲ್ಲಿ ಒದಗಿಸುವ ಆಹಾರ, ಖನಿಜಗಳು ಹೆಚ್ಚಾಗಿ ಸಿಗುವ ಆಹಾರ, ಸ್ನಾಯುಗಳ ಕಾರ್ಯಕ್ಷಮತೆಯ ಆಹಾರ, ಪಿಷ್ಟ ಮತ್ತು ಸಕ್ಕರೆ ಹೆಚ್ಚಾಗಿ ಸಿಗುವ ಆಹಾರ. ನೋಡಿ, ಸಮತೋಲನ ಆಹಾರ ಅಂತ ಅಂದರೆ ಸ್ನೇಹಿತರೆ ಡಯಟ್ ಫುಡ್ ಅಂತೇಳಿ ಬ್ಯಾಲೆನ್ಸ್ಡ್ ಡಯಟ್ ಫುಡ್ ಅಂತ ಹೇಳ್ತೀವಿ. ಬ್ಯಾಲೆನ್ಸ್ಡ್ ಡಯಟ್ ಫುಡ್ ಸರಿ, ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಯೋಗ್ಯ ಪ್ರಮಾಣದಲ್ಲಿ ಒದಗಿಸ್ತಕ್ಕಂಥ ಒಂದು ಆಹಾರ. ಸೊ ಇತ್ತೀಚಿನ ದಿನದಲ್ಲ ನೋಡ್ತಾ ಇದ್ರೆ ಡಯಟ್ ಅಂದರೆ, ಡಯಟ್ ಫುಡ್ ಅಂದರೆ ಅದನ್ನು ಬೇರೆ ಹೇಳ್ತಾರೆ. ಸೊ ಅದಲ್ಲ ಸ್ನೇಹಿತರೆ, ಬ್ಯಾಲೆನ್ಸ್ ಡಯಟ್ ಫುಡ್ ಅಂದರೆ ಸಮತೋಲನ ಆಹಾರ ಅಂತ ಹೇಳಿದರೆ ಇಲ್ಲಿ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶ ನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತೀವಿ, ಅದು ಕಾರ್ಬೋಹೈಡ್ರೇಟ್ಸು, ಲಿಪಿಡ್ಸು, ಪ್ರೋಟೀನ್ಸು, ಸೊ ಈ ರೀತಿ ನಾವೇನು ವಿಟಮಿನ್ಸ್ಗಳಾಗಿರ್ಬೋದು, ಸೊ ಆಲ್ಮೋಸ್ಟ್ ಎಲ್ಲ ಥರದ ಒಂದು ಪೋಷಕಾಂಶಗಳನ್ನ ಯೋಗ್ಯ ರೀತಿಯಲ್ಲಿ ಬಳಸ್ಕೊಳ್ತಕ್ಕಂಥ ನಾವಿಲ್ಲಿ ಸಮತೋಲನ ಆಹಾರ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಒತ್ತಡದ ಬ್ಯಾಂಡೇಜನ್ನು ಇಲ್ಲಿ ಬೆಳೆಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಒತ್ತಡದ ಬ್ಯಾಂಡೇಜನ್ನು ಎಲ್ಲಿ ಹಾಕ್ತಾರೆ? ಬೆರಳಿನ ಗಾಯಕ್ಕೆ ಬೆಳೆಸುತ್ತಾರೆ, ಸೋಂಕು ತಡೆಗಟ್ಟಲು ಮತ್ತು ಗಾಯ ವಾಸಿಯಾಗುವಂತೆ ಮಾಡಲು ಬೆಳೆಸುತ್ತಾರೆ, ಕಾಲು, ಕೈ, ಬೆರಳು ಗಾಯಗಳಿಗೆ, ಗಾಯವಾದ ಭಾಗಕ್ಕೆ ಅಂಟಿಸುವ ತೆಳುವಾದ ಹತ್ತಿಯ ಪಟ್ಟಿ. ಸೊ ಸರಿಯಾದ ಉತ್ತರವನ್ನು ನೋಡ್ತಾ ಹೋದರೆ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಅಂದರೆ, ಸೋಂಕು ತಡೆಗಟ್ಟಲು ಮತ್ತು ಗಾಯ ವಾಸಿಯಾಗುವಂತೆ ಮಾಡಲು ಬಳಸ್ತಕ್ಕಂಥ ಈ ಒಂದು ಒತ್ತಡದ ಬ್ಯಾಂಡೇಜ್ ಆಗಿರುತ್ತೆ. ನೋಡಿ ಇಲ್ಲಿ ರಕ್ತಸ್ರಾವ ನಿಯಂತ್ರಣ ಮತ್ತು ರಕ್ಷಣೆ ಅಂದರೆ ಪ್ರಥಮ ಚಿಕಿತ್ಸೆಯಲ್ಲಿ ಒತ್ತಡದ ಬ್ಯಾಂಡೇಜನ್ನು ತೀವ್ರವಾದ ರಕ್ತಸ್ರಾವವನ್ನು ತಡೆಗಟ್ಟೋದಕ್ಕೋಸ್ಕರ, ಗಾಯಕ್ಕೆ ಹೊರಗಿಂದ ಧೂಳು ಅಥವಾ ಬ್ಯಾಕ್ಟೀರಿಯಾ ಸೇರಿ ಸೋಂಕು ತಗಲಂತೆ ತಡೆಯೋದಕ್ಕೋಸ್ಕರ ಮತ್ತು ಗಾಯವು ಬೇಗನೆ ಒಣಗಿ ವಾಸಿಯಾಗೋದಕ್ಕೋಸ್ಕರ ಬಳಸ್ತಕ್ಕಂಥದ್ದು ಆಗಿರುತ್ತೆ. ಮತ್ತು ಇದು ಗಾಯಗೊಂಡಂಥ ಭಾಗಕ್ಕೆ ಸ್ಥಿರತೆಯನ್ನು ನೀಡುವುದರ ಜೊತೆಗೆ ಆ ಭಾಗದಲ್ಲಿ ಅತಿಯಾದ ಊತ ಬರದಂತೆ ಒತ್ತಡವನ್ನು ಕಾಯ್ದುಕೊಳ್ತಕ್ಕಂಥದ್ದು ಈ ಒಂದು ಒತ್ತಡದ ಬ್ಯಾಂಡೇಜ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟು, ಸುಟ್ಟ ಗಾಯಕ್ಕೆ ಈ ದ್ರಾವಣವನ್ನು ಲೇಪಿಸುತ್ತಾರೆ. ಯಾವುದು? ಸೋಡಿಯಂ ಬೈಕಾರ್ಬೊನೇಟ್, ಸೋಡಿಯಂ ಕಾರ್ಬೊನೇಟ್, ಸೋಡಿಯಂ ಸಲ್ಫೈಡ್, ಸಲ್ಫ್ಯೂರಿಕ್ ಆಮ್ಲ ಕೊಟ್ಟಿದ್ದಾರೆ. ಸುಟ್ಟ ಗಾಯಕ್ಕೆ ಈ ದ್ರಾವಣವನ್ನು ಲೇಪಿಸುತ್ತಾರೆ ಅಂದರೆ ಸೋಡಿಯಂ ಬೈಕಾರ್ಬೊನೇಟನ್ನು ಹಾಕ್ತಕ್ಕಂಥದ್ದು ಆಗಿರುತ್ತೆ. ಈ ಒಂದು ಸೋಡಿಯಂ ಬೈಕಾರ್ಬೊನೇಟ್ ಅಂತಕ್ಕಂಥದ್ದು ಏನಿದೆಯೋ ಅದು ನಮಗೆ ಅಡುಗೆ ಮನೆಯಲ್ಲಿ ಸಡನ್ನಾಗಿ ಸಿಗ್ತಕ್ಕಂಥದ್ದು ಆಗಿರುತ್ತೆ. ನೋಡಿ, ಅಂದರೆ ಆಮ್ಲ ಸುಟ್ಟ ಗಾಯಗಳಿಗೆ ಪ್ರಥಮ ಚಿಕಿತ್ಸೆ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಒಂದು ಸೋಡಿಯಂ ಬೈಕಾರ್ಬೊನೇಟ್ ಅಥವಾ ಅಡಿಗೆ ಸೋಡಾ ಅಂತ ಏನು ಹೇಳ್ತೀವೋ ಅದನ್ನು ಹಚ್ಚೋದ್ರಿಂದ
ಪ್ರಯೋಗಾಲಯಗಳಲ್ಲಿ ಅಥವಾ ಕೈಗಾರಿಕೆಗಳಲ್ಲಿ ತೀವ್ರವಾದ ಆಮ್ಲದಿಂದ ಸುಟ್ಟ ಗಾಯಗಳಾದಾಗ ಆಮ್ಲದ ಪ್ರಭಾವವನ್ನು ತಟಸ್ಥಗೊಳಿಸಲು ಈ ಒಂದು ಸೌಮ್ಯ ಅಂದರೆ ಈ ಒಂದು ಏನು ಪ್ರತ್ಯಾಮ್ಲವಾಗಿ ಈ ಒಂದು ಸೋಡಿಯಂ ಬೈಕಾರ್ಬನೇಟನ್ನು ಬಳಸ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಇನ್ನು ಉಳಿದಂತೆ ನೋಡ್ತಾರೆ ಸಲ್ಫ್ಯೂರಿಕ್ ಆಮ್ಲ ಇದು ಸ್ವತಃ ಅತ್ಯಂತ ಅಪಾಯಕಾರಿ ಆಮ್ಲವಾಗಿದ್ದು ಇದನ್ನು ಹಚ್ಚಿದ್ರೆ ಗಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ಸೋಡಿಯಂ ಕಾರ್ಬನೇಟ್ ನೋಡ್ತಾ ಹೋದರೆ ಇದು ಸಹ ಅಷ್ಟೇ ಹಾನಿಕಾರಕ ಆಗಿರುತ್ತೆ. ಆ್ಯಂಡ್ ಅಷ್ಟು ನೆಕ್ಸ್ಟ್ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವೃದ್ಧಾಪ್ಯದ ಬಗ್ಗೆ ಗೌರವ, ಇತರರ ಬಗ್ಗೆ ಕಾಳಜಿ ಎಂಬುದು ಈ ಮೌಲ್ಯವನ್ನು ಪ್ರತಿನಿಧಿಸುತ್ತದೆ. ಸಾರ್ವಕಾಲಿಕ ಮೌಲ್ಯಗಳು ಮಾನವೀಯ ಮೌಲ್ಯಗಳು, ನೈತಿಕ ಮೌಲ್ಯಗಳು ಮತ್ತು ಸಾಮಾಜಿಕ ಮೌಲ್ಯಗಳು. ವೃದ್ಧಾಪ್ಯದ ಬಗ್ಗೆ ಗೌರವ ಹಾಗೂ ಇತರರ ಬಗ್ಗೆ ಕಾಳಜಿ ಅಂತಕ್ಕಂಥದ್ದು ನಾವು ನೋಡಿದಾಗ ಇಲ್ಲಿ ನೈತಿಕ ಮೌಲ್ಯ ಬರಲ್ಲ ಸ್ನೇಹಿತರೆ. ಅದಾ ಸಾರ್ವಕಾಲಿಕ ಮೌಲ್ಯ ಸತ್ಯ, ಅಹಿಂಸೆ ನೋಡ್ತಾ ಹೋಗ್ತೀವೋ, ಸೊ ಅಲ್ಲಿ ನಾವು ಸಾರ್ವಕಾಲಿಕ ಮೌಲ್ಯಗಳನ್ನ ನೋಡ್ತಾ ಹೋಗ್ತೀವಿ. ಅದು ಯಾವತ್ತಿಗೂ ಸಹ ಚೇಂಜಸ್ ಆಗೋದೇ ಇಲ್ಲ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಈ ಒಂದು ವೃದ್ಧಾಪ್ಯದ ಬಗ್ಗೆ ನೋಡ್ತಾ ಹೋದಾಗ ಮೇಯ್ನಾಗಿದೆ ನಾವು ಮಾನವೀಯ ಮೌಲ್ಯಗಳನ್ನ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಆಪ್ಷನ್ 2 ಮಾನವೀಯ ಮೌಲ್ಯಗಳಂತ ಏನು ಅನ್ಸ್ಕೊಳುತ್ತೋ ಸೊ ಅದಲ್ಲಿ ನೋಡ್ತಕ್ಕಂಥದ್ದು ಆಗಿರುತ್ತೆ. ನೋಡಿ ಇಲ್ಲಿ ಮಾನವೀಯ ಮೌಲ್ಯಗಳಂತ ಹೇಳಿದಾಗ ವೃದ್ಧಾಪ್ಯದ ಬಗ್ಗೆ ಗೌರವ ಮತ್ತು ಇತರರ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥದ್ದು, ಒಬ್ಬ ವ್ಯಕ್ತಿ ಮತ್ತೊಬ್ಬ ಮಾನವನಿಗೆ ತೋರಿಸ್ತಕ್ಕಂಥ ಒಂದು ಪ್ರೀತಿ, ಕರುಣೆ, ಸಹಾನುಭೂತಿ ಹಾಗೂ ಗೌರವವನ್ನು ಒಳಗೊಂಡಿರ್ತಕ್ಕಂಥದ್ದು ಆಗಿರುತ್ತೆ. ಇವು ಮನುಷ್ಯನನ್ನು ಸನ್ಮಾರ್ಗದಲ್ಲಿ ನಡೆಸುವ ಮತ್ತು ಮಾನವೀಯತೆಯನ್ನು ಎತ್ತಿ ಹಿಡಿಯತಕ್ಕಂಥ ಒಂದು ಪ್ರಮುಖ ಮೌಲ್ಯಗಳಾಗಿರುತ್ತೆ. ಇನ್ನು ಉಳಿದಂತೆ ನೋಡ್ತಾ ಹೋದಾಗ ನೈತಿಕ ಮೌಲ್ಯ ಅಂದರೆ ಸರಿ ಯಾವುದು ತಪ್ಪು ಯಾವುದು ಅದ್ರ ನಡುವಿನ ವ್ಯತ್ಯಾಸ ತಿಳಿಸ್ಕೊಡ್ತಕ್ಕಂಥದ್ದು ಒಂದು ನೈತಿಕ ಮೌಲ್ಯ ಆಗಿರುತ್ತೆ. ಸಾಮಾಜಿಕ ಮೌಲ್ಯ ಅಂತ ನೋಡ್ತಾ ಹೋದಾಗ ಇವು ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಇಡೀ ಸಮಾಜವು ಒಪ್ಪಿಕೊಂಡ ನಿಯಮಗಳಾಗಿರಬೇಕು. ಸೊ ಇಲ್ಲಿ ನಿರ್ದಿಷ್ಟವಾಗಿ ಇತರರ ಮೇಲಿನ ಕಾಳಜಿ ಮತ್ತು ಹಿರಿಯರ ಮೇಲಿನ ಗೌರವದ ಬಗ್ಗೆ ಕೇಳಿಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಮಾನವೀಯ ಮೌಲ್ಯಗಳಿಗೆ ಅತ್ಯಂತ ಹತ್ತಿರವಾಗಿರುತ್ತೆ ಸಾಮಾಜಿಕ ಮೌಲ್ಯ, ಬಟ್ ಅದಕ್ಕೆ ಕೆಲವೊಂದಷ್ಟು ರೂಲ್ಸ್ಗಳಂತಕ್ಕಂಥದ್ದು ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ನೈತಿಕ ಮೌಲ್ಯ ಎಂಬುದು ಇದನ್ನು ಸಂಕೇತಿಸುತ್ತದೆ. ನೈತಿಕ ಮೌಲ್ಯ ಸೊ ಸತ್ಯ, ಜಾತ್ಯತೀತತೆ, ಒಳ್ಳೆಯ ನಡತೆ, ಕರ್ತವ್ಯ ನಿಷ್ಠೆ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಸ್ನೇಹಿತರೆ ಇಲ್ಲಿ ಸತ್ಯ ಅಂತಕ್ಕಂಥದ್ದು ಸಾರ್ವಕಾಲಿಕ ಮೌಲ್ಯಕ್ಕೆ ಬರುತ್ತೆ. ಜಾತ್ಯತೀತತೆ ಅಂತಕ್ಕಂಥದ್ದು ಒಂದು ರಾಷ್ಟ್ರೀಯ ಮೌಲ್ಯ ಬರ್ಬೋದು, ಇಲ್ಲ ಸಾಮಾಜಿಕ ಮೌಲ್ಯಕ್ಕೂ ಬರ್ತಕ್ಕಂಥದ್ದು ಆಗಿರುತ್ತೆ. ಯಾಕಂದರೆ ಸಮಾಜ ಅಂತ ಹೇಳಿದಾಗ ಅಲ್ಲಿ ಜಾತ್ಯತೀತತೆ ನೋಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟು ಕರ್ತವ್ಯ ನಿಷ್ಠೆ ಅಂತಕ್ಕಂಥದ್ದು ಬರಲ್ಲ, ಇಲ್ಲಿ ವೈಯಕ್ತಿಕಕ್ಕೆ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಆಪ್ಷನ್ 3 ಒಳ್ಳೆಯ ನಡತೆ ಅಂತಕ್ಕಂಥದ್ದು ನೈತಿಕ ಮೌಲ್ಯಕ್ಕೆ ಬರ್ತಕ್ಕಂಥದ್ದು. ಮಾರಲ್ ವ್ಯಾಲ್ಯೂ ಅಂತ ಏನು ಹೇಳ್ತೀವೋ, ನೈತಿಕತೆ ಎಂದರೆ ಯಾವುದು ಸರಿ ಯಾವುದು ತಪ್ಪು ಎಂಬ ವಿವೇಚನೆ ನಡೆಸಿ ಜೀವನದಲ್ಲಿ ಸನ್ಮಾರ್ಗವನ್ನು ಆರಿಸಿಕೊಳ್ತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಒಳ್ಳೆಯ ನಡತೆ ಆಗಿರುತ್ತೆ. ಚಾರಿತ್ರ್ಯ ಆಗಿರ್ಬೋದು, ಸದಾಚಾರ ಆಗಿರ್ಬೋದು, ಅವನ ನೈತಿಕ ಮೌಲ್ಯವನ್ನು ಅತ್ಯಂತ ಸೂಕ್ತವಾಗಿ ಪ್ರತಿನಿಧಿಸ್ತಕ್ಕಂಥದ್ದು. ಇಲ್ಲ ಸತ್ಯ ಇದೊಂದು ಸಾರ್ವತ್ರಿಕ ಮೌಲ್ಯ ಆಗಿರುತ್ತೆ. ಜಾತ್ಯತೀತತೆ ಅಂತ ಹೇಳಿದ್ರೆ ಅದೊಂದು ರಾಜಕೀಯ ಆಗಿರ್ಬೋದು, ಸಾಂವಿಧಾನಿಕ ಮೌಲ್ಯ ಆಗಿರ್ಬೋದು, ಅಥವಾ ರಾಷ್ಟ್ರೀಯ ಮೌಲ್ಯ ಇದು ತುಂಬ ಒಂದು ಇದು ಬರ್ತಾ ಹೋಗುತ್ತೆ. ಕರ್ತವ್ಯ ನಿಷ್ಠೆ ಅಂತ ಹೇಳಿದಾಗ ಅದೊಂದು ಸಾಮಾಜಿಕ ಜವಾಬ್ದಾರಿಗೆ ಸೇರಿದಂಥ ಒಂದು ಮೌಲ್ಯ ಆಗಿರುತ್ತೆ. ನೆಕ್ಸ್ಟ್ ಮೌಲ್ಯ ಶಿಕ್ಷಣದ ಉದ್ದೇಶ ಏನಾಗಿರುತ್ತೆ? ಶಾರೀರಿಕ, ಮಾನಸಿಕ, ಬೌದ್ಧಿಕ ಹಾಗೂ ಆಧ್ಯಾತ್ಮಿಕ ಸ್ತರಗಳಲ್ಲಿ ಮಗುವಿನ ಪೂರ್ಣ ವಿಕಾಸ ಮಾಡ್ತಕ್ಕಂಥದ್ದು ಹೌದು. ಸಭ್ಯ ನಡತೆ ಹಾಗೂ ಹೊಣೆಗಾರಿಕೆಯನ್ನು ಹೊಂದತಕ್ಕಂಥದ್ದು ಹೌದು. ಸಮಾಜದ ವಿವಿಧ ಮತದ ಜನರೊಂದಿಗೆ ಸೌಹಾರ್ದ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಸೊ 3 ಬರುತ್ತೆ ಸ್ನೇಹಿತರೆ ಇಲ್ಲಿ. ಹಾಗಾಗಿ ಆನ್ಸರ್ ಆಪ್ಷನ್ 4 ಮೇಲಿನ ಎಲ್ಲವು. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ವ್ಯಕ್ತಿಯ ಜೀವನದಲ್ಲಿ ಅಡಕವಾಗಿರುವ ಗುಣಾತ್ಮಕವಾದ ಇತರರಿಗೆ ಆದರ್ಶಪ್ರಾಯವಾದ ಅಂಶಗಳನ್ನು ನಾವು ಮೌಲ್ಯಗಳೆಂದು ವ್ಯಾಖ್ಯಾನಿಸಲ್ಲ, ಅಂದರೆ ಮೌಲ್ಯಗಳು ಅಂತ ವ್ಯಾಖ್ಯಾನವನ್ನು ಕೊಡ್ತಾರೆ. ಸೊ ಈ ಒಂದು ವ್ಯಾಖ್ಯಾನವನ್ನು ಕೊಟ್ಟಂಥವ್ರು ಹ್ಯಾರಿಸ್ ಫೀಲ್ಡರ್ ಕೊಟ್ಟವರ ಎಸ್.ಕೆ. ಹೊಳೆಯಣ್ಣ, ಕಿಲ್ ಪ್ಯಾಟ್ರಿಕ್, ಕುವೆಂಪು ಕೊಟ್ಟಿದ್ದಾರೆ. ವ್ಯಕ್ತಿಯ ಜೀವನದಲ್ಲಿ ಅಡಕವಾಗಿರುವ ಗುಣಾತ್ಮಕವಾದ ಇತರರಿಗೆ ಆದರ್ಶಪ್ರಾಯವಾದ ಅಂಶಗಳು ಮೌಲ್ಯಗಳು ಅಂತ ಕೊಡ್ತಕ್ಕಂಥದ್ದು ಇಲ್ಲಿ ಎಸ್.ಕೆ. ಹೊಳೆಯಣ್ಣನವರು. ಆಪ್ಷನ್ 2. ಇದೊಂದು ಸಾರ್ವಕಾಲಿಕ ಮೌಲ್ಯವಾಗಿದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಜ್ಞಾನದಾಹ, ಸದಾಚಾರ, ಅನುಕಂಪ, ರಕ್ಷಣಾ ಮನೋಭಾವ. ಸಾರ್ವಕಾಲಿಕ ಅಂತಂದರೆ ಎಲ್ಲ ಟೈಮಲ್ಲೂ ಸಹ ಅದು ಒಂದೇ ಇರಬೇಕು. ಕಾಲಕ್ಕೆ ತಕ್ಕಂತೆ ಬದಲಾಗ್ತಕ್ಕಂಥದ್ದಲ್ಲ, ವ್ಯಕ್ತಿಗೆ ತಕ್ಕಂತೆ ಬದಲಾಗ್ತಕ್ಕಂಥದ್ದಲ್ಲ, ಸಂದರ್ಭಕ್ಕೆ ತಕ್ಕಂತೆ ಬದಲಾಗ್ತಕ್ಕಂಥದ್ದಲ್ಲ. ಸಾರ್ವಕಾಲಿಕ ಅಂದರೆ ಎಲ್ಲ ಟೈಮಲ್ಲೂ ಸಹ ಅದು ಸೇಮ್ ಹಾಗೆ ಇರುತ್ತೆ. ಸೊ ಆಪ್ಷನ್ ಕೊಟ್ಟವರೇ ಜ್ಞಾನದಾಹ, ಸದಾಚಾರ, ಅನುಕಂಪ, ರಕ್ಷಣಾ ಮನೋಭಾವವನ್ನು ಕೊಟ್ಟಿದ್ದಾರೆ.
ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಅನುಕಂಪ ಆಗಿರುತ್ತೆ. ನೆಕ್ಸ್ಟ್, ಈ ಸಂದರ್ಭವು ವಿದ್ಯಾರ್ಥಿಗಳಿಗೆ ದೇಶಭಕ್ತಿಯನ್ನು ಬೆಳೆಸಲು ಅತ್ಯಂತ ನ್ಯಾಯಸಮ್ಮತವಾಗಿದೆ. ಪ್ರಾಕೃತಿಕ ವಿಕೋಪ, ಹುತಾತ್ಮ ದಿನಾಚರಣೆ, ಕಾರ್ಮಿಕರ ದಿನಾಚರಣೆ, ಶಿಕ್ಷಕರ ದಿನಾಚರಣೆ. ಸೊ ದೇಶಭಕ್ತಿ ಅಂತ ತಗೊಂಡಾಗ ಇಲ್ಲಿ ದೇಶಕ್ಕೋಸ್ಕರ ಹೋರಾಡ್ತಕ್ಕಂಥ ವ್ಯಕ್ತಿಗಳನ್ನು ಪ್ರಮುಖವಾಗಿ ತಗೊಳ್ತಾ ಹೋಗ್ತೀವಿ. ಪ್ರಾಕೃತಿಕ ವಿಕೋಪ ಬರಲ್ಲ, ಕಾರ್ಮಿಕರ ದಿನಾಚರಣೆ ಬರಲ್ಲ, ಶಿಕ್ಷಕರ ದಿನಾಚರಣೆ ಬರಲ್ಲ. ಆಪ್ಷನ್ 2 ಹುತಾತ್ಮರ ದಿನಾಚರಣೆ. ಹುತಾತ್ಮರು ಅಂದರೆ ಈ ಒಂದು ದೇಶಕ್ಕೋಸ್ಕರ ತಮ್ಮ ಒಂದು ಪ್ರಾಣವನ್ನು ರಕ್ಷಣೆ ಮಾಡಿರ್ತಕ್ಕಂಥವ್ರು. ಸಂದರ್ಭಗಳು ಸಿಕ್ಕಾಗೆಲ್ಲ ಮಕ್ಕಳನ್ನು ತಿದ್ದಲು ಇದೊಂದು ಅತ್ಯುತ್ತಮ ಮೌಲ್ಯ ಶಿಕ್ಷಣ ಬೋಧನಾ ಮಾರ್ಗ ಅಂತ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳಿದಾಗ ಸ್ನೇಹಿತರೆ ನಿಮಗೆ ಬೋಧನಾ ವಿಧಾನದಲ್ಲಿ ಮೇಯ್ನಾಗಿ 3 ನೋಡ್ತಾ ಹೋಗ್ತೀವಿ. 1 ಪ್ರತ್ಯಕ್ಷ, 2 ಪರೋಕ್ಷ, 3 ಪ್ರಾಸಂಗಿಕ ಅಂತಕ್ಕಂಥದ್ದು. ಹೌದಾ? ಪ್ರತ್ಯಕ್ಷ ಅಂದರೆ ನೀತಿ ಪಾಠನ ಮಕ್ಳಿಗೆ ಹೇಳಲೇಬೇಕು ಅನ್ನೋದಕ್ಕೋಸ್ಕರ ನೀತಿ ಕಥೆಗಳನ್ನ ಹೇಳ್ತಕ್ಕಂಥದ್ದು, ನೀತಿ ಪಾಠಗಳನ್ನ ಮಾಡ್ತಕ್ಕಂಥದ್ದು, ನೀತಿಗೆ ಸಂಬಂಧಪಟ್ಟಂತೆಯೇ ಭಾಷಣ ಮಾಡ್ತಕ್ಕಂಥದ್ದು. ಸೊ ಅದು ಪ್ರತ್ಯಕ್ಷ ಬರುತ್ತೆ. ಇನ್ನು ಪರೋಕ್ಷ ಅಂದರೆ ಪಾಠ ಮಾಡಬೇಕಾದ್ರೆ ಯಾವುದೋ ಒಂದು ವಿಷಯನ ತೊಗೊಂಡಲ್ಲಿ ನೀತಿ ಪಾಠ ಮಾಡ್ತಕ್ಕಂಥದ್ದು. ಅಂದರೆ ಆ ಒಂದು ನೀತಿ ಪಾಠನೇ ಹೇಳಬೇಕಂತಕ್ಕಂಥದ್ದೆಲ್ಲ, ಬೇರೆ ಯಾವುದನ್ನ ಮಾಡಬೇಕಾದ್ರೆ ಅದನ್ನು ಅದು ಸೇರಿಸ್ಕೊಳ್ತಕ್ಕಂಥದ್ದು ಪರೋಕ್ಷ ಬರುತ್ತೆ. ಪ್ರಾಸಂಗಿಕ ಅಂದರೆ ನಮ್ಮ ದಿನನಿತ್ಯ ಚಟುವಟಿಕೆಯಲ್ಲಿ ಕೆಲವೊಂದಷ್ಟು ಏನು ಕೆಲಸ ಕಾರ್ಯಗಳಾಗ್ತಾ ಇರುತ್ತೋ ಸೊ ಆ ಒಂದು ಉದಾಹರಣೆ ಅಥವಾ ಆ ಒಂದು ಕೆಲಸದಲ್ಲೇ ಇವನ್ನ ಹೇಳ್ತಕ್ಕಂಥದ್ದು ಸ್ನೇಹಿತರೆ. ಅಂದರೆ ನೋಡಿ, ಇಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಇದೆರಡು ಸಹ ಬೋಧನೆಗೆ ಸಂಬಂಧಪಟ್ಟಂತೆ ಬರುತ್ತೆ. ಬಟ್ ಪ್ರಾಸಂಗಿಕ ಅಂತಕ್ಕಂಥದ್ದು ಸಿಚುಯೇಷನ್ಸು ಆ್ಯಂಡ್ ಇನ್ನು ಹೇಳ್ಬೇಕಂದ್ರೆ ಪ್ರಾಕ್ಟಿಕಲ್ ಆಗಿ ಬರ್ತಕ್ಕಂಥದ್ದು, ದಿನನಿತ್ಯ ನಾವೇನು ನೋಡ್ತಾ ಹೋಗ್ತೀವೋ ಸೊ ಅಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಆಲ್ರೆಡಿ ಹೇಳಿದಾಗ ಒಂದು ಮಗು ಲೇಟಾಗಿ ಬಂತು ಅಂತ ಹೇಳಿದ್ರೆ ಅಲ್ಲಿ ಮಗುಗೆ ತಿಳಿಸಿ ಹೇಳ್ತಕ್ಕಂಥದ್ದು, ಸಮಯ ನಿಷ್ಠೆ ಬಗ್ಗೆ ಹೇಳ್ತಕ್ಕಂಥದ್ದು. ಸೊ ಅದು ಪ್ರಾಸಂಗಿಕ. ಅರ್ಥ ಆಯ್ತಾ? ಸೊ ಪ್ರತ್ಯಕ್ಷ ಅಂದರೆ ಒಂದು ಮೌಲ್ಯ ಶಿಕ್ಷಣಕ್ಕೆ ಒಂದು ಪೀರಿಯಡ್ ಇಟ್ಟು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಏನೋ ಮಾರಲ್ ವ್ಯಾಲ್ಯೂ ಕೊಡ್ಬೇಕು ಮಕ್ಕಳಿಗೆ ಅಂತಲೇ ಪಾಠ ಮಾಡ್ತಕ್ಕಂಥದ್ದು ಪ್ರತ್ಯಕ್ಷ. ಈಗ ಇಂಗ್ಲೀಷ್ ಪಾಠ ಮಾಡ್ತಾ ಇರ್ತೀವಿ, ಸೊ ಯಾವುದೋ ಒಂದು ವಿಷಯ ಬಂತು, ಸೊ ಅದು ಅಲ್ಲಿ ಮಕ್ಕಳಿಗೆ ಒಂದು ಬುದ್ಧಿ ಹೇಳಿದ್ವಿ, ಸೊ ಅದು ಪರೋಕ್ಷ. ಪ್ರಾಸಂಗಿಕ ಅಂದಾಗ ಮಕ್ಕಳಿಗೆ ಒಳ್ಳೆತನ ಹೇಳ್ಕೊಡ್ತಕ್ಕಂಥದ್ದು, ಸಿಚುವೇಶನ್ ಸಂದರ್ಭಗಳ ಕ್ರಿಯೇಟ್ ಆದಾಗ ಅಲ್ಲಿ ನಾವು ಬಳಸ್ಕೊಳ್ತೀವಲ್ಲ, ಸೊ ಅದನ್ನು ನಾವು ಪ್ರಾಸಂಗಿಕ ಅಂತ ಕರಿತಾ ಹೋಗ್ತೀವಿ. ನೋಡಿ, ಇಲ್ಲಿ ಸಂದರ್ಭಗಳು ಸಿಕ್ಕಾಗೆಲ್ಲ ಮಕ್ಕಳನ್ನು ತಿದ್ದಲು ಇದೊಂದು ಅತ್ಯುತ್ತಮ ಮೌಲ್ಯ ಅಂದರೆ ಅದು ಪ್ರಾಸಂಗಿಕ ಆಗಿರುತ್ತೆ ಸ್ನೇಹಿತರೆ. ಆಯಿತಾ? ಸಂದರ್ಭಕ್ಕೆ ತಕ್ಕಂತೆ ಏನೇನು ಸಂದರ್ಭಗಳು ಸಿಗುತ್ತೋ ಸೊ ಅದಕ್ಕೋಸ್ಕರ ಅಂತಲೇ ಕಾಯ್ತಕ್ಕಂಥದ್ದಿಲ್ಲ ಇಲ್ಲಿ. ಆ್ಯಂಡ್ ಅದು ಹೇಳ್ಬಾರ್ದು ಅಂಥದ್ದು ಏನಿಲ್ಲ. ಸೊ ಆ ಸಂದರ್ಭಕ್ಕೆ ಆ ಒಂದು ಏನು ಮಕ್ಕಳಿಗೆ ಹೇಳಬಹುದೋ ಅದನ್ನು ಹೇಳ್ತಕ್ಕಂಥದ್ದು. ನೆಕ್ಸ್ಟ್, ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಶಿಸ್ತಿನಿಂದ ಏಕಾಗ್ರತೆ ಉಳ್ಳವನಾಗಿರುವುದು ಆದರ್ಶ ವಿದ್ಯಾರ್ಥಿಯ ಮೌಲ್ಯವಾಗಿದೆ. ಇದು ಸರಿ ಬರುತ್ತೆ ಸ್ನೇಹಿತರೆ. ಶಿಸ್ತಿನಿಂದ ಏಕಾಗ್ರತೆ ಉಳ್ಳವನಾಗಿರುವವನು ಆದರ್ಶ ವಿದ್ಯಾರ್ಥಿಯ ಮೌಲ್ಯವಾಗಿರುತ್ತೆ. ಇನ್ನು ಎರಡನೇನು ಕೊಟ್ಟವರೆ, ಮಕ್ಕಳ ಉತ್ತಮ ಕೆಲಸಗಳಿಗೆ ಪ್ರೋತ್ಸಾಹ ಕೊಡುವಂತಹ ತಂದೆ ತಾಯಿಯರಿಂದ ಬಯಸುವ ಮೌಲ್ಯ ಆಗಿದೆ. ಹೌದು, ಮಕ್ಕಳು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂದರೆ ಅದಕ್ಕೆ ತಂದೆ ತಾಯಿಯರು ಪ್ರೋತ್ಸಾಹನ ಮಾಡಲೇಬೇಕಾಗುತ್ತೆ. ಇನ್ನು ಮೂರನೇದು, ವಿದ್ಯಾರ್ಥಿ ಸಂಘ, ಇತಿಹಾಸ ಸಂಘ, ಗಣಿತ ಸಂಘ, ಸಾಹಿತ್ಯ ಸಂಘ ಇವುಗಳ ವಿದ್ಯಾರ್ಥಿಗಳಿಗೆ ಮೌಲ್ಯಗಳನ್ನು ತಿಳಿಸಲಾಗುವುದಿಲ್ಲ ಅಂತ ಕೊಟ್ಟವ್ರೆ. ಸೊ ಇದು ತಪ್ಪಾಗುತ್ತೆ. ವಿದ್ಯಾರ್ಥಿ ಸಂಘ ಆಗಿರ್ಬೋದು, ಇತಿಹಾಸ ಸಂಘ, ಗಣಿತ ಸಂಘ, ಸಾಹಿತ್ಯ ಇವುಗಳಿಂದ ಮೌಲ್ಯಗಳನ್ನ ತಿಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕೊಟ್ಟವ್ರೆ. ಇದು ತಪ್ಪಾಗುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ 4ನೇ, ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಕೊಠಡಿ ಶೌಚಾಲಯದ ಸ್ವಚ್ಛತೆ ಕಾಪಾಡುವಂತೆ ಪ್ರೇರೇಪಿಸುವುದು ಶಿಕ್ಷಕರ ಪಾತ್ರವಾಗಿದೆ. ಹೌದು, ಇದೊಂದು ಒಳ್ಳೆ ಮೌಲ್ಯನೇ ಆಗಿರುತ್ತೆ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, ಆಪ್ಷನ್ 3 ಆನ್ಸರ್ ಆಗಿರುತ್ತೆ. ಸಕಾರಾತ್ಮಕ ಭಾವನೆಗೆ ಇದು ಒಂದು ಉದಾಹರಣೆ ಆಗಿದೆ ಅಂತ ಕೊಟ್ಟಿದ್ದಾರೆ. ತಿರಸ್ಕಾರ, ಅಸೂಯೆ, ಪ್ರಶಂಸೆ, ಅವಮಾನ. ಇಲ್ಲಿ ಏನು ಕೊಟ್ಟಿದ್ದಾರೆ, ಸಕಾರಾತ್ಮಕ ಅಂದರೆ ಒಳ್ಳೆಯ ಚಿಂತನೆ ಅಂತ ಹೇಳಿದ್ರೆ ಇಲ್ಲಿ ಪ್ರಶಂಸೆ ಆಗುತ್ತೆ, ಆಪ್ಷನ್ 3. ಆ್ಯಂಡ್ 100ನೇ ಕ್ವಶನ್ ಏನಾಗಿದೆ, ಜಾತ್ಯತೀತತೆ ಮತ್ತು ಸರ್ವಮತಗಳನ್ನು ಗೌರವಿಸ್ತಕ್ಕಂಥದ್ದು ಸಾಮಾಜಿಕ ಮೌಲ್ಯಗಳಲ್ಲಿ ಬರುತ್ತೆ. ಸ್ವಯಂ ಶಿಸ್ತು, ಕರ್ತವ್ಯ ನಿಷ್ಠೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ನೋಡಿ, ಇಲ್ಲಿ ಸ್ವಯಂ ಶಿಸ್ತು ಅಂತ ಹೇಳಿದಾಗ ಸ್ನೇಹಿತರೆ ಇದು ರಾಷ್ಟ್ರೀಯ ಮೌಲ್ಯಕ್ಕೂ ಬರಲ್ಲ, ಮಾನವೀಯ ಮೌಲ್ಯಕ್ಕೂ ಬರಲ್ಲ. ಹೌದಾ? ಸೊ ನೈತಿಕ ಮೌಲ್ಯಕ್ಕೂ ಬರಲ್ಲ. ಯಾಕಂದರೆ ಸ್ವಯಂ ಅಂದರೆ ನಮಗೆ ನಾವು ತಗೊಳ್ತಕ್ಕಂಥ ಒಂದು ಶಿಸ್ತು, ಅದೊಂದು ವೈಯಕ್ತಿಕ ಮೌಲ್ಯಕ್ಕೆ ಬರುತ್ತೆ. ಕರ್ತವ್ಯ ನಿಷ್ಠೆ ನಾವು ಕೆಲಸವನ್ನು ಮಾಡಬೇಕಂತಕ್ಕಂಥದ್ದಾಗಿರ್ಬೋದು, ನಮಗೆ ನಾವು ಏನು ಸ್ವಯಂ ಶಿಸ್ತು ಕಾಪಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲ ವೈಯಕ್ತಿಕ ಮೌಲ್ಯಗಳಲ್ಲಿ ಬರ್ತಕ್ಕಂಥದ್ದು.